ನಮಸ್ಕಾರ, ನಾನು ಜ್ಯೋತ್ಸ್ನಾ ಶೆಟ್ಟಿ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನೀವು www.connectfm.in ನಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನ ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ದು ಐ ಹಾರ್ಟ್ ಆಪ್, ಕಮ್ಯುನಿಟಿ ಪ್ಲಸ್ ಆಪ್, ಹಾಗೆ ಇನ್ಸ್ಟಾಗ್ರಾಮ್ ಅಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ಕೂಡ ನಮ್ಮ ಒಂದು ಕಾರ್ಯಕ್ರಮದ ಲೈವ್ ಸ್ಟ್ರೀಮಿಂಗ್ ನ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೂಡ ನೀವು ಕೇಳಬಹುದು. ಹಾಗೆ ನಮ್ದು ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಕೂಡ ಇದೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಈ ಇಂಟರ್ವ್ಯೂಸ್ ನಾನು ವಿಡಿಯೋಸ್ ನ ಅಪ್ಲೋಡ್ ಮಾಡ್ತೀನಿ, ಅದನ್ನು ಕೂಡ ನಿಮಗೊಂದು ನೋಟಿಫಿಕೇಶನ್ ಬರುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿ ಯಾರಂದ್ರೆ ಸುಚೀಂದ್ರ ಕನಕಪಾಳ್ಯ ಅವರು. ಇವರು ಬಿಸ್ನೆಸ್ ಕನ್ಸಲ್ಟೆಂಟ್, ಏಂಜಲ್ ಇನ್ವೆಸ್ಟರ್, ಹೋಲಿಸ್ಟಿಕ್ ಕೋಚ್ ಹಾಗೆ ಕಮ್ಯುನಿಟಿ ವರ್ಕರ್. ಬನ್ನಿ ಇವ್ರ ಮೂಲಕನೇ ಇವರ ಬಗ್ಗೆ ಮತ್ತಷ್ಟು ತಿಳ್ಕೊಳ್ಳೋಣ. ಮೊದಲು ಇವರನ್ನ ನಮ್ಮ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಸುಚೀಂದ್ರ ಅವರೇ, ನಿಮ್ಗೆ ನಮ್ಮ ಅಪ್ಪು ರೇಡಿಯೋಗೆ ಸುಸ್ವಾಗತ. ನಮಸ್ಕಾರ. ನಮಸ್ಕಾರ. ಸೊ ಹೇಗ್ ಅನ್ಸ್ತಾ ಇದೆ ಸುಚೀಂದ್ರ ಅವರು? ಆಕ್ಚುಲಿ ನಾವು ಫಸ್ಟ್ ಅಪ್ಪು ರೇಡಿಯೋ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಟೈಮ್ ಬಂದಿದ್ರಿ, ಇವತ್ತು ಸೆಕೆಂಡ್ ಟೈಮ್. ಹೇಗ್ ಅನ್ಸ್ತಾ ಇದೆ ಸುಚೀಂದ್ರ ಅವರೇ? ನೋಡಿದ್ದೀನಿ ಇಷ್ಟು ವರ್ಷದಲ್ಲಿ ನೀವೆಂತ ತುಂಬಾ ಅಚೀವರ್ಸ್ ನ ಇಂಟರ್ವ್ಯೂ ಮಾಡಿದ್ದೀರಾ. ಐ ಥಿಂಕ್ ಯು ಆರ್ ಡೂಯಿಂಗ್ ಅ ರಿಯಲಿ ವಂಡರ್ಫುಲ್ ಜಾಬ್. ಯಾಕಂದ್ರೆ ಇವರೆಲ್ಲರೂ ಇದಾರೆ, ಅವ್ರಿರೋ ಒಂದು ಕಲೆನ ಯಾರಿಗಾನ ಒಬ್ಬಕ್ಕೆ ಯೂಸ್ ಆಗ್ಬೋದು, ಅವ್ರಿರೋ ಒಂದು ನಾಲೆಜ್ ಯೂಸ್ ಆಗ್ಬೋದು ಅಂತ ಕನೆಕ್ಟ್ ಮಾಡಿರೋದು. ಐ ಥಿಂಕ್ ದಟ್ ಅನ್ನೋನ್ಸ್ ಅಂತಾರೆ. ಸೊ ನಮಗೆ ಗೊತ್ತಿಲ್ದಿರೋರು ತುಂಬಾ ಜನ ಇರೋರ್ನ ನೀವು ಯು ಬ್ರಿಂಗಿಂಗ್ ದೆಮ್ ಟು ಲೈಮ್ ಲೈಟ್. ಸೊ ರಿಯಲಿ ಥ್ಯಾಂಕ್ ಯು, ಯು ಆರ್ ಡೂಯಿಂಗ್ ವಂಡರ್ಫುಲ್ ಜಾಬ್. ಥ್ಯಾಂಕ್ ಯು ಸೋ ಮಚ್. ನನಗೆ ಸುಚೀಂದ್ರ ಅವ್ರು ಬಂದಿರೋದು ಕೂಡ ಇಟ್ಸ್ ರಿಯಲಿ ಅನ್ ಆನರ್ ಟು ಹ್ಯಾವ್ ಯು ಇನ್ ಅವರ್ ಪ್ರೋಗ್ರಾಮ್. ಸುಚೀಂದ್ರ ಅವರ ನಾನೊಂದು ಕಿರುಪರಿಚಯ ಮಾಡಿಕೊಟ್ಟೆ. ಸೊ ಅವ್ರ ಮೂಲಕನೇ ಅವರ ಒಂದು ಹಿನ್ನೆಲೆ, ಅವರ ಒಂದು ಬ್ಯಾಕ್ ಗ್ರೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಸುಚೀಂದ್ರ ಅವರೇ, ಸೊ ನಾನು ಮೂಲ ಹುಟ್ಟಿದ್ದು ಬೆಂಗಳೂರು. ಸೊ ಬೆಂಗಳೂರಲ್ಲಿ ನಾನು ಸ್ಕೂಲಿಂಗ್ ಎಲ್ಲ ಅಲ್ಲೇ ಮಾಡಿ, ಕೆಥೀಡ್ರಲ್ ಹೈಸ್ಕೂಲ್ ಅಂತ ರಿಚ್ಮೆಂಟ್ ರೋಡಲ್ಲಿ, ದೆನ್ ಕ್ರೈಸ್ಟ್ ಕಾಲೇಜ್ UC ಮಾಡಿದೆ, ಮತ್ತು ಬ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಒಕ್ಕಲಿಗರ ಸಂಘದ ಕಾಲೇಜು ಇಂಜಿನಿಯರಿಂಗ್ ಮಾಡಿದೆ ಕಂಪ್ಯೂಟರ್ ಸೈನ್ಸಲ್ಲಿ. ಅದಾದಮೇಲೆ ಮೊದಲನೇ ಬಾರಿ ನಾನು ಫಸ್ಟ್ ಫ್ಲೈಟ್ ಎತ್ತಿದ್ದು US ಅಲ್ಲಿ ಮಾಸ್ಟರ್ಸ್ ಮಾಡೋಕ್ಕೆ ಹೋದಾಗ. ಸೊ ಅಲ್ಲೋಗಿ ಮಾಸ್ಟರ್ಸ್ ಶಿಕಾಗೋಲಿ, ಇಲಿನಾಯ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶಿಕಾಗೋಲಿ ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದೆ. ದೆನ್ ಅಲ್ಲಿ ನ್ಯೂಯಾರ್ಕ್, ನ್ಯೂ ಜರ್ಸಿಲಿ 1 ವರ್ಷ ಕೆಲಸ ಮಾಡಿದೆ. ಹೈಟ್ ಆಫ್ GFC ನನಗೆ ಅವಾಗ ಗೊತ್ತಿರಲಿಲ್ಲ, ಬಟ್ ದೆನ್ ಮೇಡ್ ಅ ಡೆಸಿಷನ್ ಪರ್ಸ್ನಲ್ ರೀಸನ್ಸ್ಗೋಸ್ಕರ ವಾಪಸ್ ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ ಒಂದು 9 ವರ್ಷ ಕೆಲಸ ಮಾಡಿ ಇಲ್ಲಿ 2017ಇಂದ ಡೆಲಾಯ್ಟ್, ಆಪ್ಟಸ್ ಮತ್ತು ಇವಾಗ TCS ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನೈಸ್. ಸುಚೀಂದ್ರ ಅವರು ಮೂಲತಃ ಬ್ಯಾಂಗ್ಳೂರ್ನವರು. ಸೊ ಇವರು ಆಕ್ಚುಲಿ US ಗೆ ಫಸ್ಟ್ ನೀವು ಹೋಗಿದ್ದು, ಅಲ್ಲಿ ಒಂದು ಮಾಸ್ಟರ್ ಸ್ಟಡೀಸ್ ಮಾಡಕ್ಕೆ ಹೋದ್ರಿ. ಆಮೇಲೆ ಅಲ್ಲಿಂದ ನೀವು ಆಸ್ಟ್ರೇಲಿಯಾಗೆ ಮೂವ್ ಆಗಿದ್ದ. ಇಂಡಿಯಾಗೆ ಬಂದು ಇಂಡಿಯಾದಲ್ಲಿ 9 years ವರ್ಕ್ ಮಾಡಿ ಮದುವೆ ಆಗಿ ನನ್ನ ದೊಡ್ಡ ಮಗಳು ಅಲ್ಲೇ ಹುಟ್ಟಿದ್ದು. ನನ್ನ ಕಾಲೇಜ್ ಗರ್ಲ್ ಫ್ರೆಂಡ್ ನ ಮದುವೆ ಆದೆ. ಬಂದು ಇಲ್ಲಿ ಬಂದಾದ್ಮೇಲೆ ನನ್ನ ಚಿಕ್ಕ ಮಗಳು. ಓಕೆ. ಸೊ ನೀವು US ಹೋಗಿ US ಇಂದ ಮತ್ತೆ ರಿಟರ್ನ್ ಆಗಿ ಇಲ್ಲಿ ನೀವು ಅಲ್ಲಿ ಮದುವೆ ಆಗಿ, ಸೊ ಹಾಗೆ ನಿಮ್ಮ ಒಂದು ಮಗಳನ್ನು ಕೂಡ ಬ್ಯಾಂಗ್ಳೂರಲ್ಲಿ, ಇಂಡಿಯಾದಲ್ಲಿ ಹುಟ್ಟಿದ್ದು. ಆಮೇಲೆ ನೀವು ಆಸ್ಟ್ರೇಲಿಯಾಗೆ ಮೂವ್ ಆಗಿದ್ದು. ಸೊ ಸುಚೀಂದ್ರ ಅವರ ಒಂದು ಬ್ಯಾಕ್ ಗ್ರೌಂಡ್ ಹಿನ್ನೆಲೆಯ ಬಗ್ಗೆ ಹೇಳಿದ್ರು. ನಿಮ್ಗೆ 2 ಹೆಣ್ಮಕ್ಳು ಕೂಡ ಇದ್ದಾರೆ. ಸೊ ಸುಚೀಂದ್ರ ಅವ್ರಿಗೂ ಆಕ್ಚುಲಿ ಹೋಲಿಸ್ಟಿಕ್ ಕೋಚ್ ಕೂಡ, ಅಂದ್ರೆ ಸಮಗ್ರ ತರಬೇತುದಾರರು ಅಂತ. ಇವರು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್, ಟ್ರಾವೆಲ್, ಪೇರೆಂಟಿಂಗ್, ಹೈಕಿಂಗ್, ಕ್ಯಾರಿಯರ್, ಹೀಗೆ ಹಲವಾರು ರೀತಿಯ ಹಲವಾರು ವಿಧಗಳ ಕೋಚಿಂಗ್ ಕೂಡ ಮಾಡ್ತಾರೆ. ಸೊ ಇಟ್ಸ್ ರಿಯಲಿ ಗ್ರೇಟ್ ಸುಚೀಂದ್ರ ಅವರೇ. ಇಟ್ಸ್ ನಾಟ್ ಜಸ್ಟ್ ಒನ್, ಯು ಹ್ಯಾವ್ ಮೆನಿ ಹ್ಯಾಟ್ಸ್ ಆಕ್ಚುಲಿ. ಸೊ ಈ ಒಂದು ನಿಮ್ಗೆ ಹೋಲಿಸ್ಟಿಕ್ ಕೋಚಿಂಗ್ ಬಗ್ಗೆ ಏನಕ್ಕೆ ನಿಮ್ಗೆ ಇದರ ಬಗ್ಗೆ ಒಂದು ಆಸಕ್ತಿ ಬಂತು? ಈ ಒಂದು ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ಇದರ ಬಗ್ಗೆನೆಲ್ಲ ಹೇಳಿ. ನಾನು ಫಸ್ಟ್ ಟೈಮ್ ನಾನು ಒಬ್ನೇ ಮಗ. ಸೊ ಹಂಗಾಗಿ ಫಾರ್ ಮೀ ಪೇರೆಂಟ್ಸ್ ಇಂದ ತುಂಬಾ ಅನುಕೂಲಗಳು ಗೊತ್ತಲ್ಲ. ಒಬ್ಬನೇ ಮಗಳು ಮನೆ ಅಂತ ಅಂದ್ರೆ ಒಬ್ಬನೇ ಮಗನಿಗೆಲ್ಲ ಚೆನ್ನಾಗಿ ಕೊಡ್ಬೇಕು, ಅದ್ ಮಾಡ್ಬೇಕು ಅಂತ ಇತ್ತು. ಬಟ್ US ಹೋದಾಗ ನನಗೆ ಅಲ್ಲಿ ಬಾಳಿ ಬದುಕೋದು, ಇನ್ನೊಂದು ಮನೆ ಬಿಟ್ಟು ಹೊರಗಡೆ ಮಾಡೋದು ಅನ್ನೋದು ನನಗೆ ಗೊತ್ತಿರಲಿಲ್ಲ. ಸೊ ಅಲ್ಲಿ ಐ ಥಾಟ್ ಐ ಡಿಡ್ ಪ್ರಿಟಿ ವೆಲ್, ಬಟ್ ಫ್ರಮ್ ಕೆರಿಯರ್ ಮತ್ತೆ ಎಜುಕೇಶನ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವ್ಯೂ ನಾನು ಅಷ್ಟೊಂದು ನನ್ ಪರ್ಸನಲ್ ಆಗಿ ನಾನು ಅಷ್ಟು ಚೆನ್ನಾಗಿ ಮಾಡಿದ್ದೆ ಅಂತ ನಂಗೆ ಅನ್ಸ್ಲಿಲ್ಲ. ಅಂಡ್ ಇವಾಗಿನ ಹೈಂಡ್ಸೈಟ್ ಐ ನೋ, ಅವಾಗ ನಂಗೆ ಗೊತ್ತಿರಲಿಲ್ಲ, ಬಟ್ ಐ ವಾಸ್ ಕ್ಲಿನಿಕಲಿ ಡಿಪ್ರೆಸ್ಡ್ and suicidal also, which is something that ನಾನು ತುಂಬಾ ಓಪನ್ ಆಗಿ ಹೇಳ್ಕೊಂತೀನಿ. ಯಾಕಂದ್ರೆ ಇಟ್ ಇಸ್ ಸಮಥಿಂಗ್ ಎಲ್ಲರಿಗೂ ತಿಳ್ಕೊಬೇಕು. ಇದು ಅದನ್ನ ಟ್ಯಾಬು ಮಾಡಬಾರ್ದು, ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಸೊ ಅದಾದ್ಮೇಲೆ ವಾಟ್ ಎವರ್ ಲೈಫ್ ಏನೋ ಕಷ್ಟ ಸುಖ ಡಿಸಿಷನ್ ತಗೊಂಡು ಬಂದೆ, ಮದುವೆ ಆದೆ, ಎಲ್ಲ ಸೆಟ್ಲ್ ಆದೆ.
ಬಟ್ ದೆನ್ ನಾವು ಒಂದು 5 ವರ್ಷ ಬೇರೆ ದೇಶಕ್ಕೆ ಹೋಗೋಣ, ನನ್ನ ಹೆಂಡತಿ ಯಾವಾಗ US ಹೋಗೋದು ಅಂತ ಇದ್ದಿದ್ದು ಗರ್ಲ್ ಫ್ರೆಂಡ್ ಇದ್ದಾಗ. ಬಟ್ ಇಲ್ಲಿ ಬಂದು ಮಾಡೋಣ ಅಂತಂದ್ಬಿಟ್ಟು ಆಸ್ಟ್ರೇಲಿಯಾ ವಾಸ್ ಒನ್ ಆಫ್ ದ ಚಾಯ್ಸಸ್. ಎಲ್ಲ ಕಡೆ ಟ್ರೈ ಮಾಡಿ ಪ್ರಯತ್ನ ಪಟ್ಟು ಇಲ್ಲಿ ಬಂದ್ವಿ. ಬಟ್ ಇಲ್ಲಿ ನಾನು ಬಂದಾಗ ಫಸ್ಟ್ ಇನಿಷಿಯಲ್ ಕೆಲಸ ಹುಡ್ತಿರ್ಬೇಕಾದ್ರೆ ಮೀಟಪ್ಸ್ ಹೋಗ್ತಾ ಇದೆ, ಜನ ಮೀಟ್ ಮಾಡ್ತಾ ಇದೆ ಸೋಷಿಯಲ್ ಮೀಟಿಂಗಲ್ಲಿ. ಎಲ್ಲರೂ ಅದೇ ಥರನೇ ಒಂದು ಚಾಯ್ಸಸ್ ಅಲ್ಲಿ ತಪ್ಪು ಮಾಡಿ ತಿರ್ಗಾ ಡಿಪ್ರೆಸಿವ್ ಮೈಂಡ್ ಸೆಟ್. ಪ್ಲಸ್ ಇವಾಗ ಎಲ್ಲರೂ ಮದುವೆ ಆಗಿ ಬಂದಿರೋರು ಇಲ್ಲಿ, ಹೌದು. PRVs ಎಲ್ಲ ತಗೊಂಡು. ಇದು ಯಾಕೋ ಸರಿ ಇಲ್ವಲ್ಲ, ಯಾಕೆ ಇವ್ರಿಗೆಲ್ಲ ಯಾಕೆ ಟೂಲ್ಸ್ ಗೊತ್ತಿಲ್ಲ, ನಾನ್ ಮಾಡಿರೋ ತಪ್ಪನೇ ಇವ್ರು ಈ ಸ್ಟೇಜ್ ಅಲ್ಲಿ ಮಾಡ್ತಾ ಇದಾರಲ್ಲ ಅನ್ಸ್ತಲ್ಲ ಅಂತ ಅಂದ್ಬಿಟ್ಟು. ಹಂಗಾಗಿ ನಾನು ಒಂದು ಕೆರಿಯರ್ ಕೋಚಿಂಗು, ದೆನ್ ಸೇವಾ ಆಸ್ಟ್ರೇಲಿಯಾ ಮೂಲಕ ನಮ್ ಕ್ರ್ಯಾಕ್ ಯುವರ್ ಫಸ್ಟ್ ಜಾಬ್ ಬಂದು ಅವ್ರಿಗೆಲ್ಲರಿಗೂ ಹೇಗೆ ಮೈಂಡ್ ಸೆಟ್ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಅದು ನನ್ನ ಟ್ಯೂಷನ್ ಟೀಚರ್ ಹೇಳೋರು, ನಿಮ್ಮ ಮೈಂಡ್ ನ ನೀನ್ ಕಾಂಕರ್ ಮಾಡಿದ್ರೆ ನಿನ್ ಜಗತ್ತಲ್ಲಿ ಯಾರು ಏನ್ ಕಾಂಕರ್ ಮಾಡೋದು. ಸೊ ಹಂಗಾಗಿ ನಾನು ಸ್ವಲ್ಪ ಮೋರ್ ದೆನ್ ಸ್ಕಿಲ್ಸ್ ಕೊಡ್ತಿದ್ದೆ, ಹೇಗೆ ಕೆಲಸ ಮಾಡೋದು, ನೆಟ್ವರ್ಕ್ ಹೇಗೆ ಮಾಡೋದು, ಹೇಗೆ ಹ್ಯಾಂಡ್ ಶೇಕ್ ಮಾಡೋದು, ಎಲಿವೇಟರ್ ಸ್ಪೀಚ್, ಬ್ರ್ಯಾಂಡಿಂಗ್ ಏನು, ಸರ್ಚ್ ಹೇಗೆ ಮಾಡ್ಬೇಕು ಅಂತ. ಬಟ್ ಇಟ್ ವಾಸ್ ಮೈಂಡ್ ಸೆಟ್. ನೀವು ಯಾವತ್ತೂ ನೀವು ಕೀಳೋರು ಅಂತ ಅಂದ್ಕೋಬಾರ್ದು ಬೇರೆ ದೇಶಕ್ಕೆ ಬಂದ್ವಿ. ಸೊ ಐ ಫೀಲ್ ಐ ಮೇಡ್ ಅ ಸ್ಮಾಲ್ ಡೆಂಟ್ ಇಂಡಿಯನ್ಸ್ಗೆ ಹೊರಗಡೆ ಬಂದು ಧೈರ್ಯ. ಯಾಕಂದ್ರೆ ಬೇರೆಯವ್ರನ್ನೆಲ್ಲ ಮೀಟ್ ಮಾಡ್ತಾ ಇದೀನಿ ಇವಾಗ. ಮೀಟ್ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಹೇಳಿದ್ರು, ಇಟ್ ಗೇವ್ ದಮ್ ಒಂಥರ ಹುಮ್ಮಸ್ ಕೊಟ್ಟಂಗ ಆಯ್ತು ನಮ್ಗೆ. ವಿ ಕುಡ್ ಗೋ, ಯಾವ್ದು ಎದುರ್ಕೊಳ್ಳೋಂಥದ್ದೇನು ಇಲ್ಲ ಅಂತ ಅಂದ್ಬಿಟ್ಟು. ಸೊ ಲೈಫ್ ಚೇಂಜ್ ಆಗಿದೆ ಅಂತ. ಸೊ ಐ ಫೀಲ್ ದಟ್ ವಾಸ್ ಮೈ ಬಿಗ್ಗೆಸ್ಟ್ ಕ್ರೆಡಿಟ್. ನನ್ನ ಲೈಫ್ ಫ್ರಮ್ ಅ ವೆರಿ ಡೀಪ್ ಪ್ಲೇಸ್ ಆಫ್ ಫಿಯರ್ ಇಂದ ನಾನು ಬೇರೆಯವ್ರಿಗೆ ಒಂದು ಬೆಳಕು ತೋರ್ಸಂಗೆ, ಈ ತರ ಆಗ್ಬಹುದು, ಆ ದಾರಿ ರೀತಿಲಿ ನೀವು ಯೋಚನೆ ಮಾಡೋದು ತಪ್ಪು. ಸೊ ಅದನ್ನ ಆಪ್ಷನ್ ಆಗಿ ಇಟ್ಕೋಬೇಡಿ, ಮುಂದೆ ನೋಡಿ ಯಾರಿಗೆ ಜನ ಹೇಗ್ ಮಾಡೋದು ಅದನ್ನ ತಿಳ್ಕೊಳ್ಳಿ. ಹಿಂಗ್ ಆಗ್ಬಿಡ್ಬೋದು ಅನ್ನೋದ್ರಿಂದ ನಿಮ್ಗೆ ಮುಂದೆ. ಸೊ ನೀವು ಗಾನ್ ಥ್ರೂ ಎ ಲಾಟ್ ನಿಮ್ಮ ಒಂದು ಲೈಫ್ ಅಲ್ಲಿ. ನೀವು ಒಬ್ಬರೇ ಮಗ ಆದ್ರೂ, ನೀವು ಅಷ್ಟೆಲ್ಲ ಓದಿ, ನೀವು ಅಮೆರಿಕಾಗ ಹೋಗಿ ಎಲ್ಲ ರಿಟರ್ನ್ ಆದ್ರೂ, ನಿಮ್ಗೆ ಒಂದು ಲೈಫ್ ಅಲ್ಲಿ ಏನೋ ಒಂದು ಕೊರತೆ ಇತ್ತು ನಿಮ್ಗೆ. ಯು ಸೆಡ್ ಯು ಹ್ಯಾಡ್ ದಟ್ ಒನ್ ಸೂಸೈಡಲ್ ಥಾಟ್ ಕೂಡ ನಿಮ್ಗೆ ಒಂದ್ಸಲ ಬಂದಿತ್ತು. ಸೊ ಯು ಕಮ್ ಔಟ್ ಆಫ್ ಇಟ್, ಆಕ್ಚುಲಿ ಯು ಬೌನ್ಸ್ಡ್ ಬ್ಯಾಕ್. ಸೊ ನಿಮ್ಗೆ ಅದು ನಿಮ್ಗೆ ಚೇಂಜಸ್ ಕೊಡ್ತು. ಸೊ ಇದೇ ತರ ಎಷ್ಟೊಂದ್ ಜನ ಕ್ಯಾರಿಯರ್ಗೋಸ್ಕರ ಎಲ್ಲ ಬೇರೆ ದೇಶಕ್ಕೆಲ್ಲ ವಿದೇಶಕ್ಕೆ ಬರ್ತಾರೆ. ಅವ್ರಿಗೂ ಈ ತರ ಕೆಲವ್ರನ್ನೆಲ್ಲ ನೀವು ಮೀಟ್ ಮಾಡಿದ್ರಿ. ಸೊ ದ ಪೀಪಲ್ ಹೂ ಫ್ರಮ್ ಆಲ್ ವಾಕ್ಸ್ ಆಫ್ ಲೈಫ್ ಯು ಮೆಟ್ ದಮ್. ಸೊ ನಿಮ್ಗೆ ಅನ್ನಿಸ್ತು ನಿಮ್ಮ ಲೈಫಲ್ಲಿ ಆಗಿರೋ ಒಂದು ಚೇಂಜಸ್, ಈ ಬದಲಾವಣೆ ಬೇರೆಯವರಲ್ಲೂ ತರಬಹುದು ಅಂತ ನೀವು. ದಟ್ಸ್ ಹೌ you come into this holistic coaching. So amazing, you're doing a great job. ತುಂಬಾ ಇದೆ ಸುಚಿಂದ್ರ ಅವ್ರದ್ದು ತಿಳ್ಕೊಳ್ಳೋದು, ಆಕ್ಚುಲಿ ಮುಗ್ಸಕ್ಕಾಗಲ್ಲ, 1 hour ಮಾತಾಡ್ಬೇಕು ಅನ್ಸುತ್ತೆ. ಸೊ ದಟ್ ಮಚ್ ಹಿ ಹ್ಯಾಸ್ ಅಚೀವ್ಡ್. ಸೊ ಸುಚಿಂದ್ರ ಅವರು ಆಲ್ಮೋಸ್ಟ್ ಈ ಒಂದು ಲಾಂಗ್ ಡಿಸ್ಟೆನ್ಸ್ ರನ್ನಿಂಗ್ ಕೂಡ. ಸೊ ಹಿ ಕೋಚ್ಡ್ ಓವರ್ 225+ ರನ್ನರ್ಸ್. ಹಾಗೆ ಸಿಡ್ನಿ ಎಸ್ಕೇಪೇಟ್ಸ್ ಅಂತಾನೆ ಇವರ ಒಂದು ಗ್ರೂಪ್ ಇದೆ. ಇದು ಒಂದು ಹೈಕಿಂಗ್ ಗ್ರೂಪ್ ಕೂಡ. ಇವರೊಂದು 70+ ಹೈಕಿಂಗ್, ಅದರಲ್ಲೂ ಕೂಡ ಹಿ ಕವರ್ಡ್ ಓವರ್ 1600 kilometers ವಿತ್ ಓವರ್ 16,000 kilometers with over 600+ hiking enthusiasts. ಹಾಗೆ ಇವರೊಂದು ಕ್ಯಾರಿಯರ್ ಕೋಚ್ ಕೂಡ. 1500 ಜನ ಅಲ್ವಾ, ಅದಕ್ಕಿಂತ ಹೆಚ್ಚು ಪ್ರೊಫೆಷನಲ್ಸ್ಗೆ ಇವರು ಅಕ್ರಾಸ್ 4 ಕಾಂಟಿನೆಂಟ್ಸ್ ನೀವು ಕೋಚ್ ಕೂಡ ಮಾಡಿದ್ದೀರಾ. ಹಾಗೆ ಇವರೊಂದು ಕಿಡ್ಸ್ ಅಂಡ್ ಪೇರೆಂಟಿಂಗ್ ಅದು ಒಂದು ಕೋಚಿಂಗ್ ಇದೆ. ಬಹಳಷ್ಟು ಇದೆ. ಬನ್ನಿ ಇವ್ರ ಮೂಲಕನೇ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸುಚಿಂದ್ರ ಅವರೇ. ಸೊ ಕೆರಿಯರ್ ಕೋಚಿಂಗ್ ಬಗ್ಗೆ. ಸೊ ಒಂದು ಆಬ್ವಿಯಸ್ಲಿ ಕ್ರ್ಯಾಕ್ ಯುವರ್ ಫಸ್ಟ್ ಜಾಬ್ ಅಂತ ನಮ್ಮ ರನ್ ಮಾಡ್ತಾ ಇದ್ವಿ ಸೇವಾ ಆಸ್ಟ್ರೇಲಿಯಾ. ಸೊ ನಾವು ಮಾಡ್ತಿರ್ಬೇಕಾದ್ರೆ ಅದು ಆಸ್ಟ್ರೇಲಿಯಾಸ್ ಲಾರ್ಜೆಸ್ಟ್ ನ್ಯೂ ಮೈಗ್ರೆಂಟ್ ಜಾಬ್ ಸೀಕರ್ ಪ್ರೋಗ್ರಾಮ್ ಇತ್ತು. ಒನ್ ಆಫ್ ದಿ ನನ್ನ ಜೊತೆ ಸೆಷನ್ಸ್ ಮಾಡ್ತಾ ಇದ್ದು ಜಯಕುಮಾರ್ ಅಂತ. ನಮ್ದು ಫಿಲಾಸಫಿ ಇದ್ದಿದ್ದು, ಇಲ್ಲಿ ಬಂದವರು ಎಷ್ಟೊಂದು ಜನ ಸ್ಟ್ರಗಲ್ ಮಾಡ್ತಾ ಇದಾರೆ. ಬಟ್ ದ ಐಡಿಯಾನೇ ಆಸ್ಟ್ರೇಲಿಯಾದ ಏನಿದ್ದು ಅಂದ್ರೆ PR ಕೊಟ್ಟವ್ರು ಸ್ಕಿಲ್ಡ್ ವರ್ಕರ್ಸ್ ಬರ್ತಾರೆ ಇಲ್ಲಿ ಅಂತ ಅಂದ್ಬಿಟ್ಟು. ಸೊ ಒನ್ ಅಂಡರ್ಲೈನಿಂಗ್ ಫಿಲಾಸಫಿ ಹಾಕೊಂಡ್ರಿ, ಯಾರೇ ನಮ್ ಸೆಷನ್ ಬಂದ್ರು ಒಂದು 3 ತಿಂಗಳೊಳಗಡೆ ಅವ್ರಿಗೆ ಕೆಲಸ ಕೊಡ್ಬೋದಾ, ಅದಕ್ಕಿಂತ ಡಿಲೇ ಮಾಡಿದ್ರೆ ಅದು ಅವ್ರಿಗೆ ಇರೋಂತ ಸ್ಕಿಲ್ ಇರೋಂತ ಲೆವೆಲ್ ಅಲ್ಲೇ ಮಾಡ್ಬೋದಾ ಅಂತ. ಸೊ ಅದನ್ನ ನಾವು ಈ ಫೈಲ್ ಬಿಕಾಸ್ ನಾವು ಅವ್ರನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದು ಅವ್ರಿಗೆ ಪ್ರಶ್ನೆ ಕೇಳಿ, ಪ್ಲಸ್ ಅವ್ರಿಗೆ ಏನಾದ್ರು ಕೆಲಸ ಹುಡ್ತಿದ್ರೆ ರೆಫರೆನ್ಸ್ ಬೇಕು ಅಂದ್ರೆ ಯಾರಿಗೂ ಕೊಡೋದು. ಮತ್ತೆ ಕಾನ್ಸ್ಟೆಂಟ್ ಆಗಿ ಈಗಲೂ ಗ್ರೂಪ್ ಅಲ್ಲಿ ಎಸ್ಪೆಷಲಿ ಅಂದ್ರೆ ಒಂದು ನ್ಯೂ ಮೈಗ್ರೆಂಟ್, ಎಸ್ಪೆಷಲಿ ಅವ್ರು ಆಸ್ಟ್ರೇಲಿಯಾಗೆ ಬಂದಿರ್ತಾರೆ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಎಸ್ಪೆಷಲಿ ಒಂದು ಈ ರೆಸ್ಯೂಮೆ ಬಿಲ್ಡ್ ಮಾಡೋದು. ಸೊ ಆಸ್ಟ್ರೇಲಿಯಾ ರೆಸ್ಯೂಮೆ ಬಿಲ್ಡ್ ಮಾಡೋದು ಹೇಗೆ, ಇಲ್ಲಿ ಒಂದು ಇದು ಬಿಲ್ಡ್ ಹೇಗೆ ಮಾಡೋದು, ಹೇಗೆ ಒಂದು ಇಂಟರ್ವ್ಯೂ ಹೇಗೆ ಪ್ರೆಸೆಂಟ್ ಮಾಡೋದು ಅವರು. ಸೊ ಈ ಒಂದು ಕ್ರ್ಯಾಕ್ ಯುವರ್ ಫಸ್ಟ್ ಜಾಬ್ ಅಂದ್ರೆ
ಹೆಸರಲ್ಲೇ ಇದೆ. ಸೊ ಸೇವಾ ಆಸ್ಟ್ರೇಲಿಯಾ ಅಂತ ನೀವು ಕೇಳಿರ್ಬೋದು, ಅದು ಒಂದು ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್. ಅಲ್ಲಿ ಒಂದು ನೀವು ಒಂದು ಇನಿಷಿಯೇಟಿವ್ ತಗೊಂಡು ಈ ಒಂದು ಕ್ರ್ಯಾಕ್ ಯುವರ್ ಫಸ್ಟ್ ಜಾಬ್ ಅನ್ನೋ ಒಂದು ಪ್ರೋಗ್ರಾಮ್ ನ ಇವರು ರನ್ ಮಾಡ್ತಾರೆ. ಸೊ ಈ ಒಂದು ನ್ಯೂಲಿ ಮೈಗ್ರೇಟ್ ಆಗಿ ಬಂದಿರೋರು, ಯಾರಿಗೆ ಇಲ್ಲಿ ಒಂದು ಕೆಲಸ ಇಲ್ಲ, ಅವ್ರಿಗೆ ಒಂದು ಇಲ್ಲಿ ಒಂದು ಆ ನ್ಯೂಲಿ ಮೈಗ್ರೆಂಟ್ಗೆ ಇವರು ಒಂದು ಕ್ಯಾರಿಯರ್ ಕೋಚಿಂಗ್ ನ ಮಾಡೋದು, ಹೇಗೆ ರೆಸ್ಯೂಮ್ ಬಿಲ್ಡ್ ಮಾಡೋದು, ಆಮೇಲೆ ಯಾರಿಗಾರು ಒಂದು ರೆಫರೆನ್ಸ್ ಕೊಡ್ಸೋದು ಎಲ್ಲರೂ ಜಾಬ್ಗೆ ಆ ತರ. ಯಾಕಂದ್ರೆ ತುಂಬಾ ಕಷ್ಟ, ಯಾಕಂದ್ರೆ ಎಲ್ಲ PR ಮಾಡ್ಕೊಂಡು ಬಂದ್ಬಿಟ್ಟಿರ್ತಾರೆ, ಸ್ಪಾನ್ಸರ್ಶಿಪ್ ಇರೋದಿಲ್ಲ ಅವ್ರಿಗೆಲ್ಲ, ಫ್ಯಾಮಿಲಿ ಜೊತೆ ಬಂದಿರ್ತಾರೆ, ಅಂಡ್ ವಿತೌಟ್ ಜಾಬ್ ತುಂಬಾ ಕಷ್ಟ ಲೈಫ್ ಎಲ್ಲರಿಗೂ ಅಲ್ವಾ. ಸೊ ಅವ್ರಿಗೆಲ್ಲ ನೀವು ಒಂದು ಕ್ಯಾರಿಯರ್ ಕೋಚಿಂಗ್ ಅಲ್ಲಿ ಈಗಲೂ ಇದೆಯಾ ಕ್ರ್ಯಾಕ್ ಯುವರ್ ಫಸ್ಟ್ ಜಾಬ್? ಸೊ ಇವಾಗ ಜಯಕುಮಾರ್ ನಡೆಸ್ತಾ ಇದ್ದಾರೆ. ಅದು ನಾವು ಅವಾಗ ಆಲ್ಮೋಸ್ಟ್ ಪ್ರತಿ ತಿಂಗಳು ಮಾಡ್ತಾರೆ. ಯಾವಾಗ ಸ್ಟಾರ್ಟ್ ಆಗಿದ್ದು? ಸೊ 2016 ಆಗಸ್ಟ್ ಅಲ್ಲಿ ಮಾಡಿದ್ವಿ. ಓಕೆ. 2020 ಕೋವಿಡ್ ಬಂದಾಗ ಅವಾಗ ಮೈಗ್ರೆಂಟ್ಸ್ ಬರೋರು ಕಮ್ಮಿ ಆದ್ರಲ್ಲ, ಸೊ ಅವಾಗ ನಾನು ಸ್ವಲ್ಪ ಬ್ಯಾಕ್ ಸೀಟ್ ತಗೊಂಡೆ. ನಾನು ವಾಪಸ್ ಇಂಡಿಯಾ ಹೋಗೋದು ಸ್ವಲ್ಪ ಪ್ಲಾನಿಂಗ್ ಅಲ್ಲಿ ಇತ್ತು. ಸೊ ಜಯಕುಮಾರ್ ಇನ್ನೂ ನಡೆಸ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಈಸ್ ಡೂಯಿಂಗ್ ಅ ವೆರಿ ಗುಡ್ ಜಾಬ್. ಅವ್ರು ಸ್ವಲ್ಪ ರೋಟರಿ ಕ್ಲಬ್ ನೆಲ್ಲ ಇದು ಮಾಡಿ, ಸೊ ಯು ಕ್ಯಾನ್ ಸ್ಟಿಲ್ ರೀಚ್ ಔಟ್ ಟು ದೆಮ್. ಬಟ್ ಸೇವಾ ಆಸ್ಟ್ರೇಲಿಯಾ ಮತ್ತೆ ಜಯಕುಮಾರ್ ಇಬ್ರು, ಬಿಕಾಸ್ ಆ ಸೆಷನ್ ಬಂದವ್ರು ಎಷ್ಟೋ ಜನ ಫಸ್ಟ್ ಆಫ್ ಆಲ್ ಯಾವುದೋ ಬೇರೆ ದೇಶದಲ್ಲಿ ನಮ್ಗೆ ಗೊತ್ತಿಲ್ದಿರೋರು ಫ್ರೀಯಾಗಿ ನೀವು ಎಷ್ಟು ಇನ್ಫಾರ್ಮೇಶನ್ ಯಾರು ಕೊಡ್ತಾ ಇಲ್ಲ, ನಮ್ಮವರು ಅಂತ ಯಾರು ಇಲ್ಲ. ಅದ್ರಲ್ಲಿ ನಾವು ಸೇವಾ ಆಸ್ಟ್ರೇಲಿಯಾ ಅವರು ಒಬ್ರು ಇದಾರೆ ಲೀಡರು, ಅವರು ನನ್ನ ಹೆಸರು ಹೇಳ್ಬೇಡಿ ಅಂತ ಹೇಳಿದಾರೆ. ಅವ್ರು ಫ್ರೀಯಾಗಿ ಊಟನೂ ಹಾಕ್ಸ್ತಾ ಇದ್ದಾರೆ. ಸೊ ಎಷ್ಟೊಂದ್ ಜನ ನಮ್ ಕಣ್ಮುಂದೆನೆ ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟಿದ್ರು. ಸೊ ನಮ್ಗೆ ಯಾವ್ದೋ ದೇಶದಲ್ಲಿ ನಮ್ಗೆ ಸಿಕ್ಕಿಲ್ಲ ಅಂತ ಕಷ್ಟ ಪಡ್ತಾ ಇದೆ, ಯಾರೋ ರೆಫರ್ ಮಾಡಿದ್ರು ಅಂತ ಬಂದ್ವಿ. ಎಷ್ಟು ಕರೆಕ್ಟ್ ಆಗಿ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ, ಪ್ಲಸ್ ಊಟನೂ ಹಾಕ್ಸ್ತಾ ಇದಾರೆ. ಯಾರು ನೀವೆಲ್ಲ ಇಂಥವ್ರು ಇದಾರ ಜನ ಈ ಕಾಲದಲ್ಲೂ ಇಂಥವ್ರು ಇದಾರ ಅಂತ ಅನ್ಸುತ್ತೆ. ಬಟ್ ಸೇವಾ ಆಸ್ಟ್ರೇಲಿಯಾ ಡೂಯಿಂಗ್ ಸಚ್ ಎ ಫ್ಯಾಂಟಾಸ್ಟಿಕ್ ಜಾಬ್. ವಾಲಂಟಿಯರ್ಸ್ ಆಗಿದ್ದಾರೆ. ಹೌದು, ಯಾರು ಅಲ್ಲಿಂದ ಹೆಲ್ಪ್ ತಗೊಂಡಿದ್ದಾರೆ ಅವರು ವಾಲಂಟಿಯರ್ ಆಗಿ ಪೇಯಿಂಗ್ ಇಟ್ ಫಾರ್ವರ್ಡ್ ನಮ್ಗೆ ಯಾರು ಹೆಲ್ಪ್ ಮಾಡೋದು, ನಾವ್ ಯಾರು. ಹೌದು ಹೌದು, ತುಂಬಾ ಅಮೇಸಿಂಗ್ ಆಕ್ಚುಲಿ. ಹಾಗೆ ನೀವು ರನ್ನರ್ಸ್, ಪ್ಯಾರಾಮೀಟರ್ ರನ್ನರ್ಸ್ ಅಂತ ಅದ್ರ ಬಗ್ಗೆ ಹೇಳಿ ಏನು? ಸೊ ನಾನು ಫಸ್ಟ್ ಗಣೇಶೋತ್ಸವ ಅಟೆಂಡ್ ಮಾಡಿದೆ 2017 ಅಲ್ಲಿ. ಆಬ್ವಿಯಸ್ಲಿ ನಮ್ದು ಮೋಸ್ಟ್ ಕಾಮನ್ ಕಲ್ಚರಲ್ ಇವೆಂಟ್. ಮತ್ತೆ ಬೇರೆ ಸೋಷಿಯಲ್ ಇವೆಂಟ್ ಹೋದಾಗ ಎಲ್ಲರೂ ಇಂಡಿಯನ್ಸ್ ನ ನೋಡಿದೆ. ಎಲ್ಲ ಇಲ್ಲಿ ಬಂದವರೆಲ್ಲರೂ ಎಲ್ಲರೂ ಸ್ವಲ್ಪ ದಪ್ಪವಾಗಿದ್ರು, ಅನ್ಫಿಟ್ ಆಗಿದ್ರು. ಅಂದ್ರೆ ಆಸ್ಟ್ರೇಲಿಯಾ ಎಷ್ಟೊಂದು ಗೋಲ್ಡ್ ಮೆಡಲ್ಸ್ ಗೆಲ್ಲುತ್ತೆ ಒಲಿಂಪಿಕ್ಸ್ ಅಲ್ಲಿ, ಸ್ವಿಮ್ಮಿಂಗ್ ಅಲ್ಲಿ. ನಾವೇನ್ ಹಿಂಗಾಗ್ಬಿಟ್ಟಿದೀವಿ. ಪ್ಲಸ್ ನಾನು ಅಲ್ಲಿ ಇಂಡಿಯಾದಲ್ಲಿ ಅಶೋಕ್ ನಾಥ್ ಅಥವಾ ಆಶ್ನಾಥ್ ಅಂತ ಇಸ್ ಇಂಡಿಯಾಸ್ ನಂಬರ್ 1 ರನ್ನಿಂಗ್ ಕೋಚ್. ಅವ್ರ ಹತ್ರ ನಾನು ಕೋಚಿಂಗ್ ತಗೊಂಡೆ ಇಂಡಿಯಾದಲ್ಲಿ. ಸೊ ಇಲ್ಲಿ ಬಂದಾಗ ಅವ್ರ ಸ್ಕಿಲ್ಸ್ ಎಲ್ಲ ನಂಗಿತ್ತು. ಸೊ ನನಗೂ ಸ್ವಾರ್ಥಕ್ಕೋಸ್ಕರ ನನ್ನ ಜೊತೆ ಓಡೋದಕ್ಕೆ ಯಾರನ್ನ ಸಿಗ್ಬೇಕು, ನಮ್ಗೆ ಗೊತ್ತಿರೋರು ಇಂಡಿಯನ್ ಸಿಕ್ಕಿದ್ರೆ ಒಳ್ಳೇದು. ಪ್ಲಸ್ ನಾನು ಪ್ಯಾರಾಮೆಟ್ ಹತ್ರ ಇದ್ನಲ್ಲ, ಅಲ್ಲಿ ಬೇರೆ ನಮ್ಗೆ ಅದು ರೀಜನ್ ಪ್ರಕಾರ ಸಿಗ್ತಿರ್ಲಿಲ್ಲ. ಹಾಗಾಗಿ ಬನ್ನಿ ಏನೋ ಫ್ರೀ ಆಗಿ ಅಂತ ಅಂದೆ. ಆಮೇಲೆ ಯಾರೋ ಇಟ್ಕೊಂಡು ಸ್ವಲ್ಪ ಇಷ್ಟೊಂದು ಎಫರ್ಟ್ ಆಗ್ತಿದೆ, ಸ್ವಲ್ಪ ಚಾರ್ಜ್ ಮಾಡೋಣ. ಚಾರ್ಜ್ ಮಾಡಿದೆ. ಯಾರೋ ಬಂದು ಕಂಪನಿ ರಿಜಿಸ್ಟರ್ ಮಾಡ್ಬೇಕು, ಹಿಂಗೆಲ್ಲ ಮಾಡಬಾರ್ದು, ಅದಕ್ಕೂ ರಿಜಿಸ್ಟರ್ ಮಾಡ್ಕೊಂಡು. ಓಕೆ, ಯು ಹ್ಯಾವ್ ಯು ಓನ್ ಎ ಕಂಪನಿ. ಯಾ, ಪ್ಯಾರಾಮೀಟರ್ ಅನ್ನೋದು ಅಂತಾನೆ ಒಂದು ಕಂಪನಿನೇ ಇದೆ. ಓಕೆ, ನೈಸ್. ಸೊ ಅದ್ರ ಮೂಲಕ ನಾನು ಅವಾಗ ಶುರು ಮಾಡಿದೆ, ಬಟ್ ಐ ಡಿಡ್ಂಟ್ ರಿಯಲೈಸ್ ಇಷ್ಟು ದೊಡ್ಡದಾಗುತ್ತೆ ಅಂತ. ಸೊ 20 ಬ್ಯಾಚ್ ಮಾಡಿದೀನಿ, 225 ರನ್ನರ್ಸ್. ಆಲ್ಮೋಸ್ಟ್ 8 ಇಯರ್ಸ್ ಇಂದ ಅಲ್ವಾ ಸುಚಿತ್ರ? ಆಲ್ಮೋಸ್ಟ್ 8 ಇಯರ್ಸ್ ಇಂದ ಇದ್ದಾರೆ. ಕೆಲವರು 100 ಮೀಟರ್ ಓಡಕ್ ಆಗದಿರೋರು ಹಾಫ್ ಮ್ಯಾರಥಾನ್ ಓಡಿದ್ದಾರೆ. ಕೆಲವರು ನನ್ನ ಬ್ಯಾಚ್ ಅಲ್ಲಿ ಅಟೆಂಡ್ ಮಾಡಿರೋರು ಇವಾಗ ವೆರಿ ಪ್ರೌಡ್ ಟು ಸೇ, ಆಬ್ವಿಯಸ್ಲಿ ನನ್ ಬಿಟ್ಟು ಬೇರೆ ಕಲ್ತಿ ಅವ್ರು ಮುಂದೆ ಹೋಗಿರೋರು. ನಾನು ಹೇಳ್ಕೊಂಡ್ ಕೊಟ್ಟಿದ್ಕಿಂತ ಜಾಸ್ತಿ ಬೇರೆ ಕಲ್ತಿದ್ದಾರೆ. ಸೊ ದೇ ಹ್ಯಾವ್ ಗಾನ್ ಆನ್ ಟು 100 ಮೈಲ್ಸ್ ಹೊಡೆದ್ರು ಮೊನ್ನೆ ಒಂದು ಇವೆಂಟ್. 162 ಕಿಲೋಮೀಟರ್ಸ್ ಫಿಟ್ನೆಸ್ ಮ್ಯಾರಥಾನ್. ಫುಲ್ ಫಿಟ್ನೆಸ್ ಟ್ರೈನಿಂಗ್ ನ ಮಾಡ್ತೀರಾ? ಅಂದ್ರೆ ಲೈಕ್ ವೀಕೆಂಡ್ ಮಾಡ್ತೀರಾ? ಯಾವ ರೀತಿ? ಬರೀ ವೀಕೆಂಡ್, ಸಂಡೇಸ್ ಮಾತ್ರ ಮಾಡ್ತೀವಿ. ಸಂಡೇಸ್ ಮಾತ್ರ ಮಾಡ್ತೀವಿ. ಅಂದ್ರೆ ಅದು ಒಂದು ಪಾರ್ಕ್ ಅಲ್ಲಿ, ಪ್ಯಾರಾಮೆಟ ಪಾರ್ಕ್, ಡಾಲ್ ಗ್ರೌಂಡ್, ಪ್ಯಾರಾಮೆಟ ಪಾರ್ಕ್ ಅಲ್ಲಿ ಮಾಡ್ತಿದ್ದೆ. ಆಮೇಲೆ ಡಾಲ್ ಗ್ರೌಂಡ್ ಹೋದೆ. ನಾನು ಟ್ರೇಲ್ ರನ್ನಿಂಗ್ ಮಾತ್ರ ಲೇಕ್ ಪ್ಯಾರಾಮೆಟ ಹತ್ರ ಮಾಡ್ತಿದ್ದೆ. ಮತ್ತೆ ಲಾಂಗ್ ರನ್ ಗೆ ಪ್ಯಾರಾಮೆಟ ರಿವರ್ ಪಕ್ಕ ರೂಟ್ ಅಲ್ಲಿ ಅದೊಂದು ಸ್ವಲ್ಪ ಫ್ಲಾಟ್. ಫಿಟ್ನೆಸ್ ಗೆ ಬೋತ್ ವುಮೆನ್ ಅಂಡ್ ಆಲ್ಸೋ ಮೆನ್ಸ್ ಎಲ್ಲರಿಗೂ. ಮಕ್ಕಳು ಇದ್ರ? ಬರೀ ಮಕ್ಕಳು ಬರೀ ಅಡಲ್ಟ್ಸ್ ಮಾತ್ರ. ಅಂಡ್ ಮೋಸ್ಟ್ ಆಫ್ ದೆಮ್ ವೇಟ್ ಲಾಸ್ ಮಾಡಿದ್ದಾರೆ, ಬಾಡಿ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಿದೆ, ಸೆಲ್ಫ್ ಎಸ್ಟೀಮ್ ಇದಾಗಿದೆ. ಪ್ಲಸ್ ದೇರ್ ಇಸ್ ಸೈಂಟಿಫಿಕ್ ಪ್ರೂಫ್, ನೀವು ರನ್ನಿಂಗ್ ಮಾಡೋದು, ಫಿಟ್ನೆಸ್ ಮಾಡೋದ್ರಿಂದ ನಿಮ್ ಬ್ರೈನ್ ಇರೋ ನ್ಯೂರಾನ್ಸ್ ವಿಚ್ ವಯಸ್ಸಾದಂಗೆ ಸ್ನಾಪ್ ಆಗ್ತಾರೆ, ಇಟ್ ವಿಲ್ ಆಕ್ಚುಲಿ ರೀಜನರೇಟ್. ಅಂಡ್ ಐ ಆಮ್ ಎ ವೆರಿ ಬಿಗ್ ಪ್ರಮೋಟರ್ ಆಫ್ ವುಮೆನ್ಸ್ ಹೆಲ್ತ್, ಎಸ್ಪೆಷಲಿ ಪ್ರೀ ಮೆನೋಪೋಸ್ ಅಂಡ್ ಮೆನೋಪೋಸ್ ರಿಲೇಟೆಡ್ ಹೆಲ್ತ್ ಅಲ್ಲಿ. ಅಂಡ್ ಮಸಲ್ ಲಾಸ್ 35 ಆದ್ಮೇಲೆ ಮೆನ್ ಅಂಡ್ ವುಮೆನ್ ಜಾಸ್ತಿ ಇರುತ್ತೆ. ಸೊ ಅದ್ರ ಬಗ್ಗೆ ನಾನು ತುಂಬಾ ಶೇರ್ ಮಾಡ್ತಾನೆ ಇರ್ತೀನಿ ಆ ಗ್ರೂಪ್ ಅಲ್ಲೂ, ಎಲ್ಲಾ ಗ್ರೂಪ್ ಅಲ್ಲೂ. ಸೊ ಅದರಿಂದ ಎಲ್ಲರಿಗೂ ಬೆನಿಫಿಟ್ ಆಗಿದೆ. ಅಂದ್ರೆ ತುಂಬಾ ಜನನು ಅದ್ರ ಬೆನಿಫಿಟ್ ನ ಎಷ್ಟೋ ವರ್ಷಗಳಾದ್ಮೇಲೂ ಮಸಲ್ ಇಸ್ ದ ಓನ್ಲಿ ಆರ್ಗನ್ ವಿಚ್ ಗ್ರೋಸ್. ಕರೆಕ್ಟ್. ಹೌದು, ಮಸಲ್ ಮೆಮೊರಿ. ನೀವು ಅದನ್ನ ಲೇಜಿ ಆಗಿ ನೀವು ಅದನ್ನ ಕರೆಕ್ಟ್ ಆಗಿ ಹೈಡ್ರೇಟ್ ಮಾಡ್ಲಿಲ್ಲ ಅಂದ್ರೆ ನಿಮ್ ಕ್ರಾಂಪ್ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಅದಕ್ಕೆ ಒಂಥರ ಅದೊಂದು ಮಗು ಇದ್ದಂಗೆ ನೋಡ್ಕೋಬೇಕು. ಹೌದು, ಯಾವಾಗ್ಲೂ ಅಂದ್ರೆ ಅದು ಯಾವಾಗ್ಲೂ ನೀವು ಟ್ರೈನ್ ಮಾಡ್ತಾನೆ ಇರ್ಬೇಕದು, ಇಲ್ಲಾಂದ್ರೆ ಲೂಸ್ ಆಗ್ಬಿಡುತ್ತೆ ಮಸಲ್.
ಪ್ಲಸ್ ಏನಂದ್ರೆ ಫಿಟ್ನೆಸ್ ಟ್ರೈನಿಂಗ್ ಅಲ್ಲಿ ನಿಮ್ಗೆ ಯಾವ್ದು ಲೀನಿಯರ್ ಆಗಿ ಬರಲ್ಲ. ಹಿಂಗ್ ಓಡದೆ ನಂಗೆ ಇಷ್ಟು 10% ಎಕ್ಸ್ಟ್ರಾ ಹೊಡೆದ್ರೆ 10% ಫಾಸ್ಟ್ ಆಗಬೇಕು ಅನ್ನೋದಿಲ್ಲ. ಅದಕ್ಕೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಸೈನ್ಸ್. ಅದನ್ನ ಡೈರೆಕ್ಟ್ ಆಗಿ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಅದನ್ನ ಪ್ರಾಕ್ಟೀಸ್ ಮಾಡ್ತಾರೆ ಅವ್ರು. ಓಡ್ತಿರ್ಬೇಕಾದ್ರೆ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು. ಸೊ ಈ ಟ್ರೈನಿಂಗ್ ಮಾಡಿದಾಗ ನಾನು ಅವ್ರ ಜೊತೆ ಓಡ್ತಿದ್ದೆ. ಓಡಿ ಇಲ್ಲಿಲ್ಲ ಇದರಿಂದ ನಿಮ್ ನೆಕ್ ಪೇನ್ ಬರುತ್ತೆ, ಸ್ಟ್ರೇಟ್ ಮಾಡ್ಕೊಳ್ಳಿ, ಇದು ಮಾಡಿ, ಬ್ರೀದಿಂಗ್ ಇನ್ಕ್ರೀಸ್ ಮಾಡಿ ಅಂತ. ಅಂದ್ರೆ ಬಾಡಿ ಪೋಸ್ಚರ್ ಇರ್ಬೋದು, ಅವರೊಂದು ಫಿಟ್ನೆಸ್ ಇರ್ಬೋದು, ಎಲ್ಲ ಒಂದು ಅದರಿಂದ ಉಪಯೋಗ ಆಯ್ತು. 30 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇದೆ ನಿಮ್ ರನ್ನಿಂಗ್ ಪೋಸ್ಚರ್ ಅಲ್ಲೇ ಮಾತ್ರ. ಹೈಡ್ರೇಷನ್ ಎಲ್ಲ ಬಿಡಿ, ಅಟೈರ್ ಹೇಗೆ, ಪ್ರೀ ರನ್ ಪ್ರಿಪರೇಷನ್, ಟ್ರೈನಿಂಗ್ ಪ್ಲಾನಿಂಗ್ ಎಲ್ಲ. ಬಟ್ ಜಸ್ಟ್ ಪೋಸ್ಚರ್ ಅಲ್ಲೇ ಆಲ್ಮೋಸ್ಟ್ 30 ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಇದೆ. ನಿಮ್ಮ ಐನ್ ಹೆಂಗ್ ಇಡ್ತೀರಾ, ನಿಮ್ ಕೈ ಹೆಂಗ್ ಇಟ್ಕೊಂಡು ನೋಡ್ತೀರಾ, ಮತ್ತೆ ಶೋಲ್ಡರ್ಸ್ ಹೇಗಿರ್ಬೇಕು, ನೀಸ್ ಎಷ್ಟು ಬೆಂಡ್ ಆಗಿರ್ಬೇಕು ಅನ್ನೋದು. ಸೊ ನೈಸ್. ಅಂದ್ರೆ ತುಂಬಾ ಕಲ್ತ್ಕೊಳ್ಳೋದು ಇದೆ. ಒಂದು ನಮ್ಮ ಒಂದು ಬಾಡಿನ, ಅಂದ್ರೆ ಅವರ್ ಬಾಡಿ ಇಸ್ ಜಸ್ಟ್ ಲೈಕ್ ಒನ್ ಶ್ರೈನ್ ತರ, ನಿಮ್ಮ ಒಂದು ಟೆಂಪಲ್ ತರ. ಸೊ ಅದನ್ನ ನೀವು ಚೆನ್ನಾಗಿ ನೋಡ್ಕೋಬೇಕು ಅಲ್ವಾ? ಸೊ ಓಕೆ. ಪ್ಲಸ್ ಹಾಗೆ ಇವರು ಹೈಕಿಂಗ್ ಕೂಡ ನೀವು ಮಾಡ್ತೀರಾ ಆಕ್ಚುಲಿ. ನಾನು ಈಗ ತಾನೇ ಮೆನ್ಷನ್ ಮಾಡಿದೆ ಎಷ್ಟು ಹೈಕಿಂಗ್ಸ್ ಎಲ್ಲ ನೀವು ಮಾಡಿದ್ದೀರಾ, ಒಂದು ಹಲವಾರು ಜನಗಳ ಜೊತೆ ಎಷ್ಟೊಂದು ಹೈಕಿಂಗ್. ಸೊ ಬನ್ನಿ ಸುಚೀಂದ್ರ ಅವ್ರ ಮೂಲಕನೇ ಈ ಒಂದು ಹೈಕಿಂಗ್ ಬಗ್ಗೆನೂ ತಿಳ್ಕೊಳ್ಳೋಣ. ಸೊ ನಾನು ಈ ಎಷ್ಟು ಹೈಕಿಂಗ್ ಮಾಡಾದ್ಮೇಲೆ ನನಗೆ ಸಿಡ್ನಿಲಿ ವಾಟ್ ಐ ಫೆಲ್ಟ್ ವಾಸ್, ಸಿಡ್ನಿಲಿರೋ ಜನ ತುಂಬಾ ಪುಣ್ಯ ಮಾಡಿದ್ದಾರೆ. ಯಾಕಂದ್ರೆ ಸಿಡ್ನಿ ಸುತ್ತಮುತ್ತ ಒಂದು 30 ಮಿನಿಟ್ಸ್ ಟು 1 hour ಡ್ರೈವ್ ಅಲ್ಲಿ ನಿಮ್ಗೆ ಏನಿಲ್ಲ ಅಂದ್ರೆ 100 ಹೈಕಿಂಗ್ ಸ್ಪಾಟ್ಸ್ ಇದೆ. ಅಂಡ್ ಈ ಎಲ್ಲ ಹೈಕಿಂಗ್ ಸ್ಪಾಟ್ನೂ, ಯಾಕಂದ್ರೆ ಆಸ್ಟ್ರೇಲಿಯಾದಲ್ಲಿ ಗೌರ್ಮೆಂಟೇ ಎಲ್ಲರಿಗೂ ಒಂದು ಹೆಲ್ತ್ ಅದನ್ನೆಲ್ಲ ಬೆನಿಫಿಟ್ ಮಾಡಿದ್ರೆ ಅವ್ರಿಗೆ ಕಾಸು ಸಾಕಾಗಲ್ಲ. ವಾಲಂಟಿಯರ್ ಇಂದ ದೇಶ ನಡೆಯುತ್ತೆ. ನಮ್ಮ ಸೇವಾ ಆಸ್ಟ್ರೇಲಿಯಾ ಅಂತವರೆಲ್ಲ ಮಾಡ್ತಿದ್ದಾರೆ. ಮತ್ತೆ ನೇಚರ್ ಇಂದ ಹೋಗೋದ್ರಿಂದ ಜನರು ಹೆಲ್ತ್, ಮೈಂಡ್ ಸೆಟ್ ಅವ್ರಿಗೆ ಒಂಥರ, ಆಮೇಲೆ ಬಂದು ಒಂದು ಫೋಕಸ್ ಅನ್ನೋದೆಲ್ಲ ಬರುತ್ತೆ. ನೇಚರ್ ಎಷ್ಟು ಚೆನ್ನಾಗಿ ನ್ಯಾಷನಲ್ ಪಾರ್ಕ್ಸ್, ನ್ಯಾಷನಲ್ ಪಾರ್ಕ್ಸ್ ತುಂಬಾ ಇದೆ ಅಲ್ವಾ? ಬೀಚ್ ಇರ್ಬೋದು, ಈ ಒಂದು ನ್ಯಾಷನಲ್ ಪಾರ್ಕ್ಸ್ ಇಟ್ಸ್ ಅಮೇಜಿಂಗ್. ಎಲ್ಲಾ ತರನೂ ಇದೆ. ನಿಮ್ಗೆ ಆಲ್ ಟ್ರೇಲ್ಸ್ ಅಂತ ಒಂದು ಆಪ್ ಇದೆ. ನೀವು ಆ ಆಪ್ ಅಲ್ಲಿ ಹೋದ್ರೆ ನಿಮ್ಗೆ ಎಷ್ಟು ಇಂಟೆನ್ಸಿಟಿ ಬೇಕು, ಎಷ್ಟು ಎಲಿವೇಶನ್ ಬೇಕು ಅಂದ್ರೆ ಒಂದು 100 ಆಪ್ಷನ್ಸ್ ಕೊಡುತ್ತೆ. ಸೊ ಅಂಡ್ ಅದು ಇಟ್ಸ್ ಆಲ್ಸೋ ವೆರಿ ಗುಡ್ ನೆಟ್ವರ್ಕಿಂಗ್ ಆಪರ್ಚುನಿಟಿ. ಯಾಕಂದ್ರೆ ರ್ಯಾಂಡಮ್ ಎಷ್ಟೊಂದು ಜನ ನೇಚರ್ ಹೈಕ್ ಯಾರೋ ಪ್ಲಾನ್ ಮಾಡ್ತಾರೆ ಅಂದ್ರೆ ಅವ್ರಿಗೂ ಒಂದ್ ಸ್ವಲ್ಪ ಧೈರ್ಯ ಬರುತ್ತೆ, ಹೋಗ್ಬೋದು. ಅವರೆಲ್ಲ ಏನ್ಕೊಂಡ್ಬಿಟ್ಟು ಆಸ್ಟ್ರೇಲಿಯಾ ಬಂದು 20 ವರ್ಷದಲ್ಲಿದ್ದಾರೆ ಎಷ್ಟೊಂದು ಜನ. ಒಂದ್ಸತಿ ಹೈಕ್ ಮಾಡಿ, ನಾನು ಹೈಕ್ ಮಾಡಿದ್ರೆ ಈ ಫಸ್ಟ್ ಟೈಮ್ 20 ವರ್ಷದಲ್ಲಿ ಹೈಕ್ ಮಾಡ್ತಾ ಇದ್ದೀನಿ, ಹಾವಿರುತ್ತೆ ಅಂದ್ಕೊಂಡಿದ್ದೆ ನಾನು ಅಂತ. ಬಟ್ ಅಲ್ಲಿ ಬಂದಾಗ ಅವ್ರಿಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ರಿಫ್ರೆಶಿಂಗ್. ನಾನು ಕಾಡಲ್ಲಿ ಬೆಳೆದವನು, ನಾನು ಶಿವಮೊಗ್ಗದಲ್ಲಿ ಬೆಳೆದವನು, ಹಂಗೆ ನನಗೆ ಇದು ಇಷ್ಟ. ಬಟ್ ಸಿಡ್ನಿಲ್ ನಾನು ಮಾಡಿರಲಿಲ್ಲ ಸುಚಿಂದ್ರ, ನೀನ್ ತೋರಿಸ್ತೆ ನನಗೆ. ಸೋ ನೈಸ್. ಎಷ್ಟೊತ್ತಿನ ಹೈಕಿಂಗ್ ಅಂದ್ರೆ ಭಯ ಆಗುತ್ತೆ ಅಲ್ವಾ? ಅದಕ್ಕೂ ತುಂಬಾ ಫಿಟ್ನೆಸ್ ಬೇಕಂತೀರಾ? ಫಿಟ್ನೆಸ್ ಫ್ಲಾಟ್ ಟೆರೇನ್ ಅಲ್ಲಿ ಇದ್ರೆ ಫಿಟ್ನೆಸ್ ಏನ್ ಬೇಡ. ಏನಂದ್ರೆ ಒಂದು ನಮ್ಮ ರನ್ನಿಂಗ್ ಅಲ್ಲಿ ಒಂದು ಫ್ರೇಸ್ ಇದೆ, ಇಫ್ ಯು ವಾಂಟ್ ಟು ರನ್ ಫಾಸ್ಟ್ ರನ್ ಅಲೋನ್, ಇಫ್ ಯು ವಾಂಟ್ ಟು ರನ್ ಫರ್ದರ್ ಗೋ ವಿತ್ ಸೊ ಹಂಗಾಗಿ ಜನ ಬಂದಿರ್ಬೇಕಾದ್ರೆ ಅದು ಒಂದು ಯಾವ್ದೇ ಒಂದು ಕಷ್ಟನೂ ಅಚೀವ್ ಮಾಡ್ಬೋದು ಅಂತ ಅನ್ಸುತ್ತೆ. ಸೊ ಖುಷಿಯಲ್ಲಿ ಬರ್ತಾರೆ. ಬಟ್ ಐ ಹ್ಯಾವ್ ಟೇಕನ್ ದೆಮ್ ಆನ್ ರಿಯಲಿ ಟಫ್ ಹೈಕ್. ಒಂದು 20 ಕಿಲೋಮೀಟರ್ ಹೊಸ ಹೈಕ್ ಬ್ಲೂ ಮೌಂಟೇನ್ಸ್ ಅಲ್ಲಿ ಆಗಿದೆ, ಗ್ರ್ಯಾಂಡ್ ಕ್ಲಿಫ್ ಅಂತ. ನಾನು ಕೆಲವರೆಲ್ಲ ಮುಗ್ಸೋದೇ ಇಲ್ಲ ಅಂದ್ಕೊಂಡೆ, 35 ಜನನು ಮುಗ್ಸೋದು. ಅದು ತುಂಬಾ ಎಲಿವೇಶನ್ ಇತ್ತು. ಬಟ್ ಫ್ಲಾಟ್ ಆಗಿರೋ ಮದರ್ಸ್ ಡೇ ಹೈಕ್ ನನ್ನ ಹೆಂಡತಿನೂ ಮಾಡ್ತಾ ಇದ್ಲು, ಸುಚಿತ್ರ ಮಾಡ್ತಾ ಇದ್ಲು. ಅದು ಒಂದು ಸ್ವಲ್ಪ ಹೈಕು. ವೈಭವ್ ಯಾಮಿ ನಮ್ಗೆ ಗೊತ್ತಿರೋ ಅವರು ಒಂದಷ್ಟು ಹೈಕಿಂಗ್ ಮಾಡ್ತಾ ಇದ್ದ. ಮತ್ತೆ ಪ್ರಕ್ಷಾ ಮತ್ತೆ ಶ್ರೀಕಾಂತ್ ಅಂತನೂ ಸ್ವಲ್ಪ ಸಪೋರ್ಟ್ ಮಾಡ್ತಾ ಇದ್ರು ನನಗೆ ಯಾವಾಗಲೂ ಹೈಕ್ ಮಾಡಿದಾಗ. ಮತ್ತೆ ಸೇವಾಗ ಒಂದು ಮೌಂಟ್ ಕುಸಿಕುಸ್ಕೋ ಮಾಡಿ ಒಂದು ಸ್ವಲ್ಪ ಕಾಸು ರೇಸ್ ಮಾಡಿದ್ವಿ ಡೊಮೆಸ್ಟಿಕ್ ವೈಲೆನ್ಸ್ಗೋಸ್ಕರ, ಫಂಡ್ಗೋಸ್ಕರ. ಸೊ ಅದನ್ನು ಆಲ್ಮೋಸ್ಟ್ ಒಂದು 40 ಪೀಪಲ್ ಮಾಡಿದ್ವಿ. ಮತ್ತೆ ಆಕ್ಸ್ ಫಾರ್ಮ್ಗೆ ಒಂದು 3 ಟೀಮ್ಗೆ ಕೋಚ್ ಮಾಡಿದ್ದೆ ನಾನು, ಹೇಗೆ ಟ್ರೈನ್ ಮಾಡೋದು. ಅವರ ಜೊತೆ 25-30 ಕಿಲೋಮೀಟರ್ ಎಲ್ಲ ಹೈಕ್ ಮಾಡಿ 50-60 ಕಿಲೋಮೀಟರ್ ಹೈಕ್ ನಾನೇ ಮಾಡಿದ್ದೀನಿ ಆಕ್ಸ್ ಫಾರ್ಮ್ ಕೂಡ. ಸಪೋರ್ಟ್ ಕ್ರೂ ಆಗಿ ಪ್ರತಿಯೊಂದು ಸ್ಟೂಲ್ ಅಲ್ಲಿ ಕುಕಿಂಗ್ ಮಾಡಿ, ಅವ್ರಿಗೆ ಮಸಾಜ್ ಮಾಡಿ, ಶೂಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿ. ಒಬ್ಬಂಗೆ ಡಿಸ್ಲೋಕೇಟ್ ಆಗೋಗಿತ್ತು ಶೋಲ್ಡರ್, ಅವನ್ನ ಕರ್ಕೊಂಡ್ಬಂದು ಹಾಸ್ಪಿಟಲ್ ಬಿಟ್ಟು ತಿರ್ಗಾ ಫಿನಿಶ್ ಲೈನ್ ಹತ್ರ ಹೋಗಿ ಹೈಕಿಂಗ್ ಎಲ್ಲ ಮಾಡಿದಾಗ ಬಟ್ ಒಂಥರ ಫ್ಯಾಮಿಲಿ ಫೀಲಿಂಗ್ ಸಿಗುತ್ತೆ. ಏನೇನು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ಯಾರೊಬ್ರು ಹೈಕಿಂಗ್ ಹೋಗ್ಬೇಕಂದ್ರೆ? ಒಂದು ಆಬ್ವಿಯಸ್ಲಿ ಫಿಸಿಕಲಿ ಫಿಟ್ ಆಗಿರ್ಬೇಕು. ಏನಾದ್ರೂ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಸ್ವಲ್ಪ ಕಷ್ಟ, ವೀಲ್ ಚೇರ್ ಆಕ್ಸೆಸಿಬಲ್ ಅಂತದೆಲ್ಲ ಇರುತ್ತೆ. ಬಟ್ ಅದರ್ವೈಸ್ ಏನು ಅಂತಂದ್ರೆ ಒಂದು ನೀರು ಮತ್ತೆ ನ್ಯೂಟ್ರಿಷನ್, ಕರೆಕ್ಟ್ ಗೇರ್, ವೆದರ್ ಪ್ರಕಾರ ಗೇರ್, ಒಂದು ಹೈಕಿಂಗ್ ಶೂ, ಗ್ರಿಪ್ ಇರೋ ಶೂ. ನಮ್ಗೆ ವಾಕಿಂಗ್ ಶೂ ಆದ್ರೆ ಸ್ಲಿಪ್ ಆಗಿಬಿಡತ್ತೆ. ಅದು ನಮ್ದು ವುಡ್ಲ್ಯಾಂಡ್ಸ್ ಅಂತ ಇಂಡಿಯಾದಲ್ಲಿ ಸಿಗೋದು, ಗಟ್ಟಿ ಇರೋದು, ಬೆಂಡ್ ಆಗಲ್ಲ. ಆಮೇಲೆ ವಾಟರ್ ಕ್ಯಾರಿ ಮಾಡ್ಬೇಕು, ಸ್ವಲ್ಪ ಎಲೆಕ್ಟ್ರೋಲೈಟ್ ಇರಬೇಕು. ಸಾಲ್ಟ್ ಸ್ವೆಟ್ ಅಲ್ಲಿ ಹೋಗ್ತಾರೆ, ಮತ್ತೆ ಯಾರೇ ಹೋದ್ರು ನೀವು ಎಲ್ಲಿ ಹೋಗ್ತಾ ಇದ್ರೆ ಏನ್ ರೂಟು ಒಂದು ಇನ್ಫಾರ್ಮೇಶನ್ ಕಳಿಸ್ಬೇಕು, ಒಂದು ಕಾಂಟ್ಯಾಕ್ಟ್ ಮಾಡಬೇಕು. ಮೆಡಿಕೇರ್ ಕಾರ್ಡು ಮತ್ತೆ ಒಂದು ಕಾಸು. ಎಷ್ಟೊಂದು ಜನ ಕೇಳಿದೀವಲ್ಲ ಹೈಕಿಂಗ್ ಎಲ್ಲ ಹೋಗಿ ಎಲ್ಲ ಮಿಸ್ ಆಗಿರೋರೆಲ್ಲ ತುಂಬಾ ಜನ ಇದ್ದಾರೆ
ಆತರ ಎಲ್ಲ. ಸೊ ಅಷ್ಟೆಲ್ಲ ಒಂದು ಗಮನವಾಗಿ ಪ್ಲಸ್ ಇಲ್ಲಿ ಇಟ್ಕೊಂಡಿದ್ದೀವಿ. ನ್ಯಾಷನಲ್ ಪಾರ್ಕ್ ಅಲ್ಲಿ ಯಾವ್ದೇ ಒಂದು ರೂಟ್ ಅಲ್ಲಿ ಇದ್ರು ಅಲ್ಲಿ ಏನಾದ್ರು ಕ್ಲೋಸರ್ ಇದೆಯಾ, ಅಲ್ಲಿ ಡೇಂಜರ್ ಇದೆಯಾ, ಅಲ್ಲಿ ವರ್ಕ್ ನಡೀತಾ ಇದೆಯಾ ಅನೌನ್ಸ್ ಮಾಡ್ತಾರೆ ಹೌದು. ಮುಂಚೆ. ಆಮೇಲೆ ಫ್ಲಡ್ಡಿಂಗ್ ಎಲ್ಲ ತುಂಬಾ ಆಗತ್ತೆ, ಅದೆಲ್ಲ ತುಂಬಾ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲ, Plus ವೆದರ್ ಅಷ್ಟೇ. ಲೋಕಲ್ ಕಮ್ಯುನಿಟಿನೇ ಅಲ್ಲಿ ಹೋಗಿ ಗೇಟ್ ಹಾಕ್ಬಿಡ್ತಾರೆ. ದೇ ಆರ್ ರೆಸ್ಪಾನ್ಸಿಬಲ್ ಟು ಟೇಕ್ ಕೇರ್ ಆಫ್ ಪೀಪಲ್ ನಾಟ್ ಹೈಕಿಂಗ್ ಅಲ್ಲಿ ಫ್ಲಡ್ಡಿಂಗ್ ಆಗ್ಬೇಕಾದ್ರೆ. ಓಕೆ. ಸೊ ತುಂಬಾ ಒಂಥರ ಡಿಸ್ಟ್ರಿಬ್ಯೂಟೆಡ್ ಸಿಸ್ಟಮ್ ತರ. System, ಅಂಡ್ ಆಸ್ಟ್ರೇಲಿಯಾ ಇಸ್ ದ ಹೈಯೆಸ್ಟ್ ನ್ಯಾಷನಲ್ ಪಾರ್ಕ್ಸ್ ಇನ್ ದ ವರ್ಲ್ಡ್. ಹೌದು. 638 ನ್ಯಾಷನಲ್ ಪಾರ್ಕ್ಸ್ ಇದೆ ಆಸ್ಟ್ರೇಲಿಯಾ. ಯಾವ ದೇಶದಲ್ಲೂ ಅಷ್ಟು ಅಷ್ಟೊಂದು ನ್ಯಾಷನಲ್ ಪಾರ್ಕ್ ಇಲ್ಲ. ಸೊ ಒಂದು ನೇಚರ್ಗೆ ಅಷ್ಟೊಂದು ಇದ್ ಮಾಡಿದ್ದಾರೆ ಇಲ್ಲೆಲ್ಲ ಅಲ್ವಾ. ಸೊ ವೆರಿ ನೈಸ್. ಹೈಕಿಂಗ್ ಬಗ್ಗೆ ಹೇಳಿದ್ರು, ಹಾಗೆ ನಿಮ್ದು ಕಿಡ್ಸ್ ಒಂದು ಗ್ರೂಪ್ ಕೂಡ ಇದೆ ಅಲ್ವಾ, ಅದ್ರ ಬಗ್ಗೆನೇ ಹೇಳಿ ಆಕ್ಚುಲಿ. ನನಗೆ ನನ್ನ ದೊಡ್ಡ ಮಗಳು ಹುಟ್ಟಿದಾಗ ಇಟ್ ವಾಸ್ ಕ್ವೈಟ್ ಅ ಮೊಮೆಂಟಸ್ ಇವೆಂಟ್. ನನಗೆ ವೈಭವಿ ಹುಟ್ಟಿದಾಗ, ಹಂಗಾಗಿ ನನಗೆ ಹೆಣ್ಮಗು ಆಗಿ ಹುಟ್ಟಿರ್ಬೇಕಾದ್ರೆ ಎಷ್ಟೊಂದು ಜನ ಕೇಳಿದ್ರು, ಹೆಣ್ಮಗು ಅಂದ್ರೆ ನಿಮ್ಗೆ ಪರವಾಗಿಲ್ವಾ ಹಂಗೆ. ನಾನು ಅದ್ರಲ್ಲಿ ಏನಿದೆ ಬೇಜಾರು, ಖುಷಿ ಅಲ್ವಾ ನನಗೆ ಮಕ್ಳು ತಾನೆ, ನನ್ನ ಮಕ್ಳು. ಸೊ ಅವಾಗ ರಿಯಲೈಸ್ ಆಯ್ತು ಈ ಟ್ಯಾಬು ಅನ್ನೋದು ಹೆಣ್ಮಗುಗೆ ಇರೋದು ತುಂಬಾ ಇದೆ ಅಂತ. ಸೊ ಅವಾಗ ನನಗೆ ಒಂದು ಬಾಲೆ ಮನೆ ಅಂತ ಅಂದ್ಬಿಟ್ಟು ನೆಲಮಂಗಲದಲ್ಲಿ ಒಂದು NGO 12 ವರ್ಷದಿಂದ ಮಂತ್ಲಿ ಡೊನೇಷನ್ ಮಾಡ್ತಾ ಇದ್ದೀನಿ ಅವ್ರಿಗೆ. ಫಂಡ್ ರೈಸಿಂಗ್ ಎಲ್ಲ ಮಾಡಿದ್ದೆ. ಸೊ ಒಂದು ಹೆಣ್ಮಕ್ಳಿಗೋಸ್ಕರ ಒಂದು ಇದು ಮಾಡಬೇಕು ಅಂದ್ಬಿಟ್ಟು ನಂದು ಒಂದು ಮೋಟಿವೇಶನ್ ಬಂತು. ಬಟ್ ದೆನ್ ಐ ರಿಯಲೈಸ್ ಈಗಿನ ಕಾಲದಲ್ಲಿ ಪೇರೆಂಟ್ಸು ಸ್ಕೂಲ್ ಕಳಿಸ್ಬಿಡ್ತಾರೆ. ಸ್ಕೂಲ್ ಕಳ್ಸಿದ್ರೆ ಆಗೋಯ್ತು ನನ್ನ ಕೆಲಸ ಅಂತಾರೆ. ಬಟ್ ನಿಮ್ಗೆ ಗೊತ್ತು, ನಿಮ್ಗೂ ಮಕ್ಳಿದ್ದಾರೆ ಇವಾಗ ಕಾಲೇಜಲ್ಲಿ ಇರೋರು. ಈ ಟೀನೇಜ್ ಅಲ್ಲಿ ಅವ್ರಿಗೆ ಪಿಯರ್ ಪ್ರೆಷರು, ಇನ್ಫ್ಲೂಯೆನ್ಸ್. ಮೊನ್ನೆ ಒಂದು ನೆಟ್ಫ್ಲಿಕ್ಸ್ ಅಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಅಡೋಲಸೆನ್ಸ್ ಅಂತ ಒಂದು ಪ್ರೋಗ್ರಾಮ್ ಬೇರೆ ಬಂದಿದೆ, ನೋಡ್ಬೇಕು. ಇಟ್ಸ್ ಕ್ವೈಟ್ ಡಿಸ್ಟರ್ಬಿಂಗ್ ಆಕ್ಚುಲಿ. ನಿಮ್ ಟೀನೇಜರ್ ಹಬ್ಬ ಮಕ್ಳು ಇದ್ರೆ ಅವ್ರ ಜೊತೆ ಕುತ್ಕೊಂಡು ನೋಡ್ಬೇಕು ಹೇಗೆ ಸೋಷಿಯಲ್ ಮೀಡಿಯಾ ನಿಮ್ ಮನೇಲೆ ಇರ್ತಾರೆ, ನಿಮ್ಗೆ ಗೊತ್ತಾಗಿರಲ್ಲ ಅವ್ರಿಗೆ ಇನ್ಫ್ಲುಯೆನ್ಸ್ ಆಗಿರುತ್ತೆ. ಸೊ ಅವ್ರ ಜೊತೆಲಿ ಕುತ್ಕೊಂಡು ಗೋಲ್ ಸೆಟ್ ಮಾಡಿ, ಆ ಗೋಲ್ ನ ಎನೇಬಲ್ ಮಾಡಿ ಒಂದು ಮೈಕ್ರೋ ಗೋಲ್ಸ್, ಹಂಗಂದ್ರೆ ಒಂದು ಬ್ರೆಡ್ ಕ್ರಮ್ಸ್ ಅಂತಾರೆ ಒಂದು ಫ್ರೇಸ್ ಅಲ್ಲಿ. ಹಂಗಂದ್ರೆ ಚಿಕ್ಕದಾಗ ಒಂದು ಸಣ್ಣ ಪುಟ್ಟ, ಇವಾಗ ಸ್ವಿಮ್ಮಿಂಗ್ ಈ ವರ್ಷದಲ್ಲಿ ಒಂದ್ 2 ಲೆವೆಲ್ ಮುಂದೆ ಹೋಗಿ ನಿನ್ ಗೋಲ್ಸ್ ಏನು, ಚಿಕ್ಕ ಗೋಲು. ಈ ಸತಿ ಒಂದು ಎಕ್ಸಾಮ್ ಬರೀತಿದ್ಯಾ, ಅದಕ್ಕೆ ಎಷ್ಟು ಅವರ್ ಪರ್ ವೀಕ್ ಕೆಲಸ ಮಾಡ್ತೀಯ. ಸೊ ಇದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ನನ್ನ ಮಗಳು ಒಂದು 8 ವರ್ಷದಿಂದ ಅವಳು ಗೋಲ್ಸ್ ಬರೀತಾ ಇದ್ದಾಳೆ. ಪ್ರತಿ ವರ್ಷನೂ ಅವಳು ಆದಷ್ಟು ಗೋಲ್ಸ್ ರೀಚ್ ಮಾಡ್ತಾಳೆ. ನನ್ನ ಚಿಕ್ಕ ಮಗಳು 7 ವರ್ಷ ಇದೆ, 2 ವರ್ಷದ ಅವಳು ಗೋಲ್ಸ್ ಬರೀತಾಳೆ. ನಾನು ಬರಿತೀನಿ ಅಪ್ಪ, 7:15 ಎದ್ದೊಳ್ತೀನಿ, ಸ್ಕೂಲಿಂದ ಬಂದಾದ್ಮೇಲೆ ನಾನು ಟಿಫನ್ ಬಾಕ್ಸ್ ಎತ್ತಿರ್ತೀನಿ. ನಮ್ಗೆ ಆಶ್ಚರ್ಯ. ಡಿಸಿಪ್ಲಿನ್ ಕೂಡ ಅದು. ಪ್ಲಸ್ ಇನ್ನೊಂದೇನು ಅಂದ್ರೆ ಡೈಲಿ ಬೇಸಿಸ್ ಅಲ್ಲಿ ನಿಮ್ಗೆ ಪ್ರಯಾರಿಟಿ ಏನು, ಹೇಗ್ ಮಾಡ್ಬೋದು ಅನ್ನೋದು ಗೊತ್ತಾಗುತ್ತೆ. ಅದನ್ನ ಶೇರ್ ಮಾಡಕ್ಕೋಸ್ಕರ ನಮ್ಮ ನಿಖಿಲ್ ಅದಕ್ಕೊಂದು ಗೋಲ್ಸ್ ಇಮೇಜ್ ತರ ಮಾಡಿ ನನ್ನ ಮಗಳು ಯಾವ ಯೂನಿವರ್ಸಿಟಿಗೆ ಹೋಗ್ಬೇಕಂತ ನೋಟಿಸ್ ಬೋರ್ಡ್ ಮೇಲೆ ಹಾಕೊಂಡಿದ್ದಾಳೆ. ಮುಂದೆ ದೊಡ್ಡೋಳಾದ್ಮೇಲೆ ಯಾವ ತರ ಕಂಪ್ನಿ ಕೆಲಸ ಮಾಡ್ಬೇಕು, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂತೆಲ್ಲ ಒಂದು ಲಾಂಗ್ ಟರ್ಮ್ ಗೋಲ್ಸ್ ಹಾಕೊಂಡು. ಸೊ ಒಂದು ಡೈಲಿ ಬೇಸಿಸ್ ಒಂದು ನ್ಯೂಸ್ ಬರ್ತಾ ಇದೆ ಅಂತಂದ್ರೆ, ಇದು ನನಗೆ ಫ್ಯೂಚರ್ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದ್ರೆ ಈ ತರ ಡಿಸಿಷನ್ ಮಾಡ್ಬೋದು, ಇದಕ್ಕೆ ಮ್ಯಾನಿಫೆಸ್ಟೇಷನ್ ಅಂತ ಹೇಳ್ತಾರೆ. ಸೊ ಇಫ್ ಯು ಆಸ್ಪೈರ್ ಆ ತರ. ಹಂಗೆ ನನ್ನ ಗ್ರೂಪ್ ಒಂದು ನಿಖಿಲ ಕಿರಣ್ ಅವರು ಒಂದು ಆಪರ್ಚುನಿಟಿ ಕೊಟ್ಟರು ಕೋವಿಡ್ ಇದ್ದಾಗ, ಆನ್ಲೈನ್ ಸೆಷನ್, ಸುಮ್ಮನೆ ಇನ್ಫಾರ್ಮೇಶನ್. ಅವಾಗ ಈ ಗೋಲ್ ಸೆಟ್ಟಿಂಗ್ ಪೇರೆಂಟ್ಸ್ ಮತ್ತೆ ಮಕ್ಳನ್ನು ಬನ್ನಿ ಅಂದ್ಬಿಟ್ಟು ಒಂದು ಮಾಡಿದೆ. ಆಮೇಲೆ ಇನ್ನೊಂದು ಖುದ್ದಾಗಿ ಮಾಡಿದೆ. ಆಮೇಲೆ ಗ್ರೂಪ್ ಅಲ್ಲಿ ಕುತ್ಕೊಂಡು ಶೇರ್ ಮಾಡೋಣ, ಕಿಡ್ಸ್, ಪೇರೆಂಟ್ಸ್ ಅಂಡ್ ಮೆಂಟಲ್ ವೆಲ್ ಬೀಯಿಂಗ್ ಅಂತ ಗ್ರೂಪ್. ಯಾಕಂದ್ರೆ ಪೇರೆಂಟ್ಸ್ಗೂ ಯಾರು ಸಪೋರ್ಟ್ ಮಾಡೋರಿಲ್ಲ, ನಮ್ಗೆ ಅಪ್ಪ ಅಮ್ಮನೂ ಯಾರು ಸಪೋರ್ಟ್ ಮಾಡೋ ಅನ್ಸತಿ ಸಿಗಲ್ಲ. ಸೊ ಅದಕ್ಕೋಸ್ಕರ ಸೆಲ್ಫ್ ಹೆಲ್ಪ್ ಗ್ರೂಪ್ ತರ ಶುರು ಮಾಡಿದ್ದೆ. ಹೌದು. ಸೊ ನಾನು ಆ ಗ್ರೂಪ್ ಅಲ್ಲಿ ಇದ್ದೀನಿ. ವೆರಿ ಇಂಟ್ರೆಸ್ಟಿಂಗ್ ಇರುತ್ತೆ. ಇವ್ರು ಜಾಸ್ತಿ ಬುಕ್ಸ್ ಬಗ್ಗೆನೂ ಹೇಳ್ತಾ ಇರ್ತೀರಾ. ನಿಮ್ಮ ಮಕ್ಕಳು ಅಷ್ಟೇ ಇದೆ, ವೆರಿ ಸ್ಟೂಡಿಯಸ್. ಯಾವಾಗ್ಲೂ ಹಲವಾರು ಬುಕ್ಸ್ಗಳ ಬಗ್ಗೆನೂ ತುಂಬಾ ಮಾತಾಡ್ತಾರೆ. ಸೊ ಅದು ಎಲ್ಲರಿಗೂ ಬರೋದಿಲ್ಲ ಆಕ್ಚುಲಿ. ಯಾವಾಗ್ಲೂ ದಿನಕ್ಕೊಂದು ದೇಶ ಸುತ್ತು ಅಥವಾ ಕೋಶ ಓದು ಅಂತ ಹೇಳ್ತಾರೆ. ಸೊ ನೀವು ತುಂಬಾ ಬುಕ್ಸ್ಗಳನ್ನೆಲ್ಲ ಓದ್ತಾರೆ. ನೀವು ಹೇಳ್ತಾರೆ ನಿಮ್ ಮಕ್ಳಿಗೂ ತುಂಬಾ ಬುಕ್ಸ್ಗಳನ್ನ ಕೊಡ್ತೀನಿ, ತುಂಬಾ ಓದ್ತಾ ಇರ್ತಾರೆ ಅವರು ಅಂತ ಎಲ್ಲ ಹೇಳಿದ್ರೆ ತುಂಬಾ ನಾಲೆಡ್ಜ್ ಕೂಡ ಇಂಪ್ರೂವ್ ಆಗುತ್ತೆ. ಆಕ್ಚುಲಿ ಒಂದು ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗುತ್ತೆ, ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಬಹಳಷ್ಟು ತಿಳ್ಕೊಂತಾರೆ. ಸೊ ಇಟ್ಸ್ ಫೋಕಸ್ ತುಂಬಾ ಇಂಪ್ರೂವ್ ಆಗುತ್ತೆ. ಸೊ ಹೌದು, ಕಾನ್ಸಂಟ್ರೇಷನ್ ಅದು ತುಂಬಾ ಇಂಪ್ರೂವ್ ಆಗುತ್ತೆ. ಡೈವರ್ಸ್ ಟಾಪಿಕ್ ಬಗ್ಗೆ ಮಾಡಿದ್ರೆ ಅವಾಗ ನಮ್ಗೆ ಒಂದೇ ಕೆಲಸ, ಒಂದೇ ಸ್ಕಿಲ್ ಅಂತ ಇರಲ್ಲ. ಯಾವ್ದಾನ ಒಂದು ಆಪರ್ಚುನಿಟಿ ಬಂದ್ರೆ ಅದನ್ನು ಮಾಡಬಹುದು. ಹೌದು. ಇವಾಗ ಒಂದು ಬ್ಯುಸಿಯಾಗಿ ಸ್ಟಡಿ ಮಾಡ್ಬೇಕಾದ್ರೆ ಅವ್ರಿಗೆ ಡಿಸ್ಟ್ರಾಕ್ಷನ್ ಬೇಕು ಅಂತಂದ್ರೆ ಒಂದು ವಯಲಿನ್ ಮಾಡ್ಬೋದು, ವಯಲಿನ್ ಬಗ್ಗೆ ಒಂದು ಬುಕ್ ಕಲಿಬಹುದು, ಅವಾಗ ಪೇಷನ್ಸ್ ಬರುತ್ತೆ. ಹೌದು ಆಕ್ಚುಲಿ. ಈಗ ನೀವು ಆತರ ಹೇಳಕ್ ಹೋದ್ರೆ ಅಂದ್ರೆ ಏನ್ ಕಾಲ ಮಕ್ಳುಗಳು ಟೈಮ್ ಸಿಕ್ಕರೆ ಸಾಕು ಗೇಮಿಂಗ್ ಆಡ್ತಾರೆ, ಬರೀ ವಿಡಿಯೋ ಗೇಮ್ ಆಡೋದು ಅಥವಾ ಟಿವಿ ನೋಡೋದು. ಸೊ ಒಂದು ಆ ಟೈಮಲ್ಲಿ ಇವೆಲ್ಲ ಇರ್ಲಿಲ್ಲ ನೋಡಿ. ತುಂಬಾ ಬುಕ್ಸ್ ಎಲ್ಲ ಓದ್ತಾ ಇದ್ರು. ಅವ್ರಿಗೆ ನಾಲೆಜ್ ಅಲ್ಲಿ ಹಾಗೆ ಹೇಳಕ್ ಹೋದ್ರೆ ಹಿಂದಿನ ಕಾಲದವ್ರಿಗೆ ನಾಲೆಜ್ ನಮ್ಗಿಂತ
ತುಂಬಾ ವಿಸ್ಡಮ್ Wisdom, ನಾಲೆಜ್ yes. ಇತ್ತು ಅಲ್ವಾ, ಅವ್ರಿಗೆಲ್ಲ ಹಲವಾರು ಅವ್ರ ಹತ್ರನೇ ತಿಳ್ಕೊಬೋದಾಗಿತ್ತು. ಸೊ ಅದನ್ನು ಒಂದು ಅಡ್ವೈಸ್ ಅಲ್ವಾ, ನೀವು ಆ ಒಂದು ಕಿಡ್ಸ್ ಪೇರೆಂಟ್ ವೆಲ್ ಬೀಯಿಂಗ್ ಅನ್ನೋ ಒಂದು ವೆಲ್ ಬೀಯಿಂಗ್ ಒಂದು ಗ್ರೂಪ್ ಇದೆ. ಸೊ ನಿಮ್ದು ಹಲವಾರು ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಕೂಡ ಇದೆ ಅಲ್ವಾ, ಪ್ಯಾರಾ ರನ್ನರ್ಸ್ ಇದೆ. ಸೊ ಅದ್ರ ಬಗ್ಗೆನೂ ಎಲ್ಲ ಹೇಳಿ. ಸೊ ಪ್ಯಾರಾಮೀಟರ್ ರನ್ನರ್ಸ್ ನನಗೆ ಫಸ್ಟ್ ಆಫ್ ಆಲ್ ಕಮರ್ಷಿಯಲ್ ಸಕ್ಸಸ್ಗೋಸ್ಕರ ನಾನು ಮಾಡಿಲ್ಲ. ಒನ್ ಥಿಂಗ್ ಇಸ್ ಆದಷ್ಟು ಜನಕ್ಕೆ ಹೇಳ್ಕೊಂಡು ಕೊಡಬೇಕು ಅಂತ ಇದ್ದೆ. ಬಟ್ ಅದನ್ನ ಹೇಗೆ ಇಮೋಟಲೈಸ್ ಮಾಡೋದು ಅನ್ನೋದಕ್ಕೆ ನನಗೆ ಐಡಿಯಾ ಅಂದಾಗ ನಾನು ಸೋಷಿಯಲ್ ಮೀಡಿಯಾలో ಸ್ವಲ್ಪ ಆಕ್ಟಿವ್ ಆಗಿರ್ತಿದ್ದೆ. ದೆನ್ ಐಸ್ ಲೈಕ್ ಎಲ್ಲ ನಾನು ಮಾಡೋ ರೆಕಾರ್ಡಿಂಗ್ ವಿಡಿಯೋನೆಲ್ಲ ಹಾಕ್ಬಿಡೋಣ ವಿಡಿಯೋ ಅಂತ. ಸೊ ನಾವು ಹೈಕಿಂಗ್ ಹೋಗಿದ್ದು ರೂಟು, ಟ್ರೈನಿಂಗ್ ಮಾಡಿದ್ದು, ಏನಾದರೂ ಒಂದು ಅಚೀವ್ ಮಾಡಿದ್ದು ಪ್ರತಿಯೊಂದು ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕ್ತಿರೋದ್ರಿಂದ ಸೊ ನಾನು ಫ್ಯೂಚರಾಗಿ ಹೋದ್ರು ಯಾರೋ ಒಂದು ರೆಫರೆನ್ಸ್ ಬೇಕು ಅಂತಂದ್ರೆ ನೋಡಿ ಇದಕ್ಕೆ ನಿಮಗೆ ಲೆಗ್ ಎಕ್ಸಸೈಸ್ ಇದಿದೆ ಅಂತ ಅಂದ್ಬಿಟ್ಟು ಒಂದು ನಾನು ಪೋಸ್ಟ್ ಹಾಕಿರೋದು ತೋರಿಸ್ಬೋದು. ಸೊ ಆ ಥರ ಮಾಡಿದ್ದೀನಿ. ಅಷ್ಟೊಂದು ಫಾಲೋವರ್ಸ್ ಇಲ್ಲ, ಬಟ್ ಪ್ಯಾರಮ್ ನಮ್ದು ಹೈಕಿಂಗು ರನ್ನಿಂಗ್ ಮಾಡಿರೋದನ್ನೆಲ್ಲ ಹಾಕಿ ಅದರಲ್ಲಿ ಹಾಕಿದ್ದೀರಾ. ಬಟ್ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಮಾತ್ರ ಆನ್ ರೆಗ್ಯುಲರ್ ಬೇಸಿಸ್ ಇನ್ಫಾರ್ಮೇಶನ್, ಪಾಯಿಂಟ್ ಆಫ್ ವ್ಯೂ. ನಾನು ಯಾವುದೇ ಒಂದು ನಿಮ್ದು ಎಷ್ಟೊಂದು ವಾಟ್ಸ್ಆಪ್ ಗ್ರೂಪ್ ಕೂಡ ಇದೆ ನೋಡಿ. ನಾನು ಕಿಡ್ಸ್ ಬಗ್ಗೆ ಹೇಳಿದೆ. ಸೊ ಈಗ ಪ್ಯಾರಾ ರನ್ನರ್ಸ್ ಇದೆ, ಮತ್ತೆ ರನ್ನರ್ಸ್ ಇದೆ, ಮತ್ತೆ ವಿದೇಶ್ ಮಿಲನ್ ಅಂತ ಇಂಡಿಯನ್ ಥಿಂಕ್ ಟ್ಯಾಂಕ್ ಒಂದಿದೆ, ಸ್ಪೋರ್ಟ್ಸ್ ಒಂದಿದೆ, ಕ್ವಿಜಿಂಗ್ ಒಂದಿದೆ, ಮತ್ತೆ ಸ್ಟಾರ್ಟ್ಅಪ್ ಇನ್ವೆಸ್ಟ್ಮೆಂಟ್ ಇದೆ, ಇಂಡಿಯನ್ ಈಕ್ವಿಟಿ ಇನ್ವೆಸ್ಟ್ಮೆಂಟ್ಸ್ ಬಗ್ಗೆ ಒಂದು ಗ್ರೂಪ್ ತುಂಬಾ ವರ್ಷದಿಂದ ನಡೆಸ್ತಾ ಇದ್ದೀನಿ. ಹೈಕಿಂಗ್ ಬಗ್ಗೆನೂ ಸಿಡ್ನಿ. ವೆರಿ ನೈಸ್. ಐ ಡೋಂಟ್ ನೋ ಹೌ ಸುಚಿಂದ್ರಾ ಮ್ಯಾನೇಜ್ ದಿಸ್ ಮೆನಿ ಗ್ರೂಪ್ಸ್. ಕರೆಕ್ಟ್. ಎಲ್ಲಾಗೂ ಐ ಮೀನ್ ಪ್ರತಿಯೊಂದು ಗ್ರೂಪ್ ಅದು ಸ್ಪೆಸಿಫಿಕ್ ರೀಸನ್ ಇದೆ. ಬರೀ ಫಾರ್ವರ್ಡ್ಸ್ ಮಾಡೋದಕ್ಕೆ ಅದು ಯಾರಿಗೂ ಬಿಡಲ್ಲ. ಏನಾದ್ರೂ ನಿಮ್ದು ಏನಾದ್ರೂ ಒಂದ್ 2 ಪಾಯಿಂಟ್ ಹಾಕಿ ಏನಕ್ಕೆ ಅನಿಸ್ತೋ. ಹೌದು, ಒಂಥರ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ದಂಗೂ ಆಗುತ್ತೆ. ಎಲ್ಲರೂ ಅವ್ರವ್ರ ಒಂದು ಐಡಿಯಾಗಳನ್ನು ಹಾಕ್ತಾರೆ. ಸೊ ಬಟ್ ಒಂದ್ ವಿಷಯ ಏನಾಗಿದೆ ಅಂದ್ರೆ ಈ ಗ್ರೂಪ್ ಅಲ್ಲಿ ನೀವು ಯಾವ್ದೇ ಒಂದು ಇಂಟ್ರೆಸ್ಟ್ ಗ್ರೂಪ್ ಅಂತ ಮಾಡಿದ್ರೆ, ನೀವೊಂದು ಇನಿಷಿಯಲ್ ಆಗಿ ಸೆಟಪ್ ಮಾಡಿದ್ರೆ ಅಲ್ಲಿರೋ ನಿಮ್ಗಿಂತ ಜಾಸ್ತಿ ಕಲ್ತಿ ನಿಮ್ಗೆ ವಾಪಸ್ ಇನ್ನೂ ಇನ್ಫಾರ್ಮೇಶನ್ ಕೊಡ್ತಾರೆ. ನಾನು 1 ಪಟ್ಟು ಇನ್ಫಾರ್ಮೇಶನ್ ಕೊಟ್ರೆ ಅವ್ರು 10 ಪಟ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಅದನ್ನೆಲ್ಲ ನಾನು ಜೀವನ ಪೂರ್ತಿ ನಾನು ಕಲಿಯೋದಕ್ಕೆ ಆಗ್ತಿರ್ಲಿಲ್ಲ. ಅವ್ರು ಇದು ವರ್ಕ್ ಆಗತ್ತೆ, ಈ ಸಿಚುವೇಶನ್ ಇದು ವರ್ಕ್ ಆಗಲ್ಲ ಅಂತ ಹೇಳ್ತಾರೆ. ಇಟ್ಸ್ ಲೈಕ್ ಎ ಟೀಮ್ ವರ್ಕ್. ಶೇರ್ ಮಾಡ್ತೀರಾ ನಾಲೆಡ್ಜ್, ನಿಮ್ಗೆ ಒಂದೊಂದು ಗೊತ್ತಾಗುತ್ತೆ. ನಮ್ ಚಿಕ್ಕ ಹುಡುಗರು, ನೀವು ಮೈಸೂರಲ್ಲಿ ಬೆಳೆದವ್ರು, ನೀವು ಚಿಕ್ಕವರಿದ್ದಾಗ ನಿಮ್ಗೆ ಅಪ್ಪ ಅಮ್ಮ ನಿಮ್ ಸ್ಕೂಲಲ್ಲಿ ಏನೋ ಹಂಚಿ ಶೇರ್ ಮಾಡು ಅಂತ ಹೇಳ್ಕೊಟ್ಟಿರ್ತಾನೆ. ಬಟ್ ನಾವು ದೊಡ್ಡವರಾದ್ಮೇಲೆ ಯಾಕೆ ಮರ್ತೋಗ್ಬಿಟ್ವಿ? ಖಂಡಿತ ಕರೆಕ್ಟ್ ಆಗಿ ಹೇಳಿದ್ರಿ ಅಲ್ವಾ? ಇವಾಗ ಏನೋ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಕಲಿತಾ ಇದೀವಿ. ನನ್ಗೆ ಗೊತ್ತಿದೆ, ನಾನು ಹೇಳ್ಕೊಂಡ್ ಕೊಡಲ್ಲ. ಬಟ್ ಇವಾಗ ಯಾರಿಗೂ ಬೇಕು, ನನ್ಗೂ ಬೇಕು ಕಣೋ ಹೇಳ್ಕೊಂಡ್ ಕೊಡು ಅಂತಾರೆ. ಬಟ್ ಯಾರು ಹೇಳ್ಕೊಂಡ್ ಕೊಡೋದಿಲ್ಲ. ಹಂಗಾದ್ರೆ ನೀವ್ ಯಾವತ್ತಾದ್ರೂ ಶೇರ್ ಮಾಡಿದೀರಾ? ಅವಾಗ ನೀವು ಹೋಗಿ ಇನ್ನೊಬ್ರು ಕೇಳಿದ್ರೆ ಅವರು ನೀನ್ ಅವತ್ತೆಲ್ಲ ಎಷ್ಟು ನನ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೆ, ತಗೋ ನಾನು ಹೇಳ್ಕೊಂಡ್ ಕೊಡ್ತೀನಿ. ಅದು ಬರ್ಬೇಕು ಎಲ್ಲರಿಗೂ, ಅದು ಬರೋದಿಲ್ಲ. ಬೆಳೀತಾ ಬೆಳೀತಾ ಚೇಂಜ್ ಆಗಿ ಹೋಗ್ತಾರೆ ಅಲ್ವಾ? ಸೊ ವೆರಿ ನೈಸ್. ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ರಿ. ಸೊ ನಾನು ಈ ಸುಚೀಂದ್ರ ಅವ್ರ ಬಗ್ಗೆ ಈಗ ತಾನೇ ಹೇಳಿದ್ದೆ, ಅವರೊಂದು ಬಿಸ್ನೆಸ್ ಸ್ಟ್ರಾಟಜಿ ಕನ್ಸಲ್ಟೆಂಟ್ ಕೂಡ. ಅವ್ರಿಗೆ ಹಾಗೆ 2500 ಅವರ್ಸ್ಗೂ ಹೆಚ್ಚು ಸಮಯ ಒನ್ ಪ್ರೀಮಿಯಂ ಸೆಷನ್ ಥ್ರೂ ಹಿಸ್ ಫ್ಲಾಗ್ಶಿಪ್ ಸೀನಿಯರ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಅಂದ್ರೆ ಯೂತ್ ಪಾತ್ವೇಸ್ ಅಂತ. ಸೊ ಅದರಲ್ಲಿ ಅವರು ಎಷ್ಟೊಂದು ಸೆಷನ್ಸ್ ಕೂಡ ಮಾಡಿದ್ದೀರಾ. ಹಾಗೆ 30+ ಎಂಟರ್ಪ್ರೈಸಸ್ ಅಕ್ರಾಸ್ 5 ಕಾಂಟಿನೆಂಟ್ಸ್ ಕೂಡ ಇದೆ. ಈಗ ತಾನೇ ನೀವು ಸೇವಾ ಆಸ್ಟ್ರೇಲಿಯಾ ಬಗ್ಗೆನೂ ಕೂಡ ಎಲ್ಲ ಮಾತಾಡಿದ್ರಿ, ಕ್ರ್ಯಾಕ್ ಯುವರ್ ಫಸ್ಟ್ ಜಾಬ್ ಅಂತ. ಸೊ ಇದ್ರ ಬಗ್ಗೆನೂ ನೀವು ಹೇಳಿ ಅಂತ. ಸೊ ದಿಸ್ ಇಸ್ ಮೈ ಫುಲ್ ಟೈಮ್ ಕೆರಿಯರ್ ನೀವು ಹೇಳಿದ್ದು. ಸೊ ಒಂದು ಆಬ್ವಿಯಸ್ಲಿ ನೀವು ಒನ್ ಕೆರಿಯರ್ ಕೋಚಿಂಗ್ ಬಗ್ಗೆ ಹೇಳಿದ್ರಿ. ಸೊ ಇವಾಗ ಕರೆಂಟ್ ಆಗಿ ಒಂದು 4-5 ಜನಕ್ಕೆ ನಾನು ಒನ್ ಕೆರಿಯರ್ ಕೋಚಿಂಗ್ ಮಾಡ್ತಾ ಇದ್ದೀನಿ. ಸೊ ಅವ್ರಿಗೊಂದು ಸ್ಟ್ರಕ್ಚರ್ಡ್ ಪ್ರಾಸೆಸ್ ಇದೆ. ವಾಪಸ್ ನಾನು ಇಂಡಿಯಾ ಹೋದಾದ್ಮೇಲೆ ನಾನು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ, ಬೋತ್ ಇನ್ ಆಸ್ಟ್ರೇಲಿಯಾ ಅಂಡ್ ಇಂಡಿಯಾ. ಸೊ ನನಗೆ ಪರ್ಸನಲ್ ಆಗಿ ಮಿಡ್ ಟೈರ್ ಪ್ರೊಫೆಷನಲ್ಸ್ ಇರೋರಿಗೆ ಐ ಫೀಲ್ ದೇ ಆರ್ ದ ಮೋಸ್ಟ್ ಡಿಫಿಕಲ್ಟ್ ಪೀಪಲ್ ಇನ್ ದ ವರ್ಲ್ಡ್. ಕಪಲ್ ಆಫ್ ರೀಸನ್ಸ್. 35 to 50 years old is the most toughest period of anybody's life in current days. ಆಯ್ತಾ? ಏಜಿಂಗ್ ಪೇರೆಂಟ್ಸ್ ಇದ್ದಾರೆ, ಮತ್ತೆ EMI ಇದೆ, ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಬೇಕು, ಫ್ಯೂಚರ್ ನೋಡಬೇಕು, ಕೆರಿಯರ್ ಡಿಸ್ಟ್ರಪ್ಷನ್ ಆಗ್ತದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ, ಮತ್ತೆ ನಿಮ್ಮ ಪ್ಲೇಸ್ ಇನ್ ಸೊಸೈಟಿ ಏನಾಗಬೇಕು ಅಂತ ಇದ್ದಾರೆ. ಯಾರು ನಿಮ್ಗೆ ಹೆಲ್ಪ್ ಮಾಡೋರು, ಅದನ್ನ ಅರ್ಥ ಮಾಡ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡೋರು. ಚಿಕ್ಕ ಮಕ್ಳಿದಾಗ ಅಪ್ಪ ಅಮ್ಮ ತಗೊಳ್ಳೋ ಹೋಗೋ ಒಂದು ಈ ಕಾಲೇಜ್ಗೆ ಹೋಗ್ತಾ ನಾನು ಫೀಸ್ ಕಟ್ತೀನಿ ಹೋಗೋ. ಇವಾಗ ಯಾರು ಕೊಡ್ತಾರೆ? ನಾವೇ ಕೊಡ್ಬೇಕು, ನಾವೇ ಕ್ರಿಯೇಟ್ ಮಾಡ್ಬೇಕು ಆಪರ್ಚುನಿಟಿ. ಸೊ ಹಾಗಾಗಿ ನಾನು ಈ ಪರ್ಟಿಕ್ಯುಲರ್ ಫೋಕಸ್ ಏರಿಯಲ್ಲಿ ಐ ವಾಂಟ್ ಟು ಸ್ಪೆಂಡ್ ನೆಕ್ಸ್ಟ್ 15-20 years ಆಫ್ ಮೈ ಲೈಫ್ ಟು ಅಡ್ರೆಸ್ ದಟ್ ಪಾರ್ಟ್. ಯಾಕಂದ್ರೆ ಇದರಲ್ಲಿ ಬಿಗ್ಗೆಸ್ಟ್ ಡಿಸ್ಟ್ರಪ್ಷನ್ ಆಗೋದಿದೆ ಆಸ್ ಅರ್ಲಿ ಆಸ್ ಇನ್ ದ ನೆಕ್ಸ್ಟ್ 1 year. ಜಾಬ್ ಲಾಸಸ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ AI ಬರ್ತಾ ಇದೆ. ಅದರಲ್ಲಿ ನಮ್ಮ ಪೊಸಿಷನ್ ಏನು, ಪ್ರೊಫೆಷನಲ್ ಆಗಿ ನಮ್ಮ ಪೊಸಿಷನ್ ಏನು, ನಮ್ಮ ಫ್ಯಾಮಿಲಿನ, ನಮ್ದು ಕೆರಿಯರು, ನಮ್ಮ ಲೈಫು, ಹೆಲ್ತ್. ಸೊ ಇವಾಗ ನೀವೆಲ್ಲ ಇನಿಷಿಯೇಟಿವ್ ತಗೊಂಡ್ರೆ ಇಟ್ಸ್ ಆಲ್ ಅಡ್ರೆಸಿಂಗ್ ದಟ್ ಏಜ್ ಗ್ರೂಪ್. ನನಗೆ ಬಿಗಿನರ್ಸ್ಗೆ ಅಷ್ಟೊಂದು ಜಾಸ್ತಿ ಇಲ್ಲ, ತುಂಬಾ ವಯಸ್ಸಾದವ್ರಿಗೂ ನಂದು ಐ ಡೋಂಟ್ ಹ್ಯಾವ್ ದ ಎಕ್ಸ್ಪರ್ಟೀಸ್, ನಂಗೆ ಅಷ್ಟು ತಿಳುವಳಿಕೆನೂ ಇಲ್ಲ.
ಬಟ್ ಈ ಒನ್ ಕೆರಿಯರ್ ಕೋಚಿಂಗ್ ಅಲ್ಲಿ ನಾನು ಅದನ್ನ ಕಂಟಿನ್ಯೂ ಮಾಡ್ತೀರಾ? ಮತ್ತೆ ಮಿಕ್ಕಿದ ನನಗೆ ನಮ್ಮ ಕೆರಿಯರ್ ಬಗ್ಗೆ ಹೇಳಿದ್ದು. ಸೊ ದಟ್ ಇಸ್ ಗ್ಲೋಬಲಿ 5 ಕಾಂಟಿನೆಂಟ್ಸ್ ಅಲ್ಲಿ ಅಬೌಟ್ 30 ಕಂಪ್ನೀಸ್ಗೆ ಬೋತ್ ಇನ್ ಟ್ಯಾಕ್ಟಿಕಲ್ ಆ್ಯಂಡ್ ಸ್ಟ್ರಾಟಜಿ ಕನ್ಸಲ್ಟಿಂಗು ಅಡ್ವೈಸರಿ ಮಾಡಿದ್ದೀನಿ. ಸೊ ಅಬೌಟ್ 12 ಇಂಡಸ್ಟ್ರಿಗೆ ಅಡ್ವೈಸ್ ಮಾಡಿದ್ದೀನಿ. ಆ್ಯಂಡ್ ದೀಸ್ ಆರ್ ಸಮ್ ರಿಯಲಿ CIOs ಆ್ಯಂಡ್ CEOs ಲೆವೆಲಲ್ಲಿ. ಸೊ ದಟ್ ಈಸ್ ಸಮಥಿಂಗ್ ದಟ್ ಈಸ್ ಪಾರ್ಟ್ ಆಫ್ ಮೀ. ಆ್ಯಂಡ್ ಐ ನೋ ಅದರಲ್ಲಿ ಸಕ್ಸಸ್ ಪಡೆದಿರೋರು ಯಾರು, ಅದನ್ನ ಹೇಗೆ ಈ ಮಿಡ್ ಟೈರಲ್ಲಿರೋರು ಪಡಿಬಹುದು, ಅವ್ರು ಏನು ಕರೆಕ್ಟಾಗಿ ಮಾಡಿದ್ರು ಇವ್ರು ಹೇಗೆ ಮಾಡಿಲ್ಲ. ಯಾಕಂದ್ರೆ ಒಂದೊಂದ್ಸತಿ ತಪ್ಪು ಲ್ಯಾಡರ್ನ ಹತ್ತುತ್ತಾ ಇರ್ತೀವಿ ನಾವು. ಆ ಲ್ಯಾಡರ್ ಹತ್ಮೇಲೆ ಗೊತ್ತಾಯ್ತು ಈ ಲ್ಯಾಡರ್ ಯಾರಿಗೂ ಬೇಡ ಈ ಅಚೀವ್ಮೆಂಟ್ ಅಂತ ಅನ್ಸ್ಬಿಡತ್ತೆ. ಸೊ ಆ ರೀತಿಲಿ ನಾನು ಅದನ್ನ ಬ್ರಿಂಗ್ ಇಟ್ ಡೌನ್ ಟು ಮಿಡ್ ಟೈರ್ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ. ಇದಕ್ಕೆ ನೀವೊಂದು ಈ ಒಂದು ಬಿಸ್ನೆಸ್ ಸ್ಟ್ರಾಟಜಿಕ್ ಬಿಸ್ನೆಸ್ ಕನ್ಸಲ್ಟ್ ನೀವು ಸ್ಪೆಷಾಲಿಟಿ ಆಗಿ ಏನಾದ್ರು ಓದಿದ್ದೀರಾ ಆ ತರ? ಇದ್ರಲ್ಲಿ ಏನು ಮಾಸ್ಟರ್ಸ್ ಇನ್ ಕಂಪ್ಯೂಟರ್ ಸೈನ್ಸ್ ಮಾಡಿದೆ. ಬಟ್ ಇವೆಂಚುಲಿ ನಾನು ಒಂದು ಕಂಪನಿಗೆ ಸೇರಿದೆ ಚೆನ್ನೈಲಿ ಇದ್ದಾಗ. ಸೊ ಅಲ್ಲಿಂದ ಕನ್ಸಲ್ಟಿಂಗ್ ಎಕ್ಸ್ಪೀರಿಯನ್ಸ್ ಒಂದು ಎಕ್ಸ್ಪೋಜರ್ ಸಿಕ್ತು. ಆಮೇಲೆ EY, KPMG, ಡೆಲಾಯ್ಟ್ ಅಲ್ಲಿ ಕೆಲಸ ಮಾಡಿದೆ. ಇಲ್ಲಿ ಡೆಲಾಯ್ಟ್ ಅಲ್ಲಿ ನಾನು ಔಟ್ಸೋರ್ಸಿಂಗ್ ಸ್ಟ್ರಾಟಜಿ ಅಡ್ವೈಸರಿ ಲೀಡ್ ಇದೆ ಸಿಡ್ನಿ ಆಫೀಸ್ಗೆ. ಸೊ ಹಂಗಾಗಿ ನಾನು ಲೀಡರ್ಸ್ ಕೊಟ್ಟಿರೋ ಆಪರ್ಚುನಿಟಿಯಿಂದ ಕೆಲವರು ಒಂದೊಂದ್ಸತಿ ಗುಣದಿಂದ ಕೆಲವರು ನಿಮ್ ಜೊತೆ ಕೆಲಸ ಮಾಡಕ್ ಇಷ್ಟಪಡ್ತಾರೆ. ನಮ್ ಟ್ಯೂಷನ್ ಟೀಚರ್ ಹೇಳೋರು ಅದಕ್ಕೆ, ನೀನು ಚೆನ್ನಾಗಿ ಓದಿರಾ ಇರ್ಬೋದು ನೀನು, ಬಟ್ ನಿನ್ ಗುಣ ನಿನ್ಗೆ ತುಂಬಾ ದೂರ ಕರ್ಕೊಂಡು ಹೋಗುತ್ತೆ. ಇಮಿಡಿಯೇಟ್ ಆಗಿ ನಿನ್ಗೆ ಗೊತ್ತಾಗಲ್ಲ. ಸೊ ಆ ಗುಣದಿಂದ ನನ್ಗೆ ಇವಾಗಿರೋ ಲೀಡರ್ನು ಅಷ್ಟೇ ಎಷ್ಟೊಂದು ದೊಡ್ಡ ಡೀಲ್ಸ್ ಅಲ್ಲಿ ನಂಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ. ಕರೆಕ್ಟ್. ಅವ್ರು ಯಾವತ್ತೂ ನನಗೆ ನೀನ್ ಮಾಡ್ಚಾ ಫೇಲ್ ಆಗ್ಚಾ ಅಂತ ಯಾವತ್ತೂ ಡೌಟ್ ಪಟ್ಟಿದ್ದೇ ಇಲ್ಲ. ಯಾಕಂದ್ರೆ ನನಗೆ ಪ್ಲಸ್ ಕೊಲಾಬರೇಟಿವ್ ಅದು ಮಾಡೋದ್ರಿಂದ ಹಂಗಾಗಿ ಸ್ವಲ್ಪ ನನ್ನ ಆಸಕ್ತಿ ಪ್ಲಸ್ ಬುಕ್ಸ್ ಓದಿ ಅದನ್ನ ತಿರ್ಗಾ ಟ್ರಾನ್ಸ್ಲೇಟ್ ಮಾಡಿ ಕಲ್ತೀವಿ. ಸೊ ಇಟ್ಸ್ ಒಂಥರ ಸೆಲ್ಫ್ ಟಾಟ್ ಅಂತಾನೆ ಹೇಳ್ಬೋದು. ಪ್ಲಸ್ ಆರ್ಗನೈಸೇಷನ್ ಅವರಿರೋ ಕ್ವಾಲಿಟಿ, ಕಲ್ಚರ್, ಲೀಡರ್ಸ್ ಅದರಿಂದೆಲ್ಲ. ಸೊ ಹಾಗೆ ಸುಚೇಂದ್ರ ಅವರು 13ಕ್ಕೂ ಹೆಚ್ಚು ಹೈ ಗ್ರೋತ್ ಸ್ಟಾರ್ಟ್ಅಪ್ ಕಂಪನೀಸ್ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ನೀವು ಒಂದು ಏಂಜಲ್ ಇನ್ವೆಸ್ಟರ್ ಕೂಡ. ಸೊ ಇದ್ರ ಬಗ್ಗೆ ಮಾಹಿತಿ ಕೊಡಿ. ಈ ಒಂದು ಸ್ಟಾರ್ಟ್ಅಪ್ ಏಂಜಲ್ ಇನ್ವೆಸ್ಟರ್ ಅಂದ್ರೆ ನೀವು ಒಂದು ಸ್ಟಾರ್ಟ್ಅಪ್ ಕಂಪನಿ ಅಂದ್ರೆ ಎಲ್ಲರಿಗೂ ಅದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ, ಅದ್ರ ಬಗ್ಗೆನೂ ಎಲ್ಲ ಹೇಳಿ. ಸೊ ನೀವು ಇವಾಗ ಚೈನಾ, US, UK, ಪೋಲೆಂಡ್, ನಾರ್ವೆ, ಫ್ರಾನ್ಸ್ ಇದೆಲ್ಲ ದೇಶಗಳು ತಗೊಂಡ್ರೆ ಅವರೆಲ್ಲ GDP ಪರ್ ಕ್ಯಾಪಿಟಲ್ ಇವಾಗ ತುಂಬಾ ಮೇಲಿದ್ದಾರೆ. ಇವತ್ತು ಇಂಡಿಯಾ $3,000 ಪರ್ ಆನಮ್ GDP ಪರ್ ಕ್ಯಾಪಿಟಲ್ ಅಂದ್ರೆ ಒಬ್ಬ ಮನುಷ್ಯ ಅವನ ಆವರೇಜ್ $3,000 ಅರ್ನ್ ಮಾಡೋಷ್ಟು ಇದೆ ಆವರೇಜ್ ಇಡೀ ಕೆಪಾಸಿಟಿ ಇಂಡಿಯಾ. ಬಟ್ ಡಿಫಾಲ್ಟ್ ಬಿಕಾಸ್ ಆಫ್ ದಟ್ ಸ್ಕಿಲ್ ಅವ್ರ ಮೈಂಡ್ ಸೆಟ್ ಇಂದ ಇನ್ನು ನೆಕ್ಸ್ಟ್ 10-15 ವರ್ಷದಲ್ಲಿ ಇಟ್ ಕ್ಯಾನ್ ಆಲ್ಮೋಸ್ಟ್ 3 to 4 times. ಆ ಟೈಮಲ್ಲಿ ಸ್ಮಾರ್ಟ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿರೋದು ಅರ್ಲಿ ಸ್ಟೇಜ್ ಗ್ರೋತ್ ಸ್ಟಾರ್ಟ್ಅಪ್ಸ್ ಅಂಡ್ ಬೋತ್ ಇಕ್ವಿಟಿ ಅಂಡ್ ಪ್ರೈವೇಟ್ ಮಾರ್ಕೆಟ್ಸ್ ಅಂತೀವಿ ನಾವು ಸ್ಟಾರ್ಟ್ಅಪ್ಸ್ ಅಲ್ಲಿ. ಅದ್ರಲ್ಲಿ ಇನ್ವೆಸ್ಟ್ ಮಾಡಿ ಫೇಲು ಆಗಿದ್ದಾರೆ, ಬಟ್ ಬೆಳೆದಿರೋದು ತುಂಬಾ ಬೆಳೆದಿದ್ದಾರೆ. ಮಲ್ಟಿಪ್ಲೈಡ್ ಒಂದು ಹಾಕಿರೋ ಒಂದು ಸೀಡು ತುಂಬಾ ಮರಗಳು ಕೊಟ್ಟಿರೋಷ್ಟು ಬೆಳೆದಿದೆ. ಸೊ ಆ ಏರಿಯಾದಲ್ಲಿ ಐ ಆಮ್ ಡೆಡಿಕೇಟಿಂಗ್ ಮೈ ನೆಕ್ಸ್ಟ್ 2 to 3 decades ಆಫ್ ಮೈ ಲೈಫ್. ಸೊ ಅದರಲ್ಲಿ ಈ ಸ್ಟಾರ್ಟ್ಅಪ್ ಇನ್ವೆಸ್ಟ್ಮೆಂಟ್ ಮಾಡಿ ಕಲಿತೆ, ನಾನೊಂದು ಸ್ವಲ್ಪ ಕೈ ಸುಟ್ಕೊಂಡೆ. ಬಟ್ ಇವಾಗ 3rd ಫಂಡ್ ಶುರು ಮಾಡಿದ್ದೀನಿ, ಒಳ್ಳೆ ಕೊಲಾಬ್ರೇಷನ್ ಮಾಡ್ತಾ ಇದ್ದೀನಿ. ಅಂಡ್ ಸಮ್ ವೆರಿ ಅಮೇಸಿಂಗ್ ಕಂಪನೀಸ್ ಗ್ಲೋಬಲಿ ಹೋಗ್ತಾ ಇದ್ದಾರೆ, ಇಂಡಿಯಾದಲ್ಲೂ ತುಂಬ ಸಕ್ಸಸ್ಫುಲ್ ಆಗಿದ್ದಾರೆ. ದೇ ಆರ್ ಗೆಟಿಂಗ್ ಸಮ್ ವೆರಿ ಗುಡ್ ವರ್ಕಿಂಗ್ ವಿತ್ ದ ಸಿಸ್ಟಮ್ ಅಂಡ್ ದ ಪಾಲಿಸಿ ಎಲ್ಲ ಮಾಡಿ. ಆ್ಯಂಡ್ ಅದ್ರ ಮೂಲಕ ಒಂದು 65 ಇನ್ವೆಸ್ಟರ್ಸ್ ಅಕ್ರಾಸ್ 8 countries ಇನ್ವೆಸ್ಟ್ ಮಾಡಿದ್ದಾರೆ ನಾನು ಕ್ವಾಲಿಫೈ ಮಾಡಿರೋ ಇನ್ವೆಸ್ಟ್ಮೆಂಟ್ಸ್ ಅಲ್ಲಿ. ಇನ್ ನೆಕ್ಸ್ಟ್ 1 year ಅಲ್ಲಿ another 15 ಸ್ಟಾರ್ಟ್ಅಪ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ನನ್ನ ಹೊಸ ಫಂಡ್. ವೆರಿ ನೈಸ್. ಸೊ ಹೇಗೆ ಗೊತ್ತಾಗುತ್ತೆ ಸ್ಟಾರ್ಟ್ಅಪ್ಸ್ ಬಗ್ಗೆ, ಈ ತರ ಸ್ಟಾರ್ಟ್ಅಪ್ಸ್ ಇದೆ ಅಂತ ಎಲ್ಲ ಹೇಗೆ ಗೊತ್ತಾಗುತ್ತೆ? ಸೊ ಅದಕ್ಕೆ ನಾನು ನಮ್ಮ ಕೆಂಪೇಗೌಡರಿಗೆ ನಮಸ್ಕಾರ ಮಾಡಬೇಕು. ನಾವು ಹುಟ್ಟಿದ್ದು ಬೆಳೆದಿದ್ದು ಕೆಂಪೇಗೌಡರು ಊರು, ಬೆಂಗಳೂರು. ಸೊ ಅಲ್ಲಿ ಬೆಂಗಳೂರಲ್ಲಿ ಇರೋ ನನ್ನ ಫ್ರೆಂಡ್ಸ್ ಎಲ್ಲರೂ ಸ್ಟಾರ್ಟ್ಅಪ್ಸ್, ಫಂಡು, ಇನ್ವೆಸ್ಟರ್ಸ್, ಫೌಂಡರ್ಸ್, ಹೆಡ್ ಆಫ್ ಲಾರ್ಜ್ ಕಂಪ್ನಿ ಮಾರ್ಕೆಟಿಂಗ್ ಹೆಡ್ ಎಲ್ಲ ಆಗಿ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಅವ್ರನ್ನೆಲ್ಲ ಇವಾಗ ಗ್ರೂಪ್ ಅಲ್ಲಿ ತಂದಿದ್ದೀನಿ, ಅವರೆಲ್ಲ ಎಕ್ಸ್ಪರ್ಟ್ಸ್ ಮಾಡಿ. ಸೊ ಅವ್ರ ಮೂಲಕ ಇಂಟ್ರೊಡಕ್ಷನ್ಸ್ ಬಂತು, ನೆಟ್ವರ್ಕಿಂಗ್ ಅಲ್ಲಿ ಬಂತು, ವಿಚ್ ಇಸ್ ವಾಟ್ ನಾನು ಕೆರಿಯರ್ ಕೋಚಿಂಗ್ ಅಲ್ಲೂ ಹೇಳ್ತೇನೆ. ಯುವರ್ ನೆಟ್ವರ್ಕ್ ಈಸ್ ಈಕ್ವಲ್ಸ್ ಟು ಯುವರ್ ನೆಟ್ ವರ್ತ್. ವೆರಿ ನೈಸ್. ಅಂದ್ರೆ ನಿಮ್ ನೆಟ್ವರ್ಕ್ ಹೇಗಿದೆ ಅದ್ರ ಪ್ರಕಾರ ನಿಮ್ ವ್ಯಾಲ್ಯೂ. ಅಂಡ್ ನೆಟ್ವರ್ಕ್ ಇಸ್ ನಾಟ್ ಓನ್ಲಿ ಮನಿ. ಇವಾಗ ಏನೋ ಒಂದು ಸ್ಕಿಲ್ ಬೇಕು, ಫೋನ್ ಎತ್ತಿ ಒಂದು ಫೋನ್ ಯಾರಿಗೋ ಒಬ್ಬರಿಗೆ ಕರೆಕ್ಟ್ ಆಗಿರೋರಿಗೆ ಫೋನ್ ಮಾಡಿದ್ರೆ ನಿಮ್ಗೆ ತಕ್ಷಣ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಸುಚೇಂದ್ರ ದಟ್ ಇಸ್ ನೆಟ್ವರ್ಕ್. ಈಗಿನ ಕಾಲದಲ್ಲಿ ಅದೇ ನಮ್ಮ ನೆಟ್ವರ್ಕ್.
ಹೌದು ಕಾಸಿಂದ ಏನು ಮುಂದೆ ಹೋಗಲ್ಲ. ಹೌದು ಇವಾಗ ನಿಮ್ಗೆ ತುಂಬಾ ಕಾಸಿದೆ ಅಂತ ಅಂದ್ಬಿಟ್ಟು ನನ್ಗೆ ಹೆಲ್ತ್ ಕೊಟ್ಬಿಡು ಅಂದ್ರೆ ಕಾಸು ಕೊಟ್ರೆ ಹೆಲ್ತ್ ಕೊಡಕ್ಕಾಗತ್ತಾ? ಯು ಕಾಂಟ್ ಬೈ ವೆಲ್ತ್ ಹೆಲ್ತ್ Correct. ಫ್ರಮ್ ಯುವರ್ ವೆಲ್ತ್. ಕರೆಕ್ಟ್. ಇವಾಗ ಕಾಸು ಕೊಟ್ಬಿಟ್ಟು ನನ್ಗೆ ನನ್ ಚೆನ್ನಾಗಿ ಮಾತಾಡ್ಸೋನಕ್ಕಾಗತ್ತಾ? ಇಲ್ಲ. ಬಟ್ ಆ ನೆಟ್ವರ್ಕ್ ಇಂದ ಯಾರಿಗೆ ನಿಮ್ಗೆ ಯಾವ ಟೈಮಲ್ಲಿ ಸಿಗ್ಬೇಕು ಅನ್ನೋದು ಇಸ್ ಒನ್ ಆಫ್ ಮೈ ಪ್ರಿನ್ಸಿಪಲ್ಸ್ ಅಂಡ್ ಗೋಲ್ಸ್ ಅಂಡ್ ವಿಚ್ ಇಸ್ ವಾಟ್ ಐ ಟೆಲ್ ಎವ್ರಿಬಡಿ. ಈ ಸ್ಟೇಜ್ ಅಲ್ಲಿ ನಿಮ್ಗೆ ಏನೇ ಬೇಕು ಅಂತ ಅಂದ್ರೂ ನಮ್ಗೆ ನಮ್ಮ ಒಬ್ರು ಪಾರ್ಟ್ನರ್ ನಂಗೆ ಇನ್ವೈಟ್ KPMG ಇಂಟರ್ವ್ಯೂ ಮಾಡ್ಬೇಕಾದ್ರೆ ಹೇಳಿದ್ರು, ನೋ ವಾಟ್ ಯು ನೋ ವೆಲ್, ನೋ ವಾಟ್ ಯು ಡೋಂಟ್ ನೋ ವೆರಿ ವೆಲ್, ನೋ ದ ಪೀಪಲ್ ಹೂ ನೋ ವಾಟ್ ಯು ಡೋಂಟ್ ನೋ ಎಕ್ಸ್ಟ್ರೀಮ್ಲಿ ವೆಲ್. ಹಂಗಾದ್ರೆ ನಿಮ್ಗೆ ಏನ್ ಗೊತ್ತಿಲ್ಲ ಅದನ್ನ ಗೊತ್ತಿರೋರ್ನ ಚೆನ್ನಾಗಿ ನೋಡ್ಕೊಳ್ಳಿ. ಹೌದು, ಯಾಕಂದ್ರೆ ನಿಮ್ಗೆ ಜೀವನದಲ್ಲಿ ಯಾರು ಬೇಕಾದ್ರೂ ಉಪಯೋಗ, ಒಂದ್ ಕಡ್ಡಿನೂ ಉಪಯೋಗ ಆಗುತ್ತೆ. ನೆಟ್ವರ್ಕಿಂಗ್ ವೆರಿ ಇಂಪಾರ್ಟೆಂಟ್. ಏನಾರ ಬೇಕು ಅಂದಾಗ ಆ ಸಮಯಕ್ಕೆ ತಿಳ್ಕೋಬೇಕು ಅಂದಾಗ ನಮ್ಗೆ ಅವ್ರ ಜೊತೆ ಒಳ್ಳೆ ಒಂದು ಫ್ರೆಂಡ್ಶಿಪ್ ಇರ್ಬೋದು, ಸಂಬಂಧ ಯಾವ ತರನಾರು ಇರ್ಬೋದು, ಅವ್ರಿಗೊಂದು ಕಾಲ್ ಮಾಡೋದ್ರಿಂದ ಎಷ್ಟೊಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಲ್ವಾ? ಸೊ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಆ ಟೈಮ್ಗೆಲ್ಲ. ಬಟ್ ಅದ್ ಬೆಳೆಯೋದು ನೀವು ಅವ್ರಿಗೆ ಯಾವಾಗಾದ್ರೂ ಒಂದ್ಸತಿ ಹೆಲ್ಪ್ ಮಾಡಿದಾಗ. ಹೌದು, ನೀವು ಹೆಲ್ಪ್ ಮಾಡಿದಿರೋ ಬರೀ ಕೇಳೋರಾದ್ರೆ ಯಾರು ನಿಮ್ಗೆ ಅಲ್ಲ, ದಟ್ ಈಸ್ ವೆರಿ ಟ್ರೂ ಅಲ್ವಾ? ಗಿವ್ ಅಂಡ್ ಟೇಕ್ ಇರುತ್ತೆ. ಕರೆಕ್ಟ್. ಅಥವಾ ಯಾರಿಗೋ ಒಂದು ಇಂಟ್ರೊಡಕ್ಷನ್ ಕೊಟ್ವಿ, ಅವ್ರು ನಾಳೆ ದಿವಸ ನೆನ್ಸ್ಕೊಂಡ್ರೆ ನನ್ಗೇನಾದ್ರು ಇಂಟ್ರೊಡಕ್ಷನ್ ಬೇಕಂದ್ರೆ ನಂಗೆ ಗೊತ್ತಿರೋರು ಇದಾರೆ ತಗೋಪ್ಪ ಅಂತ. ಹೌದು, ಹಾಗೆ ಒಂದು ನೀವ್ ಹೇಳಿ ನೆಟ್ವರ್ಕ್ ಇಸ್ ಈಕ್ವಲ್ ಟು ನೆಟ್ವರ್ಕ್. ಸುಚೀಂದ್ರ ಅವ್ರದ್ದು ಕೋಟು. ಸೊ ವೆರಿ ನೈಸ್. ಸೊ ನೀವಂದ್ರೆ ನಿಮ್ದು ಇದಕ್ಕೂ ಒಂದು ಗ್ರೂಪ್ಸ್ ಏನಾದ್ರು ಇದೆಯಾ? ನೀವು ಯಾರು ಜಾಯ್ನ್ ಆಗ್ಬೇಕು ಅಂದ್ರೆ? ಕರೆಕ್ಟ್, ಇದೆ. ನಮ್ದು ಗ್ಲೋಬಲ್ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ಅಪ್, ಇಂಡಿಯನ್ ಸ್ಟಾರ್ಟ್ಅಪ್ ಇನ್ವೆಸ್ಟ್ಮೆಂಟ್ ಗ್ರೂಪ್ ಅಂತಾನೆ ಇದೆ. ಅಲ್ಲಿ ಸಬ್ ಗ್ರೂಪ್ಸ್ ಮಾಡಿ ಪ್ರತಿಯೊಂದು ಇನ್ವೆಸ್ಟೆಡ್ ಐಡಿಯಾಗೂ ಒಂದೊಂದು ಗ್ರೂಪ್ ಇದೆ. ಆ ಗ್ರೂಪ್ ರಿಲೇಟೆಡ್ ಏನಾದ್ರು ಮಾರ್ಕೆಟಿಂಗ್ ಮೆಟೀರಿಯಲ್ ಅಥವಾ ಯಾವುದೋ ಒಬ್ರು ಕೊಂಡ್ಕೊಂತ ಇದಾರೋ ಮರ್ಜರು ಅಥವಾ ಏನೋ ಒಂದು ಲೀಗಲ್ ಕೇಸ್ ಆಯ್ತು ಒಂದು ಸ್ಟಾರ್ಟ್ಅಪ್ ನಮ್ದು, ಅದ್ರ ಬಗ್ಗೆ ಡಿಸ್ಕಷನ್ಸ್ ಎಲ್ಲ ಮಾಡ್ತೀವಿ. ಸೊ ಅದನ್ನ ನಾನು ಆರ್ಗನೈಸ್ ಮಾಡಿಟ್ಟಿದ್ದೀನಿ. ಸೊ ಇಟ್ ಇಸ್ ಈಸಿ ಫಾರ್ ಮೀ ಟು ಮ್ಯಾನೇಜ್. ಐ ಮೀನ್ ದ ಐಡಿಯಾ ಇಸ್ ಟು ಸ್ಟಾರ್ಟ್ ಅನದರ್ ಬಿಗರ್ ಫಂಡ್ ಇನ್ ಅಬೌಟ್ ನೆಕ್ಸ್ಟ್ 15 to 18 months. ಪ್ರತಿ 1.5 to 2 years ಒಂದು ದೊಡ್ಡ ಫಂಡ್ ಬಂದು ಹೋಪ್ಫುಲಿ ಐ ಗೆಟ್ ಟು ಅಬೌಟ್ 100 crores to 500 crores. ಈ ಫಂಡಿಂಗ್ ಅಂದ್ರೆ ಯಾವ ತರ? ಒಂದು ನಾಟ್ ಫಾರ್ ಇದರ ತರ ಫಂಡಿಂಗ್ ಯಾವ ರೀತಿ ಒಂದು ಫಂಡಿಂಗ್? ಸೊ ಇದರಲ್ಲಿ ಬೇರೆ ಬೇರೆ ರೀತಿ ಇಂಡಿಯಾದಲ್ಲಿ ಆಪ್ಷನ್ ಕೊಡ್ತಾರೆ. ಸೊ ಲಿಮಿಟೆಡ್ ಲಯಬಿಲಿಟಿ ಪಾರ್ಟ್ನರ್ಶಿಪ್ LLP ಫಾರ್ಮ್ಯಾಟ್ ಅಲ್ಲಿ ಫಂಡಿಂಗ್ ಇಸ್ ದ ಈಸಿಯೆಸ್ಟ್ ಒನ್. ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಸ್ವಲ್ಪ ರಿಸ್ಟ್ರಿಕ್ಷನ್ಸ್ ಇದೆ, ಬೇರೆಯವ್ರನ್ನ ಇನ್ವೆಸ್ಟರ್ಸ್ ನ ತರೋದಕ್ಕೆ. ಸೊ LLP ಫಾರ್ಮ್ಯಾಟ್ ಅಲ್ಲಿ ಕಂಪ್ನಿ ಶುರು ಮಾಡಿದ್ದೀನಿ. ಸೊ ಅಲ್ಲಿಂದ ನಿಮ್ಗೆ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಆಯ್ತು ಅಂತಂದ್ರೆ ಆ ಎಕ್ಸಿಟ್ ಆದ್ಮೇಲೆ ಆ ಕಾಸನ್ನ ಡಿಸ್ಟ್ರಿಬ್ಯೂಟ್ ಮಾಡಿ ಕಂಪ್ನಿನ ಕ್ಲೋಸ್ ಮಾಡ್ಬೋದು ವಿತೌಟ್ ಎನಿ ಪ್ರಾಬ್ಲಮ್. ಇಂಡಿಯಾದಲ್ಲಿ ಪ್ರಾಬ್ಲಮ್ ಬೇರೆ ಯಾವುದೇ ಫಾರ್ಮ್ಯಾಟ್ ಅಲ್ಲಿ ಮಾಡಿದ್ರೆ ಕಂಪ್ನಿ ಶುರು ಮಾಡೋದು ಸ್ವಲ್ಪ ಎಷ್ಟು ಕಷ್ಟ ಇದೆಯೋ ಮುಚ್ಚೋದು ಇನ್ನೂ ಕಷ್ಟ. ಸೊ LLP ಫಾರ್ಮ್ಯಾಟ್ ಅಲ್ಲಿ ಅದು ಅನುಕೂಲ. ಓಕೆ, ವೆರಿ ನೈಸ್. ಸೊ ಇವರು ಸುಚಿಂದ್ರ ಅವರು ಒಂದು 3 ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಸಂಸ್ಥೆಗಳಿಗೆ ಬೆಂಬಲ ಕೊಡ್ತಾರೆ. ಸೊ ಅವ್ರು ಈಗ ತಾನೇ ಒಂದು ಹೇಳಿದ್ರು ಬಾಳೆ ಮನೆ ಇನ್ ನೆಲಮಂಗಲ. ಸೊ ಇದು ಒಂದು ಹೆಣ್ಮಕ್ಳಿಗಾಗಿ. ಹಾಗೆ ಒಂದು ವೈಲ್ಡ್ ಲೈಫ್ ಕನ್ಸರ್ವೇಷನ್, ಇದು NCF ಇನ್ ಮೈಸೂರು ಹೊಳೆಮಟ್ಟಿ ನೇಚರ್ ಇನ್ಫಾರ್ಮೇಶನ್ ಸೆಂಟರ್, ಹಾಗೆ ಇಂಡಿಯನ್ ನ್ಯಾಷನಲ್ ಪಾರಾ ಅಥ್ಲೆಟಿಕ್ಸ್ ಅಂತ. ಸೊ ಇದು ಒಂದು ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಬ್ಯಾಂಗ್ಳೂರ್. ಸೊ ಈ ಒಂದು 3 ನಾಟ್ ಫಾರ್ ಪ್ರಾಫಿಟ್ ಆರ್ಗನೈಸೇಷನ್ ಸಂಸ್ಥೆಗಳಿಗೆ ಇವರೊಂದು ಬೆಂಬಲವನ್ನ ಎಲ್ಲಾ ತರ ಒಂದು ಫಂಡಿಂಗ್ ಅಲ್ಲಿ ಎಲ್ಲ ಒಂದು ಹೆಲ್ಪ್ ಮಾಡ್ಕೊಂಡ್ ಬರ್ತಾ ಇದ್ರೆ ಅದ್ರ ಬಗ್ಗೆ ಹೇಳಿ. ಸೊ ಬಾಳೆ ಮನೆ ಶುರು ಆಗಿದ್ದು ನನ್ನ ದೊಡ್ಡ ಮಗಳು ಹುಟ್ಟದಾಗ. ಸೊ ಹೇಳಿದ್ನಲ್ಲ, ಸೊ ಎಲ್ಲರೂ ಹೆಣ್ಮಕ್ಳು ಅಂದಾಗ. ಸೊ ಅದು ಒಂದು NGO ನೆಲಮಂಗಲದಲ್ಲಿರೋದು. ಅದನ್ನ ಇಷ್ಟು ವರ್ಷ ಫಾಲೋ ಮಾಡಿದ್ದೀನಿ. ಐ ಆಮ್ ವೆರಿ ಎಕ್ಸ್ಟ್ರೀಮ್ಲಿ ಇಂಪ್ರೆಸ್ಡ್ ವಿತ್ ಹೌ ಈ ಹೆಣ್ಮಕ್ಳು ಇವಾಗ ಪ್ರಾಸ್ಟಿಟ್ಯೂಷನ್ ಇರ್ಬೋದು ಅಥವಾ ಅನಾಥರಾಗಿರ್ಬೋದು ಅಥವಾ ಬೇರೆ ಒಂದು ಯಾವುದೋ ಒಂದು ಕಡೆ ಇರ್ಬೋದು, ಅವ್ರನ್ನ ಕರ್ಕೊಂಬಂದು ಯುನೈಟೆಡ್ ನೇಷನ್ಸ್ ಪ್ರೋಟೋಕಾಲ್ ಪ್ರಕಾರ ಶೆಲ್ಟರ್, ಕ್ಲೋದಿಂಗ್, ಎಜುಕೇಷನ್ ಆ್ಯಂಡ್ ಫುಡ್ ನರಿಶ್ಮೆಂಟ್, ಈ 4 ಪ್ರಿನ್ಸಿಪಲ್ ಪಿಲ್ಲರ್ಸ್ ಪ್ರಕಾರ ಅವ್ರನ್ನ ನೋಡ್ಕೊಂಡು ಅವ್ರಿಗೆ ಅಲ್ಲಿ ಒಂದು ಮನೆ ಇದೆ, ಬಾಲೆ ಮನೆ. ಸೊ ಮನೆ ಅಂತಾನೆ ಒಂದು ಯಾರೋ ಒಬ್ರು ಪಾಪ ಅವರು ಸಪೋರ್ಟ್ ಮಾಡಿದ್ದಾರೆ ಅದಕ್ಕೋಸ್ಕರ. ಸೊ ಅಲ್ಲಿ ಮಾಡಿ ಅಲ್ಲಿ ಅವ್ರಿಗೆ ಎಜುಕೇಶನ್ ಕೊಟ್ಟು ಅವ್ರಿಗೆ ಒಂದು ನರಿಶ್ಮೆಂಟ್ ಪ್ಲಸ್ CSR ಆಕ್ಟ್ ಇರೋದ್ರಿಂದ ಇಂಡಿಯಾದಲ್ಲಿ ಲಾಟ್ ಆಫ್ ಕಾರ್ಪೊರೇಟ್ಸು ಬಂದು ಅಲ್ಲಿ ಅವ್ರು ಎಜುಕೇಟ್ ಮಾಡೋದು, ಕಂಪ್ಯೂಟರ್ ಸ್ಕಿಲ್ಸ್ ಹೇಳ್ಕೊಂಡು ಕೊಡೋದು, ಮತ್ತೆ ಒಂದು ಅಪ್ರೆಂಟಿಸ್ಗೆ ಅದನ್ನ ಒಂದು ಆಪರ್ಚುನಿಟಿ ಕೊಡೋದು. ಸೊ ಅಲ್ಲಿರೋ ಹೆಣ್ಮಕ್ಳೆಲ್ಲ ಹೋಗಿ ಇವಾಗ ಕೆಫೆ ಕಾಫಿ ಡೇ ಅಲ್ಲಿ ಅಥವಾ ಸ್ಟಾರ್ಬಕ್ಸ್ ಅಲ್ಲಿ ಮತ್ತೆ ಅದೊಂದು ಆರ್ಕಿಟೆಕ್ಚರ್ ಜಾಬ್ಸ್ ಮಾಡಿ ಕಾಲೇಜು ಓದಿ ಕೆಲವರು ಇವಾಗ ಮದ್ವೆನೂ ಆಗಿದ್ದಾರೆ. ಸೊ ಅಲ್ಲಿರೋ ಮನೆಯಲ್ಲಿ ಒಬ್ರು ಅವಾಗ ಮೇರಿ ಅಂತ ಇದ್ರು, ಇವಾಗ ಯಾರೋ ಬೇರೆಯವ್ರು ಬಂದಿದ್ದಾರೆ. ಅವ್ರು ಬಂದು ಅವ್ರ ಹತ್ರ ಅಪ್ರೂವಲ್ ತಗೊಂಡ್ ಮದ್ವೆ ಆಗಿರೋಲ್ಲ ನೋಡಿ, ಅಪ್ಪ ಅಮ್ಮ ಯಾರು ಇಲ್ದಿರೋ ಅಂತವ್ರೆಲ್ಲ ಅಂಡ್ ಇಲ್ದವರೆಗೂ ಕ್ಲೀನ್ ಆಗಿ ಪ್ರತಿಯೊಂದು ನಡ್ಸ್ಕೊಂಡ್ ಬಂದಿದ್ದಾರೆ. ಅವ್ರನ್ನ ಸಪೋರ್ಟ್ ಮಾಡ್ತಿರೋದು ಫ್ರೆಂಡ್ಸ್ ಆಫ್ ಬಾಲೆ ಮನೆ ಅಂದ್ಬಿಟ್ಟು UK ಒಂದು ಅಸೋಸಿಯೇಷನ್ ಇದೆ.
ಅವರುಗಳು ಮಾಡ್ತಾರೆ. ಅವರು ಅದನ್ನ ಓವರ್ಸಿ ಮಾಡಿ ರೆಗ್ಯುಲರ್ ಆಗಿ ಅಲ್ಲಿಂದ ಅಪ್ರೆಂಟಿಸ್ ಎಲ್ಲ ಕಳಿಸ್ತಾರೆ. UK ಇಂದ ಬರ್ತಾರೆ. ಬಂದು ಅವರು ಒಂದು ವರ್ಷ 2 ವರ್ಷ ಮಾಡಿ ಅವ್ರಿಗೆ ಇನೋವೇಷನ್ಸ್ ಮತ್ತೆ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗು ಮತ್ತೆ ಕಾರ್ಪೊರೇಟ್ ಅಲ್ಲಿ ಅವ್ರಿಗೆ ಒಂದು ಮಾಡೋದು. ಈ ಹುಡುಗಿರು ಡೋಲ್ ತುಂಬಾ ಚೆನ್ನಾಗಿ ಮಾಡಿಸ್ತಾರೆ. ಹೌದು. ಸೊ ಇಂದ್ರಾನಗರಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಕಲ್ಚರಲ್ನ ಎಂಕರೇಜ್ ಮಾಡ್ತಾರೆ. ಸೊ ರೆಗ್ಯುಲರ್ ಆಗಿ ವಾರಕ್ಕೊಂದ್ಸತಿ ಹೋಗಿ ಅಲ್ಲಿ ಮಾಡಿ ಅಲ್ಲೂ ಫಂಡ್ ರೈಸ್ ಮಾಡ್ತಾರೆ. ಓಕೆ. ಸೊ ತುಂಬಾ ಚೆನ್ನಾಗಿ ಮಾಡ್ತಾರೆ. ಸೊ ವೆರಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ಅಲ್ಲಿ ನೀವು ಒಂದು ಹೆಲ್ಪ್ ಮಾಡ್ತೀರಾ? ಹೋದಾಗೆಲ್ಲ ಸಪೋರ್ಟ್ ಮಾಡ್ತೀವಿ. ನೇಚರ್ ಕನ್ಸರ್ವೇಷನ್ ಫೌಂಡೇಶನ್. ಸೊ ನನಗೆ 3 ವಿಷಯ ನನಗೆ ತುಂಬಾ ಇದು. ನನ್ನ ಮಕ್ಕಳು ದೊಡ್ಡವರಾದ್ಮೇಲೆ ನಾನು ನನ್ನ ಹೆಂಡತಿ ಇಲ್ದಿರ್ಬೇಕಾದ್ರೆ ಜಗತ್ತಲ್ಲಿ ಪ್ರಾಣಿನ ವಿಡಿಯೋದಲ್ಲಿ ನೋಡಿ ಪ್ರಾಣಿ ನೋಡ್ಬಾರ್ದು, ಕಾಡಲ್ಲಿ ನೋಡ್ಬೇಕು. ಸೊ ಆ ನೇಚರ್ನ ಕನ್ಸರ್ವ್ ಮಾಡೋದು ವೈಲ್ಡ್ ಲೈಫ್ ಕನ್ಸರ್ವೇಷನ್. ಸೊ ಅದು ನನ್ಗೆ ಯಾರೋ ಫ್ರೆಂಡ್ ಇಂದ ರೆಫರೆನ್ಸ್ ಕೊಟ್ಟು ಅದನ್ನು 12 ವರ್ಷದಿಂದ ಡೊನೇಟ್ ಮಾಡ್ತಾರೆ ಪ್ರತಿ ತಿಂಗಳು. ಇನ್ನೊಂದು ಹೆಣ್ಮಕ್ಳಿಗೆ ಮರ್ಯಾದೆ ಇರಬೇಕು, ಬಾಲ್ಯ ಮನೆ. ಸೊ ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಇನ್ನೊಂದು ಏನೇ ಒಂದು ಇವಾಗ ಡಿಸೇಬಿಲಿಟಿ ಇದ್ರೆ ಅದರಿಂದ ನಿಮ್ ಜೀವನ ಹೆಣ್ಣು ಅಂತ ಬರಬಾರ್ದು. ಅದಕ್ಕೆ ಗೋ ಸ್ಪೋರ್ಟ್ಸ್ ಫೌಂಡೇಶನ್ ಇಂಡಿಯನ್ ಪ್ಯಾರಾ ಅಥ್ಲೀಟ್ಸ್ಗೆ ಸಪೋರ್ಟ್ ಮಾಡ್ತಾರೆ. ಇವಾಗ ನಮ್ ಇಂಡಿಯನ್ ಪ್ಯಾರಾ ಅಥ್ಲೀಟ್ಸ್ 2-3 ಪ್ಯಾರಾ ಒಲಿಂಪಿಕ್ಸ್ ಇಂದ ತುಂಬಾ ಅವಾರ್ಡ್ಸ್ ಎಲ್ಲ ಗೆಲ್ತಾ ಇದ್ದಾರೆ. ರಾಹುಲ್ ದ್ರಾವಿಡ್ ನನಗೆ ಅವರು ಒಂಥರ ದ್ರೋಣಾಚಾರ್ಯ ಇದ್ದಂಗೆ. ನಾನು ಅವ್ರದ್ದು ಏಕಲವ್ಯ. ಅವ್ರಿಗೆ ಒಂದು ಕಿಡಿ ಆದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ. ಸೊ ಅವ್ರು EY ಅಲ್ಲಿ ಒಂದ್ಸತಿ ಬಂದು ಸ್ಪೀಚ್ ಕೊಡ್ತಿರ್ಬೇಕಾದ್ರೆ ಹೇಳಿದ್ರು ಐ ಮೆಂಟರ್ ದೇರ್ ಅಂತ. ನಾನು ಅಂದೆ ದ್ರೋಣಾಚಾರ್ಯನೇ ಹೇಳಿದ್ದಾರೆ. ಸೊ ಇದೇನು ಅಂತ ಹುಡುಕಿ ಇನ್ಫಾರ್ಮೇಶನ್ ಮಾಡಿ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ. ವೆರಿ ನೈಸ್. ವೈಲ್ಡ್ ಲೈಫ್ ಕನ್ಸರ್ವೇಷನ್ ಅಲ್ಲಿ ಲೆಪರ್ಡ್ ಮತ್ತೆ ಟೈಗರ್ಗೆ ಟ್ರಾಪ್ ಕ್ಯಾಮೆರಾ ಸರ್ವೇನು ಮಾಡಿದ್ದೀನಿ. ಸೋ ನೈಸ್. ಒಂದು ಹೆಣ್ಮಕ್ಳಿಗೋಸ್ಕರ ಅಂತ ಒಂದು ಬಾಳೆ ಮನೆ, ಅದರಲ್ಲಿ ನೀವು ಹೆಲ್ಪ್ ಮಾಡ್ತೀರಾ. ವೈಲ್ಡ್ ಲೈಫ್ ಕನ್ಸರ್ವೇಷನ್, ಈ ಪ್ಯಾರಾ ಅಥ್ಲೆಟಿಕ್ಸ್. ಸೊ ಇಟ್ಸ್ ವೆರಿ ನೈಸ್ ಆಕ್ಚುಲಿ ನೀವೊಂದು ಮಾಡ್ಕೊಂಡು ಹೋಗ್ತಾ ಇರೋದು. ಸೊ ನಿಮ್ಮನ್ನ ನೋಡಿ ಇನ್ನೂ ಒಂದಷ್ಟು ಜನ ಇನ್ಸ್ಪೈರ್ ಆಗಬೇಕು ಅಂತ. ಸೊ ಇದೆಲ್ಲರಿಗೂ ಬರೋದಿಲ್ಲ ಅಲ್ವಾ? ಸೊ ಅಂದ್ರೆ ಎಲ್ಲ ಒಂದು ಸ್ಟಾರ್ಟ್ ಮಾಡ್ತಾರೆ, ಒಂದು ಹೆಲ್ಪ್ ಮಾಡ್ತಾರೆ, ಬಿಟ್ಬಿಡ್ತಾರೆ. ಬಟ್ ಒಂಥರ ನೀವೊಂದು ಕಾನ್ಸ್ಟೆಂಟ್ ಆಗಿ ಅದನ್ನ ಮಾಡ್ಕೊಂಡು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಸೊ ದಟ್ ಈಸ್ ರಿಯಲಿ ಅಮೇಝಿಂಗ್ ಆಕ್ಚುಲಿ. ಸೊ ಅಷ್ಟಲ್ಲದೆ ಇಷ್ಟೆಲ್ಲ ಮಾಡೋದಲ್ಲದೆ ಸುಚೀಂದ್ರ ಅವರು ಒಂದು ಕೋ ಪ್ರೊಡ್ಯೂಸರ್ ಕೂಡ. ಇವರು ಒಂದು ಜೀರ್ ಜಿಂಬೆ ಎಂಬ ಕನ್ನಡ ಚಲನಚಿತ್ರ, ಇದು ಒಂದು ಹೆಣ್ಮಕ್ಳನ್ನ ಫೋಕಸ್ ಮಾಡಿರೋ ಒಂದು ಚಿತ್ರ. ಇದಕ್ಕೆ ಒಂದು 4 ಸಾರಿ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಹಾಗೆ ಇವರೊಂದು ಬ್ರಹ್ಮಿ ಎಂಬ ಒಂದು ಕನ್ನಡ ಚಲನಚಿತ್ರ, ಅದನ್ನು ಅವರು ಒಂದು ಕೋ ಪ್ರೊಡ್ಯೂಸ್ ಮಾಡಿದ್ದಾರೆ. ಇದಕ್ಕೆ ಕರ್ನಾಟಕ ಸ್ಟೇಟ್ ಅವಾರ್ಡ್ ಕೂಡ ಬಂದಿದೆ. ಇದ್ರ ಬಗ್ಗೆನೂ ಹೇಳಿ ಸುಚೀಂದ್ರ. ಸೊ ಸುಮನ್ ನಗರ್ಕರ್ ಅವರ ಹಸ್ಬೆಂಡ್ ಗುರುದೇವ್ ಒಂದ್ಸತಿ ರಿಪಬ್ಲಿಕ್ ಡೇ ರನ್ ಬೆಂಗಳೂರಲ್ಲಿ ಆದಾಗ ಸಿಕ್ಕಿದ್ರು. ಮಿಲನ್ ಸೋಮಂದ್ ಒಂದು ರನ್ ಇವೆಂಟ್ ಮಾಡ್ತಾರೆ. ಸೊ ಅವರಾಗಿ ಕ್ಲೋಸ್ ಆಗಿ ಫ್ರೆಂಡ್ ಆಗಿ ಇಟ್ ವಾಸ್ ಜಸ್ಟ್ ಅನ್ ಆಪರ್ಚುನಿಟಿ ನನಗೆ ಸಿಕ್ಕಿದ್ದು. ದೆನ್ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಬರಬೇಕು ಅಂತ US ಅಲ್ಲಿ ಸೆಟ್ಲ್ ಆಗಿದ್ರು ಸುಮನ್ ನಗರ್ಕರ್ ಮತ್ತೆ ಗುರುದೇವ್ ಅಂತ. ಸೊ ಅವ್ರ ಜೊತೆ ಮೂಲಕ ಇನ್ವೆಸ್ಟ್ ಮಾಡಿದೆ. ದಟ್ ಇಸ್ ನಥಿಂಗ್ ಫೈನಾನ್ಷಿಯಲಿ ರಿವಾರ್ಡಿಂಗ್ ಅಂತ ಯೋಚನೆ ಮಾಡಲಿಲ್ಲ ನಾನು. ಗರ್ಲ್ ಚೈಲ್ಡ್ ಆ ಸ್ಟೋರಿ ಒಂದು ಜಿಬೆ ಅಂತ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿರೋ ಟೀಮ್ ಜೊತೆಲಿ ಬಂತು. ಅದು ರಿಲೀಸ್ ಜೀರ್ ಜಿಂಬೆ ಅಂತ. ಇದು ಕಲರ್ಫುಲ್ ಬೀಟಲ್. ಇದು ನಿಮ್ಗೆ ಶಿವಮೊಗ್ಗ ಸೈಡ್ ಬರುತ್ತೆ. ಅದಕ್ಕೆ ಸ್ಟೋರಿ ಮೀನಿಂಗ್ ಇದೆ. ಯಾಕಂದ್ರೆ ಈ ಬೀಟಲ್ ನ ವಿಂಗ್ಸ್ ನ ಕಟ್ ಮಾಡ್ಬಿಟ್ಟು ಜ್ಯುವೆಲ್ರಿ ಮಾಡ್ತಾರೆ ಅದರಿಂದ. ಸೊ ಅದು ಜೀರ್ ಜಿಂಬೆ ಹಾರಲ್ಲ ಆಮೇಲೆ. ಸೊ ಆ ಸ್ಟೋರಿಲಿ ಒಂದು ಹೆಣ್ಮಗು ಹೈಸ್ಕೂಲ್ ಆದ್ಮೇಲೆ ಸೈಕಲ್ ಕೊಡ್ತಾರೆ ಗವರ್ಮೆಂಟ್ ಪಾಲಿಸಿ ಪ್ರಕಾರ. ಅದಾದ್ಮೇಲೆ ಅಪ್ಪ ಅಮ್ಮ ಅವ್ರಿಗೆ ಚೈಲ್ಡ್ ಮ್ಯಾರೇಜ್ ಮಾಡೋದಕ್ಕೆ ಹಿಂಸೆ ಮಾಡ್ತಾರೆ. ಸೊ ಆ ವಿಂಗ್ಸ್ ನ ಕಟ್ ಮಾಡ್ದಂಗೆ ಆ ಮಗು ನಾನು ಓದ್ಬೇಕು ಅನ್ನೋ ಆಸೆ. ಸುಮನ್ ನಗರ್ಕರ್ ಒಂದು ಟೀಚ್ ಫಾರ್ ಇಂಡಿಯಾ ಮೂವ್ಮೆಂಟ್ ತರ ಬಂದು ಅಲ್ಲಿ ಟೀಚರ್ ಆಗಿ ಬಂದು ಅವ್ರಿಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ನಿಮ್ಗೆ ಇದೆ ಆಸಕ್ತಿ ಇದೆ, ಟ್ಯಾಲೆಂಟ್ ಇದೆ, ಪರ್ಸ್ಯೂ ಮಾಡುವಂತ. ಸೊ ಸ್ಟೋರಿ ಅದನ್ನ ಹೇಗೆ ಅವಳು ಸಮಾಜದ ವಿರುದ್ಧ, ಅವರ ಸ್ವಂತ ತಂದೆ ತಾಯಿ ವಿರುದ್ಧ ಹೇಗೆ ಅವಳು ಹೋರಾಟ ಮಾಡಿ ಬರ್ತಾಳೆ ಅಂತ ಒಂದು ಮಗು ಬಗ್ಗೆ ಕತೆ. ತುಂಬಾ ಚೆನ್ನಾಗಿದೆ. ವೆರಿ ಮೀನಿಂಗ್ಫುಲ್. ಕೇಳಕ್ಕೆ ಎಷ್ಟು ಇಂಟ್ರೆಸ್ಟ್ ಆಗಿದೆ. ಈಗ ಯಾರು ನೋಡ್ಬೇಕು ಅಂದ್ರೆ ಅದು ಹೇಗೆ ಸಿಗುತ್ತೆ? ಸದ್ಯಕ್ಕೆಲ್ಲೂ ಇವಾಗ ಪ್ಲಾಟ್ಫಾರ್ಮ್ ಅಲ್ಲಿ ಇಲ್ಲ. ಹೋಪ್ಫುಲಿ ಇನ್ ಫ್ಯೂಚರ್ ವಿ ಶುಡ್ ಬಿ ಏಬಲ್ ಟು ಡೂ ಇಟ್. ಅದು ಥಿಯೇಟರ್ ಅಲ್ಲಿ ರಿಲೀಸ್ ಆಗಿ ಒಂದು OTT ಅಲ್ಲಿ ಹಾಕಿ ಅದ್ರದ್ದು ಒಂದ್ ಸ್ವಲ್ಪ ಕಷ್ಟಗಳಿದೆ. ಬಟ್ ಹೋಪ್ಫುಲಿ ಇನ್ ಫ್ಯೂಚರ್ ವಿ ಶುಡ್ ಬಿ ಏಬಲ್ ಟು. ಓಕೆ. ಹಾಗೆ ಇನ್ನೊಂದು ಬ್ರಹ್ಮಿ ಇನ್ನೂ ರಿಲೀಸ್ ಆಗಿಲ್ಲ. ಸೊ 2019 ಅಲ್ಲಿ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫೆಸ್ಟಿವಲ್ ಅಲ್ಲಿ ಅದು ಓಡಿ ತುಂಬಾ ಸಕ್ಸಸ್ಫುಲ್ ಆಗಿ ರಿವ್ಯೂ ಸಿಕ್ತು. ಬಟ್ ಅದು ಹಾಗೆ ಕರೆಕ್ಟ್ ಆಗಿ ಒಂದ್ 2-3 ವಾರದಕ್ಕೆ ಕೋವಿಡ್ ಲಾಕ್ ಡೌನ್ ಶುರು ಆಗ್ಬಿಡ್ತು. ಸೊ ಆ ಮೂವಿ ಅದೊಂದು ಬ್ಯಾಕ್ ಬರ್ನರ್ ಹೋಗಿದೆ. ಸೊ ಹೋಪ್ಫುಲಿ ಫಿಂಗರ್ಸ್ ಕ್ರಾಸ್ಡ್ ಒಂದ್ ದಿವಸ ಆ ಮೂವಿನ, ಅದು ತುಂಬಾ ಒಳ್ಳೆ ಸ್ಟೋರಿ. ಐ ಡೋಂಟ್ ವಾಂಟ್ ಟು ಸ್ಪಿಲ್ ದ ಬೀನ್ಸ್. ಆದ್ರೆ ಹೆಣ್ಮಕ್ಳು ಸ್ಟೋರಿ ಇಟ್ ಇಸ್ ಮಕ್ಳ ಬಗ್ಗೆ ಅಲ್ಲ. ಇಟ್ ಇಸ್ ರಿಲೇಟೆಡ್ ಟು ಅ ಫಿಮೇಲ್ ಪ್ರಾಪಗಂಡಿಸ್ಟ್. ಬಟ್ ಎ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ನನ್ ಕೇಳ್ಪಟ್ಟಂಗೆ
ಜಪನೀಸ್ ಅಲ್ಲಿ ಒಬ್ರು ಫಿಲ್ಮ್ ಸ್ಕ್ರಿಪ್ಟ್ ರೈಟರ್ ಇದ್ದಾರೆ, ಅವ್ರ ಹೆಸರು ನನಗೆ ಬರ್ತಾ ಇಲ್ಲ. ಅವರು 40 ಸ್ಟೋರಿ ಬರೆದಿದ್ದಾರೆ. ಈ ಹ್ಯೂಮನ್ ಎಕ್ಸ್ಪ್ರೆಷನ್ ಅಲ್ಲಿ ಇದೊಂದು ಸ್ಟೋರಿ ಟೆಲಿಂಗ್ ಅಷ್ಟೇ 40 ಸ್ಟೋರಿಗಳಂತೆ. ಇದುವರೆಗೂ ಜಗತ್ತಲ್ಲಿರೋ ಎಲ್ಲಾ ಭಾಷೆಯಲ್ಲಿರೋ ಫಿಲಮ್ ಆ 40 ಸ್ಟೋರಿ ಡೆರಿವೇಟಿವ್ಸ್ ಅಂತೆ. ಸೊ ನನ್ನ ಪ್ರಕಾರದಲ್ಲಿ ಬ್ರಹ್ಮಿ ಸ್ಟೋರಿ ಇಸ್ ನಾಟ್ ಪಾರ್ಟ್ ಆಫ್ ದಟ್ 40 ಸ್ಟೋರಿ. ಇಟ್ಸ್ ಅ ವೆರಿ ಯುನೀಕ್ ಸ್ಟೋರಿ. So I mean that is my interpretation. Very unique, very distinctive. Hope to see that released one day. But nice. ಆಗಲೇ ಒಂದು 5 ವರ್ಷ ಆಗಿದೆ. We are still waiting. We looking forward. Correct. ಸೊ ಥ್ಯಾಂಕ್ಸ್ ಸುಚೀಂದ್ರ ಅವರೇ, ಅದ್ರ ಬಗ್ಗೆ ಎಷ್ಟೊಂದು ಮಾಹಿತಿ ಕೊಟ್ಟರು. ಸೊ ಸುಚೀಂದ್ರ ಅವರ ಒಂದು ಟ್ಯಾಲೆಂಟ್ಸು, ಕಮ್ಯುನಿಟಿ ಸಪೋರ್ಟ್, ಅವರ ಒಂದು ಸೇವೆನ ಗಮನಿಸಿ ಹಲವಾರು ಸಂಘ ಸಂಸ್ಥೆಗಳು ಪ್ರಶಸ್ತಿ, ಪುರಸ್ಕಾರ ಮತ್ತೆ ಗೌರವ ಸನ್ಮಾನ ಕೂಡ ಕೊಟ್ಟಿದ್ದಾರೆ. ಸೊ 2019ರಲ್ಲಿ ಕಮ್ಯುನಿಟಿ ಲೀಡರ್ ಆಫ್ ದ ಇಯರ್ ಅಂತ ಯುನೈಟೆಡ್ ಇಂಡಿಯಾ ಆಸ್ಟ್ರೇಲಿಯಾ ವಿಚ್ ಇಸ್ ನಾಮಿನೇಟೆಡ್ ಬೈ ಸೇವಾ ಆಸ್ಟ್ರೇಲಿಯಾ ಇಂದ ಬಂದಿದೆ. ಹಾಗೆ ಸ್ಪೋರ್ಟ್ಸ್ ಪರ್ಸನ್ ಆಫ್ ದ ಇಯರ್ ಅಂತ 2019ರಲ್ಲಿ UNI, ಸೊ ಇದು ಸೇವಾ ಆಸ್ಟ್ರೇಲಿಯಾ ಇಂದ ಬಂದಿದೆ. ಸೊ ದಿಸ್ ಆಲ್ಸೋ ನಾಮಿನೇಟೆಡ್ ಬೈ ಸಿಡ್ನಿ ಕನ್ನಡ ಸಂಘದಿಂದ. ಹಾಗೆ ಸೇವಾ ನವಮಾರ್ಗ ಸಹಾಯಕ ಅಂತ ಇದನ್ನು ಒಂದು ಸೇವಾ ಆಸ್ಟ್ರೇಲಿಯಾದಲ್ಲಿ 2023ಯಲ್ಲಿ ಬಂದಿದೆ. ಹಾಗೆ ವಾಲಂಟಿಯರ್ ಆಫ್ ದ ಇಯರ್ ಅಂದ್ಬಿಟ್ಟು 2017 ಬೈ ದ ಆಸ್ಟ್ರೇಲಿಯನ್ ಫೆಡರಲ್ ಗವರ್ಮೆಂಟ್ ಇಂದ ಕೂಡ ಬಂದಿದೆ. ಇದು ಒಂದು ನಾಮಿನೇಟೆಡ್ ಬೈ ಸೇವಾ ಆಸ್ಟ್ರೇಲಿಯಾ. ಸೊ ರಿಯಲಿ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್. ಎಷ್ಟೊಂದು ನಿಮ್ಗೆ ಎಷ್ಟು ಕೊಟ್ಟರು ಸಾಲದು ಅಂತ ಹೇಳ್ಬೋದು ಸುಚೀಂದ್ರ ಅವರು. ಸೊ ಹೇಗೆ ಅನ್ಸುತ್ತೆ ಸುಚೀಂದ್ರ ಅವರೇ, ನಿಮ್ಮ ಒಂದು ಈ ಅವಾರ್ಡ್ಸ್ ಗಳ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಐ ಮೀನ್ ಅವಾರ್ಡ್ಸ್ಗೋಸ್ಕರ ಯಾವತ್ತೂ ನಾನು ಶುರು ಮಾಡಿಲ್ಲ. ಹೇಳಿದ್ನಲ್ಲ, ಪ್ರತಿಯೊಂದು ಇನಿಷಿಯೇಟಿವ್ ಮಾಡಿದ್ರು ನನ್ನ ಸ್ವಾರ್ಥತನಕ್ಕೋಸ್ಕರ, ನನ್ನ ಇನ್ಫಾರ್ಮೇಷನ್ಗೋಸ್ಕರ, ನಾನು ಫಿಟ್ ಆಗಿರಬೇಕು, ನನಗೆ ಯಾರು ಹೆಲ್ಪ್ ಮಾಡಿದಾಗ ಇನ್ನೊಬ್ರು ಯಾರು ಹೆಲ್ಪ್ ಮಾಡ್ತಾರೆ ನನಗೆ ಆ ರೀತಿಲಿ. ಬಟ್ ಆ ರೀತಿಲಿ ನೋಡಿದ್ರೆ ಸೇವಾ ಆಸ್ಟ್ರೇಲಿಯಾ, ಕನ್ನಡ ಸಂಘ ಅವರೆಲ್ಲರೂ ದೆ ಬೀನ್ ಇಮ್ಮೆನ್ಸ್ಲಿ ಸಪೋರ್ಟಿವ್, ವೆರಿ ವಂಡರ್ಫುಲ್ ಆರ್ಗನೈಸೇಷನ್. ಮಾಡಿರೋರಿಗೆ ಎಲ್ಲರಿಗೂ ತುಂಬ ಪ್ರೋತ್ಸಾಹ ಕೊಡ್ತಾರೆ. ಆ್ಯಂಡ್ ದ ವೆರಿ ರೆಸ್ಪೆಕ್ಟ್ಫುಲ್ ಆಫ್ ಯುವರ್ ಪರ್ಸನಲ್ ಚಾಯ್ಸಸ್, ಯುವರ್ ಫ್ಯಾಮಿಲಿ ಸರ್ಕಮ್ಸ್ಟಾನ್ಸಸ್, ಎಷ್ಟು ನೀವು ಸಪೋರ್ಟ್ ಮಾಡ್ಬೋದು, ಮಾಡಲ್ಲ ಅಂತ ಅಂದ್ಬಿಟ್ಟು. ಸೊ ಕ್ರೆಡಿಟ್ ಗೋಸ್ ಟು ಆಲ್ ದಸ್ ಲೀಡರ್ಸ್. ಅವ್ರ ದೊಡ್ಡತನ ಅದು. ಬಟ್ ನನ್ ಆಫ್ ದಿಸ್ ವಾಸ್ ಸಮಥಿಂಗ್ ದಟ್ ಐ ಥಾಟ್ ಈ ಥರ ಒಂದು ಇದು ಅದು ಆ್ಯಕ್ಚುಲಿ ಇಟ್ಸ್ ಆಲ್ ಅವಾರ್ಡ್ಸ್ಗಳು ಇರಲಿಲ್ಲ ಕೆಲವೊಂದು, ಈ ಸೇವಾ ಅವಾರ್ಡ್ಸ್ ಅದೆಲ್ಲ. ದಟ್ ವಾಸ್ ನಾಟ್ ಅನ್ ಅವಾರ್ಡ್ ದಟ್ ವಾಸ್ ದೇರ್. ಅವರು ಒಂದು ರೆಕಗ್ನೈಸ್ ಮಾಡ್ಬೇಕು, ಯಾಕಂದ್ರೆ ದೇ ಸಾ ದ ಪೀಪಲ್ ಅಂಡ್ ಅವ್ರು ಬಂದು ಸೇವಾಗೂ ಸಪೋರ್ಟ್ ಮಾಡಿ ದೇ ಆರ್ ಇಂಪ್ಯಾಕ್ಟಿಂಗ್ ಅದರ್ ಕಮ್ಯುನಿಟೀಸ್. ಅಂಡ್ ಯು ಆಲ್ಸೋ ಇಂಪ್ಯಾಕ್ಟೆಡ್ ದೆಮ್. ಅವಾಗ ನೀವು ಒಂದು ಇನ್ಸ್ಪೈರ್ ಮಾಡಿ ಮೋಟಿವೇಟ್ ಮಾಡಿದ್ದೀರಾ. ಸೊ ಈ ಒಂದು ಅವಾರ್ಡ್ ಕೊಡೋದ್ರಿಂದ ನಿಮ್ಗೊಂದು ಮೋಟಿವೇಶನ್ ಸಿಗುತ್ತೆ, ಆಮೇಲೆ ನಿಮ್ಮನ್ನ ನೋಡಿ ಹಲವಾರು ಜನಕ್ಕೆ ಇನ್ಸ್ಪಿರೇಷನ್ ಒಂದು ಸಿಗುತ್ತೆ. ಸೊ ಯಾಕಂದ್ರೆ ಅವಾರ್ಡ್ ಸಿಕ್ಕದಷ್ಟು ಆಕ್ಚುಲಿ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಐ ಮೀನ್ ಅದೊಂದು ಜವಾಬ್ದಾರಿನೂ ಆಗುತ್ತೆ. ಯಾಕಂದ್ರೆ ಇವಾಗ ನಿಮ್ಮ ಮಕ್ಳು ಸ್ಕೂಲಲ್ಲಿ ಏನಾದ್ರು ಒಂದು ಅವಾರ್ಡ್ ಕೊಟ್ರೆ ಅಂದ್ರೆ ನಾಳೆ ದಿವಸ ಅವ್ರಿಗೂ ಗೊತ್ತು ನಂಗೆ ಇದು ಇದೆ, ನನಗೆ ಟ್ಯಾಲೆಂಟ್ ಇದೆ ಅಂತ ಅಂದ್ಬಿಟ್ಟು. ಬಟ್ ಆ ಅವಾರ್ಡ್ ಇಂದ ಯಾರಿಗೋ ಒಬ್ರು ನೋಡ್ಬಿಟ್ಟು ಈ ತರ ನಾವು ಮಾಡ್ಬೋದು, ಈ ತರ ಹೆಲ್ಪ್ ಮಾಡಿದ್ರೆ ಇನ್ನೊಬ್ರಿಗೆ ಹೆಲ್ಪ್ ಆಗಿದೆ ಅಂತ ಅಂದ್ರೆ ಥಿಂಕ್ ದಟ್ ಇಸ್ ದ ರಿಯಲ್. ನಮ್ಗೆ ಅವಾರ್ಡ್ ಇಂದ ಐ ಮೀನ್ ಅದರಿಂದ ನಮ್ಗೇನು ಅಂದ್ರೆ ಒಂದು ಹ್ಯೂಮಿಲಿಟಿ ಬರುತ್ತೆ, ನಾವು ಮಾಡಿದ್ಕೇನೋ ರೆಕಗ್ನಿಷನ್ ಕೊಟ್ರು ಅಂತ. ಬಟ್ ಅದರಿಂದ ಒಂದು 100 ಜನ 200 ಜನ ಇದ್ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡಿ. ಯಾಕಂದ್ರೆ ಜಗತ್ತು ನನ್ನ ಮಕ್ಕಳು ನಾವು ಹೊರಗಡೆ ನನ್ನಿಂದ, ಯಾಕಂದ್ರೆ ಎಲ್ಲರೂ ಅವ್ರಿಗೋಸ್ಕರನೇ ಬದುಕ್ತಾರೆ ಅಲ್ವಾ, ಎಲ್ಲ ಮಾಡುವುದು ಹೊಟ್ಟೆಗಾಗಿ, ಜೇನು ಬಟ್ಟೆಗಾಗಿ ಅಂತ ಹೇಳ್ತಾರೆ. ಸೊ ನಾವು ನಮಗೋಸ್ಕರ ಬದುಕ್ತೀವಿ, ಬಟ್ ನಮ್ಗೆ ಇಷ್ಟೊಂದು ಕೊಡ್ತಾ ಇರೋ ಒಂದು ಕಮ್ಯುನಿಟಿಗೋಸ್ಕರ ಅದಕ್ಕೂ ಒಂದು ವಿ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಟು ದ ಕಮ್ಯುನಿಟಿ ಅಂತ. ಸೊ ನೀವು ತಿಳ್ಕೊಂಡಿರೋದನ್ನ ಇನ್ನೊಬ್ರಿಗೆ ನೀವು ಶೇರ್ ಮಾಡೋದ್ರಿಂದ, ಅವರು ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡೋದ್ರಿಂದ ಅದು ಹಾಗೆ ಚೈನ್ ತರ ಎಲ್ಲರಿಗೂ ಒಂದು ಮಲ್ಟಿಪ್ಲೈ ಆಗಿ ಹೆಲ್ಪ್ ಆಗ್ತಾ ಬರುತ್ತೆ. ಸೊ ಸುಚೀಂದ್ರ ಅವರು ನನಗೆ ಒಂದು ಕ್ವಶನ್, ಇಷ್ಟೊಂದೆಲ್ಲ ಹೇಗೆ ಮ್ಯಾನೇಜ್ ಮಾಡ್ತಾರೆ? ನಾನು ನಿಜವಾಗ್ಲೂ ಬೇಕು, ನಾವು ಮಾಡ್ತೀವಿ. ಬಟ್ ಸುಚೀಂದ್ರ ಹಿ ಹೋಲ್ಡ್ಸ್ ಮೆನಿ ಹ್ಯಾಟ್ಸ್. ಆನೆಸ್ಟ್ಲಿ ನನ್ಗೆ ಅನ್ಸುತ್ತೆ ಈಗ ಗ್ರೂಪ್ ಅಲ್ಲಿ ಒಂದು ಹಾಕಿದ್ರೆ ಎಷ್ಟು ಕ್ವಿಕ್ ಆಗಿ ಆನ್ಸರ್ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಚಾಟ್ ಜಿಪಿಟಿಗಿಂತ ಅಷ್ಟು ಸ್ಪೀಡ್ ಆಗಿರುತ್ತೆ ಅವ್ರ ಆನ್ಸರ್. ಒಂದು ಹ್ಯೂಮನ್ ಚಾಟ್ ಜಿಪಿಟಿ ಲೈವ್ ಆಗಿ ನೋಡ್ಬೇಕಂದ್ರೆ ಸುಚೀಂದ್ರ. ಆನೆಸ್ಟ್ಲಿ ಹ್ಯಾಟ್ಸ್ ಆಫ್ ಟು ಯು. ಸೊ ಲೈಕ್ ಹೇಗೆ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಸುಚೀಂದ್ರ? ಈ ಮಲ್ಟಿಪಲ್ ಇಂಟ್ರೆಸ್ಟ್ ಬಂದಿರೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದ್ ಇನ್ಫಾರ್ಮೇಶನ್ ಯಾವ್ದೋ ಇನ್ನೊಂದು ರೀತಿ ಇನ್ನೊಂದ್ ಕಡೆ ಉಪಯೋಗ ಆಗುವಂತ ಇರುತ್ತೆ ನನಗೆ. ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ವಿತ್ ದಿಸ್ ಎನಿ ಆರೋಗೆನ್ಸ್ ಇಂದ ಅಲ್ಲ, ಬಟ್ ವಿತ್ ಲಾಟ್ ಆಫ್ ಹ್ಯೂಮಿಲಿಟಿ ಐ ಫೀಲ್ ಚಾಟ್ ಜಿಪಿಟಿ ಇಸ್ ನಾಟ್ ಗುಡ್ ಎನಫ್ ಫಾರ್ ಹ್ಯೂಮನ್ ಪ್ರಾಬ್ಲಮ್ಸ್. ತುಂಬಾ ಜಾಸ್ತಿ ಮೊನಾಟನಸ್ ವರ್ಕ್ ಮತ್ತೆ ರಿಪಿಟೇಟಿವ್ ವರ್ಕ್ ಇದ್ರೆ ಅವಾಗ ಚಾಟ್ ಜಿಪಿಟಿ ಆಬ್ವಿಯಸ್ಲಿ ನಮ್ಮ ಆರ್ಗನೈಸೇಷನ್ಸ್ ಎಲ್ಲ ನಾವು ಲಾರ್ಜ್ ಆರ್ಗನೈಸೇಷನ್ ಹೆಲ್ಪ್ ಮಾಡ್ತೀವಿ. ಬಟ್ ಇವಾಗ ನಿಮ್ಗೆ ಏನೋ ಒಂದು ಹೆಲ್ಪ್ ಬೇಕು, ಇವಾಗ ನಿಮ್ಮ ಮಗುಗೆ ಏನೋ ಒಂದು ಎಜುಕೇಶನ್ ಬೇಕು, ಅಥವಾ ಯಾವುದೋ ಒಂದು ಎಕ್ಸಾಮ್ ಬರೀಬೇಕು, ಟೆಸ್ಟ್ ಬರೀಬೇಕು, ಚಾಟ್ ಜಿಪಿಟಿಲಿ ಹೋಗಿರೋ ಇನ್ಫಾರ್ಮೇಶನ್ ಇದ್ರೆ ನಿಮ್ಗೆ ಅದರಿಂದ ನಿಮ್ಮ ಮಗನ ಜೀವನ ಉದ್ಧಾರ.
Now what I was trying to say is he is more quicker than that. ಸೊ ಅಂದ್ರೆ ಅಷ್ಟು ಸ್ಪೀಡ್ ಆಗಿ ನೀವು ಒಂದು ಏನಾದ್ರು ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೊಂದು ಆನ್ಸರ್ ಮಾಡೋದೇ ಆಗ್ಲಿ ಅಷ್ಟು ಒಂದು ಕ್ವಿಕ್ ಆಗಿ ಎಲ್ಲ ಇದ್ ಮಾಡ್ತೀರಾ. ಸೊ ಅಮೇಸಿಂಗ್ ಅದು ಎಲ್ಲರಿಗೂ ಬರೋದಿಲ್ಲ ನಿಮ್ ತರ ಆಕ್ಚುಲಿ. ಪ್ಲಸ್ ಅಷ್ಟು ಕ್ವಿಕ್ ಆಗಿ ನೀವು ಥಿಂಕು ಮಾಡ್ತೀರಾ, ಆನ್ಸರ್ ಮಾಡ್ತೀರಾ. ದ ರೀಸನ್ ಬಿಕಾಸ್ ದ ವೇ ಹಿಸ್ ನೆಟ್ವರ್ಕ್ ಇಸ್ ಅಂಡ್ ಆಮೇಲೆ ಹೇಳ್ತೀನಿ ವಿಸ್ಡಮ್, ನೀವು ಅಷ್ಟೊಂದು ಬುಕ್ ಓದ್ತೀರಾ, ಎಲ್ಲ ತಿಳ್ಕೊಂಡಿದ್ದೀರಾ, ಜ್ಞಾನ ಇರೋದ್ರಿಂದ ಅಂತ. ಸೊ ದಟ್ಸ್ ವಾಟ್ ಐ ಮೀನ್ ಟು ಸೇ ದ ಪೀಪಲ್. ಸೊ ಡೋಂಟ್ ರಿಲೈ ಆನ್ ದಟ್ ಅಂತ. ಯಾಕಂದ್ರೆ ನೀವು ಏನೇ ಕ್ವಶನ್ ಕೇಳಿದ್ರು ಅದು ಆನ್ಸರ್ ಮಾಡುತ್ತೆ ಚಾಟ್ GPT ಅಲ್ವಾ. ಸೊ ಯು ಡೋಂಟ್ ನೋ ವೆದರ್ ಇಟ್ಸ್ ರೈಟ್ ಆರ್ ರಾಂಗ್, ವಾಟ್ ಎವರ್ ಇಟ್ಸ್ ಆನ್ಸರ್. ಬಟ್ ನೀವಂದ್ರೆ ಒಂದು ಹ್ಯೂಮನ್ ಆಗಿ ಒಂದು ಅಷ್ಟು ಚೆನ್ನಾಗೆಲ್ಲ ತಿಳ್ಕೊಂಡಿದ್ದೀರಾ ಅಂದ್ರೆ ಯಾವ ಇನ್ಫಾರ್ಮೇಶನ್ ಅದು ಎಲ್ಲರಿಗೂ ಎಲ್ಲ ಇನ್ಫಾರ್ಮೇಶನ್ ಗೊತ್ತಿರಲ್ಲ. ಸೊ ದಟ್ಸ್ ವಾಟ್ ಐ ಮೀನ್ ಟು ಸೇ ದಟ್ ಸುಚೀಂದ್ರ ಇಸ್ ರಿಯಲಿ ಅಮೇಸಿಂಗ್, ಫುಲ್ ಆಫ್ ವಿಸ್ಡಮ್ ಅಂತ ಹೇಳ್ಬೋದು. ಯಾಕಂದ್ರೆ ಯು ವೋ ಮೆನಿ ಹ್ಯಾಟ್ಸ್ ಅಲ್ವಾ, ಎಲ್ಲರೂ ಒಂದ್ರಲ್ಲಿ ಇರ್ತಾರೆ. ಸೊ ಯು ಆರ್ ಇನ್ ಟು ಮೆನಿ ಥಿಂಗ್ಸ್. ನಮ್ಮ ಗುರುಗಳು ಮತ್ತೆ ದೊಡ್ಡವರ ಅವ್ರು ಹೇಳ್ಕೊಂಡ್ ಕೊಟ್ಟಿರೋ ವಿದ್ಯೆ ಅದನ್ನ ಯೂಸ್ ಮಾಡಿದ್ವಿ. ಸೊ ಇನ್ನೊಂದು ಏನಂದ್ರೆ ಸ್ಯಾಡ್ ಟು ಸೇ ಸುಚೀಂದ್ರ ಅವರು ರಿಟರ್ನ್ ಆಗ್ತಾ ಇದ್ದಾರೆ ಆಸ್ಟ್ರೇಲಿಯಾದಿಂದ. ಅವರ ಇದು ಬ್ಯಾಂಗ್ಳೂರ್ಗೆ, ಇಂಡಿಯಾಗೆ ಅವರ ಒಂದು ಕುಟುಂಬ ಸಮೇತ ಅವರು ವಾಪಸ್ ಹೋಗ್ತಾ ಇದ್ದಾರೆ. ನಮ್ಗೆ ತುಂಬಾ ಬೇಜಾರಾಗ್ತಾ ಇದೆ. ಸುಚೀಂದ್ರ ಹ್ಯಾಸ್ ಬಿನ್ ರಿಯಲಿ ವಂಡರ್ಫುಲ್ ಫ್ರೆಂಡ್. ನನ್ಗೆ ಅಷ್ಟೊಂದು ತುಂಬಾ ದಿನದಿಂದ ಗೊತ್ತಿರಲಿಲ್ಲ, ಬಟ್ ಸ್ಟಿಲ್ ಐ ಫೀಲ್ ದಟ್ ಕನೆಕ್ಷನ್ ಸುಚೀಂದ್ರ ಅವರೇ ಆಕ್ಚುಲಿ. ಸೊ ಹಿ ಇಸ್ ರಿಯಲಿ ವಂಡರ್ಫುಲ್ person, wonderful human being and always very supportive and very helpful actually. So ತುಂಬಾ ಮಿಸ್ ಆಗುತ್ತೆ ಸುಚೀಂದ್ರ ಅವರೇ. ಸೊ ವಾಟ್ ಮೇಡ್ ಯು ಟು ಗೋ ಬ್ಯಾಕ್ ಟು ಇಂಡಿಯಾ? ಸೊ ಹೇಗೆ ನಿಮ್ ಜೊತೆ ಕನೆಕ್ಟ್ ಆಗಿರ್ಬೋದು ಎಲ್ಲರ ಜೊತೆ? ಒಂದು ಆಬ್ವಿಯಸ್ಲಿ ಆಸ್ಟ್ರೇಲಿಯನ್ ವಾಟ್ಸ್ಆ್ಯಪ್ ನಂಬರ್ ಇದೆ, ಮತ್ತೆ ಲಿಂಕ್ಡ್ಇನ್ ಅಲ್ಲೂ ಕನೆಕ್ಟ್ ಆಗ್ಬೋದು. ಇಟ್ಸ್ ಈಸಿಯೆಸ್ಟ್ ವೇ ಟು ಸ್ಟೇಯಿಂಗ್ ಕನೆಕ್ಟೆಡ್ ಪ್ರೊಫೆಷನಲಿ. ಇಂಡಿಯಾ ನಂಬರ್ಸ್ ನಮ್ಗಿರೋ ಗ್ರೂಪ್ಸ್ ಅವ್ರಿಗೆಲ್ಲ ಕೊಟ್ಟಿದ್ದೀನಿ. ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ಲಿಂಕ್ಡ್ಇನಲ್ಲಿ ಸುಚೀಂದ್ರ ಕನಕನಪಾಳ್ಯ ಅಂತ ಹುಡುಕಿದ್ರೆ ಐ ಆಮ್ ದೇರ್. ಸೊ ಈಸ್ ರೀಚ್ ಔಟ್ ಏನಾದರೂ ಬೇಕಿದ್ರೆ. ಐ ಮೀನ್ ಎನಿಥಿಂಗ್ ದಟ್ ಐ ಕ್ಯಾನ್ ಬಿ ಆಫ್ ಹೆಲ್ಪ್, ಇಟ್ಸ್ ಗ್ರೇಟ್. ಬಟ್ ನಾವು ಆಸ್ಟ್ರೇಲಿಯಾಗೆ ಬರೋಕ್ಕಿಂತ ಮುಂಚೆನೇ ನಾವು ಆಸ್ಟ್ರೇಲಿಯಲ್ಲಿ ತುಂಬ ದಿವಸ ಇರಬೇಕು ಅಂತ ಆಸೆಯಿಂದ ಬಂದಿಲ್ಲ. ನಾನು ನಾರ್ತ್ ಅಮೆರಿಕಾ, ಸೌತ್ ಅಮೆರಿಕಾ, ಯುರೋಪ್, ಏಷ್ಯಾದಲ್ಲೆಲ್ಲ ಪ್ರಾಜೆಕ್ಟ್ಸ್ ಡೆಲಿವರ್ ಮಾಡಿದ್ದೀನಿ ಪ್ರೊಫೆಷ್ನಲಿ. ನನಗೇನು ಫಸ್ಟ್ ಇನಿಷಿಯಲ್ ಆಸೆ ಇದ್ದೇನು ಅಂತಂದರೆ ಆಸ್ಟ್ರೇಲಿಯಾಗೆ ಬಂದು 24/7 ಅಕ್ರಾಸ್ ದ ವರ್ಲ್ಡ್ ಅಲ್ಲಿ ನಾನು ಪ್ರಾಜೆಕ್ಟ್ಸ್ ಡೆಲಿವರ್ ಮಾಡಿದ್ದೀನಿ ಅಂತ ಒಂದು ಪ್ರೊಫೈಲ್ ಬಿಲ್ಡ್ ಮಾಡಬೇಕು ಅಂತ ಬಂದಿದೆ. ಅಂಡ್ ಆಸ್ಟ್ರೇಲಿಯಾ ವಾಸ್ ದ ಓನ್ಲಿ ಕಾಂಟಿನೆಂಟ್ ನಾನು ಮಾಡಿಲ್ಲ. ಆಫ್ರಿಕಾ ಇನ್ನೂ ಮಾಡಿಲ್ಲ. ಅಂಟಾರ್ಟಿಕಲ್ ಜನ ಇಲ್ಲ. ಅಲ್ಲಿ ಹೋಗ್ಬೇಕಾದ್ರೆ ಒಂದು ರನ್ನಿಂಗ್ ಕೋಚಿಂಗ್ ಮಾಡ್ಬೋದು. ಸೊ ಹಂಗಾಗಿ ಆಸ್ಟ್ರೇಲಿಯಾ ಪ್ಲಸ್ ಇಂಗ್ಲಿಷ್ ಸ್ಪೀಕಿಂಗ್ ಇತ್ತು. ಇಟ್ ವಾಸ್ ಮೋರ್ ಕಂಡ್ಯೂಸಿವ್, ಲ್ಯಾಂಗ್ವೇಜ್ ಬ್ಯಾರಿಯರ್ಸ್ ಇರಲಿಲ್ಲ. ದೆನ್ PR ವೀಸಾ ವಾಸ್ ರಿಯಲಿ ಕನ್ವೀನಿಯಂಟ್, ಗ್ರೇಟ್ ಥ್ಯಾಂಕ್ಸ್ ಟು ಆಸ್ಟ್ರೇಲಿಯನ್ ಗವರ್ಮೆಂಟ್. ಸೊ ಹಂಗಾಗಿ ವಿ ಟುಕ್ ಅ ವೆರಿ ಬ್ರೇವ್ ಡೆಸಿಷನ್ ಆ್ಯಂಡ್ ಕೇಮ್ ಬ್ಯಾಕ್. ಬಟ್ 5 ವರ್ಷಕ್ಕಂತಾನೆ ಇರ್ಬೇಕಂತ ಅನ್ನೋದು, ವಿಚ್ ಆಲ್ಸೋ ಲಾಟ್ ಆಫ್ ಪೀಪಲ್ ಇಲ್ಲಿ ಬಂದವರೆಲ್ಲ ಹೇಳ್ತಾರೆ 2 ವರ್ಷಕ್ಕೆ 3 ವರ್ಷಕ್ಕೆ ಅಂದ್ಬಿಟ್ಟು ಇಲ್ಲೇ ಸೆಟ್ಲ್ ಆಗಿದ್ದಾರೆ. ಬಟ್ ವಿ ಬಂದಿದ್ದಾರೆ, ತುಂಬಾ ಜನ ಇದ್ದಾರೆ ಆ ಥರ. ಬಟ್ ವಿ ಸ್ಟೆಕ್ ಆಮೇಲೆ ಹಂಗೆ ಇಲ್ಲ, ನಮ್ಗೆ ಕೋವಿಡ್ ಆಯಿತು. ಕೋವಿಡ್ ಆದಮೇಲೆ ಲಾಟ್ ಆಫ್ ಥಿಂಗ್ಸ್ ಚೇಂಜ್. ನಾನು ಕೋವಿಡ್ಗಿಂತ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಿದೆ, ಸಿಟಿಸನ್ಶಿಪ್ ತೊಗೊಂಡು ಒಂದು ಗ್ಲೋಬಲ್ ಲೀಡರ್ಶಿಪ್ ತೊಗೊಂಡು ಸಿಂಗಾಪುರಲ್ಲಿ ಇರೋಣ ಅಂತಲೂ ಒಂದು ಆಸೆ ಬಂದಿತ್ತು. ಅವಾಗ ಮನೆಗೆ ಹತ್ರ ಆಗುತ್ತೆ, ಪೇರೆಂಟ್ಸ್ಗೆ 4 ಅವರಲ್ಲಿ ಹೊರಟೋಗ್ಬೋದು ಸಿಂಗಾಪುರಲ್ಲಿ, ತುಂಬ ಅನುಕೂಲ ಇರುತ್ತೆ ಅಂದ್ಕೊಂಡೆ. ಬಟ್ ಅದು ಆಮೇಲೆ ಕೋವಿಡ್ ಆದಮೇಲೆ ವರ್ಲ್ಡ್ ಅನ್ಸರ್ಟನ್ ಆಗಿರೋದ್ರಿಂದ ಐ ಥಿಂಕ್ ಮಲ್ಟಿಪಲ್ ಸ್ಟ್ರಾಟಜೀಸ್ ಮಾಡೋದ್ರಲ್ಲಿ ಫೈನಾನ್ಷಿಯಲಿ, ಪರ್ಸ್ನಲಿ, ಫ್ಯಾಮಿಲಿ, ಎಜುಕೇಷನ್ ವೈಸು, ಪರ್ಸ್ನಲ್ ವೈಸು, ರಿಲೇಷನ್ಶಿಪ್, ಸೋಷಿಯಲ್ ಸರ್ಕಲ್ಸು ಸೆಟ್ ಆಗಲ್ಲ. ಸೊ ಐ ಮೇಡ್ ಅ ಬ್ರೇವ್ ಡಿಸಿಷನ್ ಆ್ಯಂಡ್ ಆಸ್ ಅ ಫ್ಯಾಮಿಲಿ ವಿ ಡಿಸೈಡೆಡ್ ದಟ್ ವಿ ವಿಲ್ ಸೆಟಲ್ ಇನ್ ಇಂಡಿಯಾ. ಒನ್ ಏಜಿಂಗ್ ಪೇರೆಂಟ್ಸ್, ನಾನು ಒಬ್ಬನೇ ಮಗ, ಸೊ ಐ ಡೋಂಟ್ ಹ್ಯಾವ್ ಎನಿ ಸಿಬ್ಲಿಂಗ್ಸ್. ಸೊ ಅವ್ರ ಜೊತೆ ಇರಬೇಕು ಅಂತ. ಬಟ್ ಅದಕ್ಕಿಂತ ತುಂಬ ಪ್ರಾಮುಖ್ಯತೆ ನಂಬರ್ 1 ಪೊಸಿಷನ್ ಇರೋದು ಇಂಡಿಯಾ ಇಸ್ ಗ್ರೋಯಿಂಗ್. And I strongly feel that I'm a very integral part of that story and I want to contribute. I want to be part of it. ನಂದೊಂದು ಅಳಿಲ್ ಸೇವೆ ನಮ್ಮ ದೇಶಕ್ಕಂತ ಮಾಡೋಕ್ಕಾದ್ರೆ ಐ ಆಮ್ ವೆರಿ ವೆರಿ ಹ್ಯಾಪಿ. ನೀವೆಲ್ಲ ಇಲ್ಲಿ ಕಲ್ಚರಲಿ ನೀವು ಇಂಡಿಯನ್ ನೇಮು ಹೆಸರಿಗೆ ಒಂದು ಒಳ್ಳೆ ಹೆಸರು ತರಿಸ್ತಾ ಇದ್ದೀರಾ. You are doing it, and obviously all the association that you have interviewed in your program also ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. So I'm going back as a bridge between India and Australia. Very nice. ಅದಕ್ಕೆ ನೋಡಿ ನಾನು ಇದನ್ನು ಹಾಕೊಂಡಿದ್ದೀನಿ, ಇಂಡಿಯಾ ಆಸ್ಟ್ರೇಲಿಯಾದ ಲೇಬಲ್ ಪಿನ್ ಹಾಕೊಂಡಿದ್ದೀನಿ. So very nice actually. So 8 years ನಾನು ಇಲ್ಲಿ ಉಪ್ಪು ತಿಂದಿರೋ. I know it sounds cliche, but I have lot of regards because ಆಸ್ಟ್ರೇಲಿಯಾದಲ್ಲಿ ನಾವು ಏನು ಅಂದ್ಕೋಬೇಕು ಅಂತ ಬಕೆಟ್ ಲಿಸ್ಟ್ ಹಾಕೊಂಡು ಬಂದಿದ್ದೀವೋ, I mean I very popularly say fulfilled everything. I'm going with empty bucket. Okay. ಇರೋ ಆಸ್ಪಿರೇಷನ್ ಕಿಂತ ಜಾಸ್ತಿ ನನಗೆ ಆಸ್ಟ್ರೇಲಿಯಾ ಕೊಟ್ಟಿದ್ದಾರೆ. ನಮ್ಗೆ ಇಲ್ಲಿರೋ ಜನ ಕೊಟ್ಟಿದ್ದಾರೆ, ಆಬ್ವಿಯಸ್ಲಿ ದ ಇಂಡಿಯನ್ ಕಮ್ಯುನಿಟಿ.
So I'm going back with a lot of wealth of knowledge, and I feel outside in perspective, India really, I feel I'm a catalyst. I want to be the catalyst. So and India is a growing story. As said, Kempegowda ಅವರು ಬೆಂಗಳೂರಲ್ಲಿ ಆಪರ್ಚುನಿಟೀಸ್ ಹಂಗೆ ಇದೆ. ಪ್ಲಸ್ ತಂದೆ ತಾಯಿ India has a lot of opportunity. Plus network. ನಿಮ್ಮ ಒಂದು ಪೇರೆಂಟ್ಸ್ ಎಲ್ಲ ಅಲ್ಲೇ ಇರೋದ್ರಿಂದ ಯು ವಾಂಟ್ ಟು ಬಿ ವಿತ್ ಫ್ಯಾಮಿಲಿ. ಸೊ ಆಕ್ಚುಲಿ ನಿಜವಾಗ್ಲೂ ಹೇಳ್ತೀನಿ, ನಾವೆಲ್ಲ ತುಂಬಾ ಮಿಸ್ ಮಾಡ್ಕೋತೀವಿ. ಸೊ ಬಟ್ ಇವ್ರು ಹೇಳಿದ್ರು he will be the bridge between India and Australia ಅಂತ. ಸೊ ವಿ ಕ್ಯಾನ್ ಸ್ಟಿಲ್ ಕನೆಕ್ಟ್ ವಿತ್ ಹಿಮ್. he said like LinkedIn ಅಲ್ಲಿ he is available, ಅವ್ರನ್ನ ನೀವು ಸರ್ಚ್ ಮಾಡಿದ್ರೆ ಅಂತ. ವಾಟ್ ಅಬೌಟ್ ಆಲ್ ದ ಗ್ರೂಪ್ಸ್ ದಟ್ ಯು ಆರ್ ಕಂಟಿನ್ಯೂಯಿಂಗ್ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಇದೆಯಲ್ಲ? All the groups will be there till my last breath. So all sweet of them of will you. be there. I'm not shutting down any of the groups I've started. Okay. All of them are there specific reasons ಗೋಸ್ಕರ ಒಂದೊಂದು ಪ್ರತಿಯೊಂದು ಗ್ರೂಪ್ ಇರೋದು. ಸೊ ಆ ಗ್ರೂಪ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಲ್ಲಿಂದ ಪ್ರಾಬ್ಲಿ ನನ್ನ ಆಕ್ಟಿವಿಟಿ ಲೋಕಲ್ ಕಾಂಟೆಕ್ಸ್ಟ್ ಸ್ವಲ್ಪ ಕಮ್ಮಿ ಆಗ್ಬೋದು, ಬಟ್ ಅದನ್ನ ನಾನು ಆದಷ್ಟು ಅಡ್ಮಿನಿಸ್ಟರ್ ಮಾಡ್ತೀನಿ ಸೊ ದಟ್ ಇಟ್ ಡಸಂಟ್ ಫಾಲ್ ಇನ್ ಟು ವೇಸೈಡ್. ಬಟ್ ಐ ಆಮ್ ನಾಟ್ ಗೋನ್ ಟು ಶಾಟ್ ಇಟ್ ಡೌನ್. ಪ್ರಾಬ್ಲಿ ಇರೋ ನಾಲೆಜ್ ನೆಲ್ಲ ಒಂದು ಫಾರ್ಮ್ಯಾಟ್ ಅಲ್ಲಿ ಮಾಡಿ I want to present it. You have to continue what you have been doing actually. Some good messages, some good references ಏನಾದ್ರೆ ಒಂದು ಕ್ಯಾಟಲಾಗ್ ತರ. ಅಲ್ಲಿ ಕೆಂಪೇಗೌಡ ಅವರು ತುಂಬಾ ಲಕ್ಕಿ ಅಂತ ಹೇಳ್ಬೋದು. ಸುಚೇಂದ್ರ ಅವರು ವಾಪಸ್ ಹೋಗ್ತಾ ಇದ್ದಾರೆ. ಸೊ ಐ ನೋ ಲೈಕ್ ವಿ ಆರ್ ಮಿಸ್ಸಿಂಗ್ ಯು ಸುಚೇಂದ್ರ ಆಸ್ ಎ ಇನ್ ಪರ್ಸನ್. ನಾವು ತುಂಬಾ ಮಿಸ್ ಮಾಡ್ಕೊಳ್ತೀವಿ, ನೀವು ಸಿಗೋದಿಲ್ಲ ಮುಂಚೆ ತರ ಎಲ್ಲ. ಬಟ್ ಸ್ಟಿಲ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಸೊ ಅವ್ರಿಗೆ ಎಲ್ಲ ವಿಶ್ ಮಾಡೋಣ, ಯಾಕಂದ್ರೆ ಅವರು ಬಹಳಷ್ಟು ಕಮ್ಯುನಿಟಿ ಸೇವೆ ಕೂಡ ಮಾಡಿದ್ದಾರೆ, ಇಲ್ಲಿ ಬಹಳಷ್ಟು ನೆಟ್ವರ್ಕ್ ಬೆಳೆಸಿದ್ದಾರೆ. ಪ್ರತಿಯೊಬ್ರು ಸುಚೇಂದ್ರ ಯಾರು ಅಂದ್ರೆ ಹಿ ಮೇಡ್ ಅ ನೇಮ್, ಎವ್ರಿಬಡಿ ನೋ ಹೂ ಸುಚೇಂದ್ರ ಇಸ್ ಅಂತ. ಸೊ ರಿಯಲಿ ವಿಶ್ ಯು ಅಂಡ್ ಯುವರ್ ಫ್ಯಾಮಿಲಿ ಆಲ್ ದ ವೆರಿ ಬೆಸ್ಟ್ ಸುಚೇಂದ್ರ ಅವರೇ. ಸೊ ಇದೇ ತರ ಶೈನ್ ಆಗ್ತಾ ಇರಿ, ಇದೇ ತರ ಎಲ್ಲ ಒಂದು ನಿಮ್ಮ ಒಂದು ನೆಟ್ವರ್ಕ್ ಹೀಗೆ ಬೆಳೀತಾ ಇರ್ಲಿ, ಹೀಗೆ ಒಂದು ಗ್ರೋತ್ ಆಗ್ಲಿ ಅಂತ ನಾನು ನಿಮ್ಗೆ ಆಶಿಸ್ತೀನಿ. ಆಕ್ಚುಲಿ ಒನ್ ಲಾಸ್ಟ್ ಸೆಂಟೆನ್ಸ್. ಖಂಡಿತ. ನಾವು ಮಾರ್ಟಲ್ ಬೀಯಿಂಗ್ಸ್, ನಮ್ಗೆ ಇರೋದೊಂದು ಆಯಸ್ ಅಂತ ಇರುತ್ತೆ, ಹೊರಟೋಗ್ತೀವಿ. ಹೌದು. ಬಟ್ ಇರೋ ಜೀವನದಲ್ಲಿ ನಾವು ಏನ್ ಮಾಡ್ತೀವಿ, ಯಾರನ್ನ ಪಾಸಿಟಿವ್ಲಿ ಇಂಪ್ಯಾಕ್ಟ್ ಮಾಡ್ತೀವಿ, ಅವ್ರ ಲೈಫ್ ನ ಹೇಗೆ ಇಂಪ್ರೂವ್ ಮಾಡೋದು ಅನ್ನೋದ್ರಲ್ಲಿ ನಮ್ ಜೀವನಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲ ಅಂದ್ರೆ ನಾವು ತಿಂದು ಮಲ್ಗಿ ಒಂದು ಸಾವು ಅಂತ ಪಡೆಯೋದ್ರಲ್ಲಿ ನಾನು ವೆರಿ ಫೇಮಸ್ಲಿ ನಮ್ಮ ಕೆರಿಯರ್ ಕೋಚಿಂಗ್ ಹೇಳ್ತೇನೆ, ಯು ಆರ್ ನಾಟ್ ಬಾರ್ನ್ ಒನ್ಸ್ ಟು ಲರ್ನ್ ಒನ್ ಸ್ಕಿಲ್, ಒನ್ ಡಿಗ್ರಿ, ಒನ್ ಜಾಬ್ ಅಂಡ್ ಹ್ಯಾವ್ ಒನ್ ಡೆತ್. ಆಯ್ತಾ? ನಿಮ್ಗೆ ಕಲೆಗಳು ತುಂಬಾ ಇದೆ, ಹಲವಾರು ಕಲೆ ಇದೆ. ಅದಕ್ಕಿರುವಂತವ್ರು ನಿಮ್ಗೆ ಸಿಕ್ಕಿದ್ರೆ ಅಲ್ಲಿ ಪ್ರೋತ್ಸಾಹ ಅದಕ್ಕೆ ಬರ್ತಾರೆ. ಸೊ ದಯವಿಟ್ಟು ನಿಮ್ಗೆ ಆದಷ್ಟು ಎಲ್ಲೇ ಆದ್ರೂ ಒಂದು ಅರ್ಧ ಗಂಟೆ ಹತ್ರ ಮಾತಾಡೋದು, ಅಥವಾ ಯಾರಿಗೋ ಒಂದು ರೆಫರೆನ್ಸ್ ಕೊಡೋದು, ಅಥವಾ ಯಾರಿಗೋ ಒಂದು ಹೆಲ್ಪ್ ಮಾಡೋದು, ಏನೋ ಒಂದು ಇನ್ಫಾರ್ಮೇಶನ್ ಕ್ಲೀನಾಗಿ ಕನ್ಸೈಸ್ ಮಾಡಿ ಅದನ್ನ ಯೂಸ್ ಮಾಡೋಂಗೆ ಪ್ರೆಸೆಂಟ್ ಮಾಡಿದ್ರೆ ಐ ಥಿಂಕ್ ದ ವರ್ಲ್ಡ್ ಕ್ಯಾನ್ ಬಿ ರಿಯಲಿ ಗುಡ್. ಈಗಿನ ಕಾಲದಲ್ಲಿ ಆಗ್ತಿರೋ ಯುದ್ಧಗಳು, ಈಗೋಸು, ಗ್ರೀಡು ಆಗ್ತಿರೋದ್ರಿಂದ ಐ ಥಿಂಕ್ ದ ವರ್ಲ್ಡ್ ಕ್ಯಾನ್ ಲರ್ನ್ ಅ ಲಾಟ್ ಬೈ we as common citizens can help each other. Yeah, very nice. Okay, one say ಇದೆ ಆಕ್ಚುಲಿ ಎಲ್ಲ ಹೇಳ್ತಾರೆ, ಸೊ ಪೀಪಲ್ ಕ್ಯಾನ್ ಫರ್ಗೆಟ್ ವಾಟ್ ಯು ವೋ ದಟ್ ಡೇ ಅಲ್ವಾ, ಒಂಥರ ಏನ್ ಹಾಕಿದ್ದೆ, ನೀನ್ ಏನ್ ಮಾಡಿದೆ ಅಂತ ಮರಿಬೋದು, ಆದ್ರೆ ಹೌ ಡು ಯು ಮೇಕ್ ದೆಮ್ ಫೀಲ್, ದೇ ನೆವರ್ ಫರ್ಗೆಟ್. ಸೊ ಯಾರು ಸಿಕ್ಕಿದಾಗ ನೀವು ಅವ್ರನ್ನ ಹೇಗೆ ಒಂದು ನಡೆಸ್ಕೊಳ್ತೀರಾ, ಹೇಗೆ ಅವ್ರನ್ನ ಒಂದು ಟ್ರೀಟ್ ಮಾಡ್ತೀರಾ, ದಟ್ ಕೆನಾಟ್ ಬಿ ಫರ್ಗೆಟ್ ಅಲ್ವಾ. ಸೊ ಅದು ಯಾವಾಗ್ಲೂ ಒಂದು ಜ್ಞಾಪಕದಲ್ಲಿ ಇರುತ್ತೆ. ಸೊ ಸುಚೇಂದ್ರ ಅವರೇ, ನಮ್ಮ ಒಂದು ಸಂದರ್ಶನ ಇವಾಗ ಮುಕ್ತಾಯ ಹಂತಕ್ಕೆ ಬಂದಿದೆ. ಸೊ ನಮ್ಮ ಶ್ರೋತೃಗಳಿಗೆ ಎಲ್ಲರಿಗೂ ನೀವು ಕಡಿಯೋದಾಗ ಏನೋ ಒಂದು ಮೆಸೇಜ್ ಅಥವಾ ಸಂದೇಶ ನಿಮ್ಗೆ ಏನಾರ ಹೇಳಬೇಕು ಅನ್ಸಿದ್ರೆ ಹೇಳಿ. ಐ ಮೀನ್ ಆಬ್ವಿಯಸ್ಲಿ ನಿಮ್ ಶ್ರೋತೃಗಳು ಎಲ್ಲ ದೇಶದಲ್ಲೂ ಇದ್ದಾರೆ ಈಗಿನ ಕಾಲದಲ್ಲಿ. ಐ ಮೀನ್ ಬೆಂಗಳೂರಿಂದನೂ ತುಂಬಾ ಜನ ಹೇಳಿದ್ರು ಅಪ್ಪು ರೇಡಿಯೋ ಕೇಳ್ತಾ ಇದೀವಿ, ಜ್ಯೋತ್ಸ್ನಾ ಶೆಟ್ಟಿ ಅವ್ರದ್ದಲ್ವಾ ಅದು ಅಂತ. ಗೆಟಿಂಗ್ ಅ ಲಾಟ್ ಆಫ್ ಫೀಡ್ಬ್ಯಾಕ್ ದಟ್ ಕನ್ನಡದವ್ರು ಅಲ್ಲಿರೋರು ಪ್ಲಸ್ ಬೇರೆ ಕಡೆ ಇರೋರು ಯು ಆರ್ ರೀಚಿಂಗ್ ಅ ಲಾಟ್ ಆಫ್ ಆಡಿಯನ್ಸ್. ಸೊ ಅದೇ ನಿಮ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಷ್ಟು ಫೀಡ್ಬ್ಯಾಕ್ ನಿಮ್ಗೆ ಬರ್ತಿರ್ಬೋದು, ಬಟ್ ಐ ಆಮ್ ಆಕ್ಚುಲಿ ಫ್ರಮ್ ದ ಹಾರ್ಸಸ್ ಮೌತ್ ಹೇಳ್ತಾ ಇದ್ದೀನಿ. ನೈಸ್ ಟು ನೋ. ಆಕ್ಚುಲಿ ನಾನು ಅಷ್ಟೇ, ಇಟ್ಸ್ ಜಸ್ಟ್ ಎ ಕಮ್ಯುನಿಟಿ. ನಾನು ಯಾವ್ದು ಒಂದು ಐ ವಾಂಟ್ ಟು ಗೆಟಿಂಗ್ ಬ್ಯಾಕ್ ಅಂತ ಏನಿಲ್ಲ. ನಾನು ಫುಲ್ ಟೈಮ್ 5 days ವರ್ಕ್ ಮಾಡ್ತೀನಿ. ಸಿಗೋ ನನ್ನ ಒಂದು ಸಂಡೇಯಲ್ಲಿ ನಾನು ಒಂದು ಕಮ್ಯುನಿಟಿ ವರ್ಕ್ ನ ಮಾಡ್ತೀನಿ. ಎಕ್ಸಾಕ್ಟ್ಲಿ ಲೈಕ್ ಹೇಗೆ ಸುಚೇಂದ್ರ ಅವರು ಲೈಕ್ ಹೀಸ್ ಹೆಲ್ಪಿಂಗ್. ಸೊ ನನಗೇನ್ ಅನ್ಸ್ತು ಅಂದ್ರೆ, ನಾನು ಅಪ್ಪು ರೇಡಿಯೋ ಸ್ಟಾರ್ಟ್ ಮಾಡಿದಾಗ್ಲೂ ಅಷ್ಟೇ, ನಮ್ಮ ಕನ್ನಡದವ್ರು ಎಷ್ಟೊಂದು ಜನ ಇದ್ದಾರೆ, ಎಷ್ಟೊಂದು ಇದನ್ನ ಅಚೀವ್ ಮಾಡಿದ್ದಾರೆ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ಇದ್ದಾರೆ. ಎಷ್ಟೊಂದು ಜನ ಗೊತ್ತೇ ಇಲ್ಲ ಅವ್ರು ಯಾರು ಅಂತ. ಅನ್ಲೆಸ್ ಯು ಆರ್ ನೆಟ್ವರ್ಕಿಂಗ್ ಯು ವುಡಂಟ್ ನೋ ಉದಯ ಆತರ. ಸೊ ಅದನ್ನ ಒಂದು ಜನಗಳಿಗೆ ಪರಿಚಯ ಮಾಡ್ಕೊಡ್ಬೇಕು, ಅವರ ಒಂದು ಕೆಲಸದ ಬಗ್ಗೆ ಅವರು ತಿಳ್ಕೊಬೇಕು, ಅದು ಒಂದು ಮೋಟಿವೇಟ್ ಆಗ್ಬೇಕು, ಇನ್ಸ್ಪೈರ್ ಆಗ್ಬೇಕು ಅನ್ನೋ ಒಂದೇ ಒಂದು ಅಷ್ಟೇ ಒಂದು ಆಸೆ. ಸೊ ಅಪ್ಪು ಅವರ ಈ ಒಂದು ಆದರ್ಶನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇದನ್ನ ನಾವು ಮಾಡ್ಕೊಂಡು. ಸೊ ನೈಸ್ ಟು ಹಿಯರ್. ಇವ್ರು ಹೇಳಿದಾಗ ಖುಷಿ ಆಯ್ತು, ಸುಮಾರು ಜನಕ್ಕೆ
ಹುಡ್ತಾ ಇದೆ, ಗೊತ್ತಿದೆ ಜನಗಳಿಗೆ ಇದರ ಬಗ್ಗೆ ಅಂದಾಗ ತುಂಬಾ ಖುಷಿ ಆಯ್ತು ಸುಚೇಂದ್ರ So, ಅವ್ರೆ. ನೀವು ಅಪ್ಪು ಬಗ್ಗೆ ಹೇಳ್ತೀರಾ, ಬಟ್ ನಾವ್ ಮಾಡಿರೋದ್ರಲ್ಲಿ ಇಟ್ಸ್ ಒನ್ ಡ್ರಾಪ್ ಇನ್ ದ ಹೌದು, ಓಷನ್. ಅಲ್ಲ ಅದೇ ಹೇಳಿದ್ದು, ವಿ ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ಹಿಮ್, ಬಟ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್ ಟು ಡೂ ವಾಟ್ ಎವರ್ ವಿ ಕ್ಯಾನ್ ಗಿವ್ ಇಟ್ ಬ್ಯಾಕ್ ಟು ದ ಕಮ್ಯುನಿಟಿ. ಯಾಕಂದ್ರೆ ವಿ ಕಾಂಟ್ ಕಂಪೇರ್ ಅವರ್ ಸೆಲ್ಫ್ ವಿತ್ ಹಿಮ್. ಅಟ್ಲೀಸ್ಟ್ ಅವರ ಒಂದು ಆದರ್ಶದಲ್ಲಿ ಸ್ವಲ್ಪನಾದ್ರೂ ನೀವ್ ಹೇಳ್ತಾರಲ್ಲ, ನಾವು ಇನ್ನೊಬ್ರ ಹತ್ರ ಕಲ್ತ್ಕೊಂಡ್ರೆ ಇನ್ನೊಬ್ರಿಗೆ ಒಂಚೂರಾದ್ರೂ ನಾವು ಅದನ್ನ ಸಹಾಯ ಮಾಡೋದ್ರಿಂದ ಎಷ್ಟು ಇದಾಗುತ್ತೆ. ಅಂಡ್ ಇನ್ ದ ಪೊಸಿಷನ್ ಆಫ್ ಪವರ್ ಅಂಡ್ ಇನ್ಫ್ಲೂಯೆನ್ಸ್ ಅಷ್ಟು ಪಾಸಿಟಿವ್ ಇಂಪ್ಯಾಕ್ಟ್. ಇನ್ಫ್ಯಾಕ್ಟ್ ಅವರು ತೀರ್ಕೊಂಡಾದ್ಮೇಲೆ ಅವ್ರು ಬಂದಿರೋ ಲಿಸ್ಟ್ ಅಲ್ಲಿ ನೋಡ್ಬಿಟ್ಟು ನಾನು ಎಲ್ಲರಿಗೂ ಅವಾಗ್ಲೇ ಗೊತ್ತಾಗಿತ್ತ, ಅಸ್ಟಾನಿಶ್ಡ್ ಎವ್ರಿಬಡಿ ಈ ತರನು ಇದ್ದಾರ ಜನರು ಅಂತ. ಆಮೇಲೆ ಅಮೇಜಿಂಗ್. ಅವ್ರು ತೀರೋಗ ತನಕ ಯಾರಿಗೂ ಗೊತ್ತಿರ್ಲಿಲ್ಲ, ಕರೆಕ್ಟ್. ಇವನ್ ನನ್ಗೂ ಗೊತ್ತಿರ್ಲಿಲ್ಲ. ಎಷ್ಟೊಂದೆಲ್ಲ ಹೇಳ್ಕೊಂತಾರೆ, ಇವಾಗ ನಮ್ ಬಗ್ಗೆನೂ ನಾನು ಹೇಳ್ದೆ, ಹಿಂಗೆ ಮಾಡ್ದೆ ಅವ್ರು ಯಾರು ಹೇಳಿರ್ಲಿಲ್ಲ. ಇಟ್ ಇಸ್ ಎಂತ ಒಳ್ಳೆ ಗುಣ. ಅದೇನ್ ಹೇಳ್ತಾರೆ, ಎರ್ದ ಕೈಲಿ ಕೊಟ್ಟಿದ್ ಬಲ್ದ ಕೈ ಗೊತ್ತಾಗ್ಬಾರ್ದು. ಪ್ಲಸ್ ಅಂತವ್ರು. ಸೊ ನನ್ಗಿರೋದು ಒಂದೇ ಮೆಸೇಜ್, ಅದೇ ಇವಾಗ ತಾನೇ ಹೇಳ್ದೆ ಸ್ವಲ್ಪ ಫ್ಯೂ ಮಿನಿಟ್ಸ್ ಅಗೋ. ಸೊ ಆದಷ್ಟು ಎಲ್ಲರಿಗೂ ಹೆಲ್ಪ್ ಮಾಡಿ. ನಮ್ಮ ಕಲ್ಚರು, ನಮ್ಮ ವ್ಯಾಲ್ಯೂ, ನಮ್ಮ ವಿಸ್ಡಮ್ಮು, ನಮ್ಮ ದೇಶದಲ್ಲಿ ಬಂದಿರೋರು, ನಾವು ಅಲ್ಲಿರೋ ತಿಂದು ಹುಟ್ಟಿ ಬೆಳೆದು ಎಜುಕೇಟ್ ಆಗಿರೋರು ಬೇರೆ ದೇಶಕ್ಕೆ ಬಂದು ಅದನ್ನ ಕಳ್ಕೊಳೋದು ಬೇಡ. ಯಾಕಂದ್ರೆ ವಿ ಆರ್ ದ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಫ್ ದ ಕಲ್ಚರ್. ಇಲ್ಲಿ ಫಸ್ಟ್ ಜನರೇಷನ್ ಮೈಗ್ರೆಂಟ್ಸ್ ಆಗಿ ಬಂದಿದ್ದೀರಾ ನೀವೆಲ್ಲ, ನಾವೆಲ್ಲ ಫಸ್ಟ್ ಮೈಗ್ರೇಷನ್. ಸೆಕೆಂಡ್ ಜನರೇಷನ್ಗೆ ಇಂಡಿಯಾ ಕನೆಕ್ಟ್ ಸ್ವಲ್ಪ ಕಮ್ಮಿ ಆಗುತ್ತೆ. ಥರ್ಡ್ ಜನರೇಷನ್ ಅಂತೂ ಇಂಡಿಯಾ ಕನೆಕ್ಟೇ ಇರೋಲ್ಲ. ಇವಾಗೇನೋ ಅಜ್ಜಿ ತಾತ ಕಸಿನ್ಸ್ ಅಂತ ಏನೋ ಇರುತ್ತೆ, ಅವ್ರ ಮಕ್ಳಿಗೆ ಅಷ್ಟು ಕನೆಕ್ಷನ್ ಇರಲ್ಲ. ಬಟ್ ಅವ್ರ ಐಡೆಂಟಿಟಿ ಚೇಂಜ್ ಆಗಲ್ವೇ, ನಾವಿರೋ ನೋಡೋಕೆ ಅದೆಲ್ಲ ನಾವು ಇಂಡಿಯನ್ಸ್ ಅಂತಾನೆ ಅಂತಾರೆ. ಸೊ ಆ ಕಲ್ಚರ್ನ ನಾವು ಆದಷ್ಟು ಅದನ್ನ ನೀವು ಈ ತರ ಇಂಟರ್ವ್ಯೂ ಮಾಡಿ, ಮತ್ತೆ ಕಲ್ಚರಲ್ ಪ್ರೋಗ್ರಾಮ್ಸ್, ನಮ್ಮ ಭರತನಾಟ್ಯಮ್ ಆ ತರ ಎಲ್ಲ ಮಾಡೋದ್ರಿಂದ, ಅದು ಪ್ರಮೋಟ್ ಆಗಿ ನಾವು ಅದನ್ನ ರಿಟೈನ್ ಮಾಡೋದ್ರಿಂದ ನಾವು ವಿ ಬಿಕಮ್ ಅ ಗ್ಲೋಬಲ್ ಸಿಟಿಸನ್. ಎಲ್ಲೇ ಹೋದ್ರು ನಮ್ಮ ಕುವೆಂಪು ಅವ್ರು ಹೇಳ್ದಂಗೆ, ಎಲ್ಲೋದ್ರು ನಾವು ಒಂದು ಅದೇ ನಮ್ಮ ದೇಶ, ಅದೇ ನಮ್ದು ಊರು, ಅಲ್ಲಿರೋ ಜನರೇ ನಮ್ಮ ಜನರು ಅಂತ ನಾವು ಅಡಾಪ್ಟ್ ಆಗಿ, ಪ್ಲಸ್ ನಾವು ಅದನ್ನ ವ್ಯಾಲ್ಯೂ ಸಿಸ್ಟಮ್ ನ ಕಳ್ಕೊಂಡಿಲ್ಲ ಅಂತಂದ್ರೆ ಐ ಥಿಂಕ್ ವಿ ಆರ್ ಡೂಯಿಂಗ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಅಂಡ್ ಎನಿವೇರ್ ಇಂಡಿಯನ್ಸ್ ಹೋದ್ರೆ ರೆಸ್ಪೆಕ್ಟ್ ಇದೆ. ಈವನ್ ಟುಡೇ ಬೇರೆ ದೇಶದಲ್ಲಿ ಎಷ್ಟೇ ಜಗಳ ಆದ್ರೂ ಇಂಡಿಯನ್ಸ್ ಅವ್ರು ಇದಾರೆ, ಒಂದ್ ಸ್ವಲ್ಪ ಅವ್ರಿಗೆ ವಾರ್ ಆಗ್ತದೆ, ತಗೊಂಡು ಇಂಡಿಯನ್ಸ್ ಹತ್ರ ತಗೊಂಡೋಗಿ ನಮಸ್ಕಾರ ಅಂತ ಅವ್ರಿಗೆ ಸ್ಪೆಷಲ್ ಆಗಿ ಅಷ್ಟು ರೆಸ್ಪೆಕ್ಟ್ ಇದೆ. ಅದನ್ನ ನಾವು ಕಳ್ಕೊಳೋದು ಬೇಡ. ಲೆಟ್ಸ್ ರಿಟೈನ್ ದಟ್. ಅಂಡ್ ಜಸ್ಟ್ ಒನ್ ಪರ್ಸನ್ ಇನ್ ದ ಯೂನಿವರ್ಸ್ with a mortal life, but I'm sure all of you will ಈ ಮೆಸೇಜ್ ನ ಬೇರೆ ನಿಮ್ಮ ಮಕ್ಕಳಿಗೆಲ್ಲ ತಿಳಿಸಿದ್ರೆ ಅಷ್ಟೇ ಸಾಕು. ಸೊ ಥ್ಯಾಂಕ್ ಯು ಸೋ ಮಚ್ ಸುಚೇಂದ್ರ ಅವರೇ. ನೀವು ತುಂಬಾ ಬ್ಯುಸಿ ಇದ್ರು, ಯಾಕಂದ್ರೆ ಅವ್ರು ಮೂವ್ ಆಗ್ತಾ ಇದ್ದಾರೆ ಇನ್ನೇನು ನೆಕ್ಸ್ಟ್ ಮಂತ್ ಇಂಡಿಯಾಗೆ. ಸೊ ಆ ಒಂದು ಬ್ಯುಸಿ ಟೈಮ್ ಅಲ್ಲಿ ಕೂಡ ನಾನು ಕರೆದಾಗ ನೀವು ಬಂದು ಇಂಟರ್ವ್ಯೂ ಕೊಡ್ತಾ ಇದ್ದೀರಾ. ಸೊ ನಮ್ಮನೇಲಿ ಇವತ್ತು ನಾವು ಇಂಟರ್ವ್ಯೂ ಕೂಡ ಮಾಡ್ತಾ ಇದೀವಿ ಸುಚೇಂದ್ರ ಅವ್ರಿಗೆ. ಸೊ ನಾವು ರಿಯಲಿ ಮಿಸ್ಸಿಂಗ್ ಸುಚೇಂದ್ರ ಅವರ ಒಂದು ಪ್ರೆಸೆನ್ಸ್. ನಾವು ಆಸ್ಟ್ರೇಲಿಯಾದಲ್ಲಿ ಅವರ ಒಂದು ಫ್ಯಾಮಿಲಿನ ನಾವು ಮಿಸ್ ಮಾಡ್ಕೊಳ್ತೀವಿ. ಬಟ್ ಹಿ ಆಲ್ರೆಡಿ ಸೆಡ್ ದಟ್ ಹಿ ವಿಲ್ ಬಿ ಎ ಬ್ರಿಡ್ಜ್ ಬಿಟ್ವೀನ್ ಇಂಡಿಯಾ ಅಂಡ್ ಆಸ್ಟ್ರೇಲಿಯಾ, ಅಂಡ್ ಹಿ ವಿಲ್ ಬಿ ಕಂಟಿನ್ಯೂಯಿಂಗ್ all his groups. If you want to connect with Suchindra, ಆ ಗ್ರೂಪ್ ಅಲ್ಲಿ ನೀವು ಜಾಯ್ನ್ ಆಗೋದ್ರಿಂದ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಹಾಗೆ ಸುಚೇಂದ್ರ ಅವ್ರನ್ನ ನೀವು ಲಿಂಕ್ಡ್ಇನ್ ಅಲ್ಲೂ ಕೂಡ ಸುಚೇಂದ್ರ ಕನಕಪಾಳ್ಯ ಅಂತ ನೀವು ಸರ್ಚ್ ಮಾಡೋದ್ರಿಂದ ನೀವು ಅಲ್ಲಿನೂ ಕೂಡ ಇವ್ರ ಜೊತೆ ನೀವು ಕನೆಕ್ಟ್ ಮಾಡ್ಬೋದು. ಸೊ ಒನ್ಸ್ ಅಗೇನ್ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಸುಚೇಂದ್ರ ಅವರೇ, ನಿಮ್ಗೆ ನಿಮ್ಮ ಫ್ಯಾಮಿಲಿಗೆ. ಸೊ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು.